ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಭಾರತದ ಈ ದಿನದ ಚರ್ಚೆಯಲ್ಲಿ ಎಸ್ಐಆರ್ ಮತ್ತು ಆ 1.10 ಕೋಟಿ ಮತಗಳು ನಡೀತಾ ಇದೆಯಾ ಆಪರೇಷನ್ ಎಸ್ಐಆರ್. ನಮಸ್ಕಾರ, ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಅದರಲ್ಲೂ ಈ ಫಾರ್ಮ್ಗಳನ್ನ ನೀಡೋದು, ಭರ್ತಿಯಾದ ಫಾರ್ಮ್ಗಳನ್ನ ವಾಪಸ್ ಪಡೆಯೋ ಪ್ರಕ್ರಿಯೆ ಬಹುತೇಕ ಅಂತಿಮ ಹಂತದಲ್ಲಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಆ ಮೂಲಕ ಜನರಿಗೆ ಮಾಹಿತಿಯನ್ನ ಹಂಚಿಕೊಂಡ ಚುನಾವಣಾ ಆಯೋಗ ಕೊಟ್ಟಿರೋ ಲೆಕ್ಕ ಹೊಸದೊಂದು ಚರ್ಚೆಗೆ ನಾಂದಿಯನ್ನ ಹಾಡ್ತಾ ಇದೆ. ರಾಜ್ಯದಲ್ಲಿ ಸರಿಸುಮಾರು ಈಗ ಲಭ್ಯವಿರುವ ಅಂಕಿಅಂಶಗಳ ಪ್ರಕಾರ ಬರೋಬ್ಬರಿ 1.10 ಕೋಟಿಗೂ ಅಧಿಕ ಮತಗಳು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗೋ ಸಾಧ್ಯತೆ ಇದೆ. ಅಂತಿಮಾನ ಅಲ್ಲ, ಮತ್ತೊಮ್ಮೆ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಲಿಕ್ಕೆ ಮುಂದಿನ ಹಂತದಲ್ಲಿ ಅವಕಾಶಗಳಿದೆ. ಆದರೆ ಆಸ್ ಆಫ್ ನೌ ಈಗ ಲಭ್ಯವಿರುವ ಲೆಕ್ಕದ ಪ್ರಕಾರ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿದ್ದ ಮತದಾರರ ಪಟ್ಟಿಯಲ್ಲಿದ್ದ ಹೆಸರುಗಳ ಪೈಕಿ 1 ಕೋಟಿಗೂ ಅಧಿಕ ಹೆಸರುಗಳನ್ನ ಕೈಬಿಡೋ ಸಾಧ್ಯತೆ ಇದೆ. ಅಲ್ಲಿಗೆ ರಾಜಕೀಯ ಚರ್ಚೆ ಕೂಡ ಶುರುವಾಗಿದೆ. ಬೇಕು ಅಂತಲೇ ಒಂದು ನಿರ್ದಿಷ್ಟ ಪಕ್ಷಕ್ಕೆ ಸಂಬಂಧಪಟ್ಟ ನಿರ್ದಿಷ್ಟ ಸಮುದಾಯದ ಓಟ್ಗಳನ್ನ ಡಿಲೀಟ್ ಮಾಡಿಸುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಚುನಾವಣಾ ಆಯೋಗದ ಜೊತೆಗೆ ಸೇರಿ ಅನ್ನೋ ವಾದ. ಮತ್ತೊಂದು ಕಡೆಯಲ್ಲಿ ಚುನಾವಣಾ ಆಯೋಗದ ಮೇಲೂ ಎಸ್ಐಆರ್ ಪ್ರಕ್ರಿಯೆ ಮೇಲೂ ವಿಶ್ವಾಸವೇ ಇಲ್ಲದ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲೂ ಕೂಡ ತನ್ನದೇ ಆಡಳಿತ ಇರೋ ಸಂದರ್ಭದಲ್ಲೂ ಕೂಡ ರಾಜಕೀಯ ಮಾಡೋದನ್ನ ಬಿಟ್ಟಿಲ್ಲ ಅನ್ನೋ ಆರೋಪ. ಈ ರಾಜಕೀಯ ಆರೋಪ ಪ್ರತ್ಯಾರೋಪ ಏನೇ ಇದ್ರೂ ಕೂಡ ಜನಸಾಮಾನ್ಯರ ಪ್ರಶ್ನೆ, ಈ 1 ಕೋಟಿಗೂ ಅಧಿಕ ಓಟ್ಗಳು ಡಿಲೀಟ್ ಆಗುತ್ತೆ ಅಂತ ಹೇಳಲಾಗ್ತಿದೆಯಲ್ಲ, ನನ್ನ ಓಟ್ ಡಿಲೀಟ್ ಆಗ್ತಾ ಇದೆಯಾ? ಇನ್ ಕೇಸ್ ಏನಾದರೂ ನನ್ನ ಹೆಸರು ಮತದಾರರ ಪಟ್ಟಿಯಲ್ಲಿ ಕಾಣೋಕೆ ಸಿಗದೆ ಹೋದ್ರೆ, ಈಗೇನು ಕರಡುಪತಿ ಪ್ರಕಟ ಆಗತ್ತೆ, ಅದರಲ್ಲಿ ಇನ್ ಕೇಸ್ ನಮ್ಮ ಹೆಸರು ಇಲ್ಲದೆ ಹೋದ್ರೆ ಮುಗ್ದೇ ಹೋಯ್ತಾ? ಮತ್ತೆ ಸೇರ್ಪಡೆಗೊಳಿಸ್ಕೊಳ್ಳಿಕ್ಕೆ ಅವಕಾಶವೇ ಇಲ್ವಾ? ಇದೆ ಅನ್ನೋದಾದ್ರೆ ಹೇಗೆ? ಹೀಗೆ ಅನೇಕ ಪ್ರಶ್ನೆಗಳು ಎಸ್ಐಆರ್ ಪ್ರಕ್ರಿಯೆಯ ಸುತ್ತ ಉದ್ಭವ ಆಗಿದೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಅಲ್ಲಿಗೆ ಎಸ್ಐಆರ್ ಪ್ರಕ್ರಿಯೆ ಹಾಗೆ ಆ 1 ಕೋಟಿಗೂ ಅಧಿಕ ಮತಗಳು, ಇದರ ಸುತ್ತ ಇರುವ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಇವತ್ತು ನಮ್ಮ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ. ಬಿಜೆಪಿ ಕಡೆಯಿಂದ ಅದರಲ್ಲೂ ವಿಶೇಷವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ, ಇದರಲ್ಲಿ ಅನುಭವವನ್ನ ಹೊಂದಿರುವಂತಹ ದತ್ತಾತ್ರೇಯ ಸೂರ್ಯನಾರಾಯಣ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಸ್ವಾಗತ. ಹಾಗೆ ಜೆಡಿಎಸ್ ವಕ್ತಾರರಾದ ಅಶ್ವಿನ್ ಅವರಿದ್ದಾರೆ, ಎಸ್ಐಆರ್ ತಜ್ಞರಾದ PG ಭಟ್ ಅವರಿದ್ದಾರೆ, ನಾಗರಿಕ ಮತಕಾವಲು ಸಮಿತಿಯ ವಕ್ತಾರರಾದ ಸರೋವರ್ ಬೆಂಕಿಕೆರೆ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಹಾಗೆ ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ವಿವಿಧ ಪಕ್ಷಗಳ ಪ್ರತಿನಿಧಿಗಳು ಹಾಗೆ ನಮ್ಮ ವೀಕ್ಷಕರು ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಬಹುಶಃ ಬಿಜೆಪಿಯಿಂದಲೇ ಪ್ರಶ್ನೆಯನ್ನ ಪ್ರಾರಂಭ ಮಾಡಬೇಕಾ ಅಂತ ಹೇಳಿ, ಯಾಕಂದ್ರೆ ರಾಜಕೀಯ ಆರೋಪಗಳು ಬರ್ತಾ ಇರೋದು ಬಿಜೆಪಿ ವಿರುದ್ಧ ಅಲ್ವಾ, ಕೇಂದ್ರ ಬಿಜೆಪಿ ನೇತೃತ್ವದ ಸರ್ಕಾರದ ವಿರುದ್ಧ. ಹಾಗಾಗಿ ದತ್ತಾತ್ರೇಯ ಸರ್, ಕಾಂಗ್ರೆಸ್ ಪಕ್ಷದ ಆರೋಪ ಏನು? ಬೇಕು ಅಂತಲೇ ನಿರ್ದಿಷ್ಟವಾಗಿ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಮತ ಹಾಕುವ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಇಂಥವರ ಮತಗಳನ್ನ ಹುಡುಕಿ ಡಿಲೀಟ್ ಮಾಡಿಸಲಾಗ್ತಾ ಇದೆ. ಎಸ್ಪೆಷಲಿ ಈಗೇನು ಪಟ್ಟಿ ರಿಲೀಸ್ ಆಗಿದೆ, ಅದರಲ್ಲಿ ಇತರರು ಹಾಗೆ ನಕಲಿ ಮತದಾರರು ಅಂತ ಹೇಳಿ ಸರಿಸುಮಾರು 10 ಲಕ್ಷಕ್ಕೂ ಅಧಿಕ ಓಟ್ಗಳನ್ನ ಇಲ್ಲಿ ಹೆಸರಿಸಲಾಗ್ತಾ ಇದೆ. ಇದೆಲ್ಲವೂ ಕೂಡ ಬಿಜೆಪಿಯ ಹಿಡನ್ ಅಜೆಂಡಾ. ಚುನಾವಣಾ ಆಯೋಗವೂ ಕೂಡ ಬಿಜೆಪಿಯ ಜೊತೆಯಲ್ಲಿ ಕೈ ಜೋಡಿಸಿದೆ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇದೆ. ಮೊದಲನೇದಾಗಿ ತಾವು ಹೇಳ್ತಾ ಇರ್ತಕ್ಕಂಥ ಒಂದು ತಪ್ಪು ಆರೋಪ ಏನು ಅಂತಂದರೆ, ಕೇಂದ್ರ BJP ಸರ್ಕಾರಕ್ಕೂ ಈ SIRಗೂ ಯಾವುದೂ ಸಂಬಂಧವಿಲ್ಲ. ಚುನಾವಣಾ ಆಯೋಗ ಇಟ್ಸ್ ಎನ್ ಇಂಡಿಪೆಂಡೆಂಟ್ ಬಾಡಿ. ಇದು ದೇಶದಲ್ಲಿ ಹೇಗೆ ಮಾಡಿದೆಯೋ ಅದೇ ರೀತಿ ಇಲ್ಲೂ ಕೂಡ ಮಾಡಿರ್ತಕ್ಕಂಥದ್ದು, ಮಾಡ್ತಾ ಇರ್ತಕ್ಕಂಥದ್ದು. ಎರಡನೇದು, ತಾವು ಹೇಳಿದ್ರಿ ಸುಮಾರು 10 ಲಕ್ಷ ಅದರ್ಸಿಗೆ ಹಾಕ್ಬಿಟ್ಟಿದ್ದಾರೆ ಅಂತ. ಅದು ತಪ್ಪು ಮಾಹಿತಿ. ಅದರ್ಸಲ್ಲಿರೋದು ಕೇವಲ 4,75,000. ಒಂದು ನಿಮಿಷ, ನಾನು ಫಿನಿಶ್ ಮಾಡ್ತೀನಿ. ಮತ್ತೆ ಎರಡನೇದು, ನಿರ್ದಿಷ್ಟ ಮತದಾರರು ನಿರ್ದಿಷ್ಟ ಸಮುದಾಯದ ತಗ್ಸಾಕುವಂತ ಹುನ್ನಾರ ಅಂತ ಇದೆ. ಬಹುಶಃ ತಾವು ಎನ್ಯುಮರೇಷನ್ ಫಾರಮ್ನ ನೋಡಿದ್ರೆ, ಯಾರು ಎನ್ಯುಮರೇಷನ್ ಫಾರಮ್ ನೋಡಿದ್ರೆ, ಯಾವ ಎನ್ಯುಮರೇಷನ್ ಫಾರಮ್ನಲ್ಲೂ ಕ್ಯಾಸ್ಟ್ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೂ ಇಲ್ಲ. ಹೆಸರು, ತಂದೆ ಹೆಸರು, ಎಪಿಕ್ ನಂಬರ್ ಅಷ್ಟೇ ಇಟ್ಕೊಂಡು ಮಾಡಿರೋದು ಹೊರತು ಇದರೊಳಗೆ ಯಾವುದೂ ಪ್ರಶ್ನೆ ಇಲ್ಲ. ನಂಬರ್ 3, ಯಾಕೆ ಇಷ್ಟಕ್ಕೊಂದು ಹೋಗಿದೆ ಅನ್ನೋ ಕಾರಣ ಹುಡುಕ್ಬೇಕಲ್ಲ. ಕೇವಲ ಯಾವ ಪಾರ್ಟಿ ಮೇಲೆ ಹಾಕುವಂಥದ್ದಲ್ಲ. ಬೆಂಗಳೂರಿನಲ್ಲಿರ್ತಕ್ಕಂಥ, ಇಡೀ ದೇಶದಲ್ಲಿರ್ತಕ್ಕಂಥ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ 24 ವರ್ಷ ಆದಮೇಲೆ ಮೊದಲನೇದು ಬಂದಿರತಕ್ಕಂಥದ್ದು. ಹಾಗಾಗಿ ಈ ಬಾರಿ ಏನಾಗಿದೆ, ಎಲ್ಲ ಮತದಾರರು ಎರಡೆರಡು ಕಡೆಗೆ ತಮ್ಮ ಮತ ಇಟ್ಕೊಂಡಿದ್ರು. ಈಗ ಅದನ್ನು ಕಾನೂನುಬದ್ಧವಾಗಿ 2 ಕಡೆ ಇದ್ದರೆ ನಿಮಗೆ ಶಿಕ್ಷೆ ಆಗತ್ತೆ ಅನ್ನೋದ್ರ ಆಧಾರದ ಮೇಲೆ ಬೆಂಗಳೂರಿನಲ್ಲಿರ್ತಕ್ಕಂಥ ತಾವು ನೋಡಿರ್ಬೋದು ಎಷ್ಟು ಡಿಜಿಟೈಸೇಷನ್ ಆಗಿದೆ, ಕೇವಲ 42%. ಅಂದ್ರೆ ಅರ್ಥ ಏನು,
ಇಷ್ಟು ದಿವಸ ಮತದಾರರ ಪಟ್ಟಿಯಲ್ಲಿ ಏನೇನು ಬೇರೆ ಬೇರೆ ಕಡೆಯವರು ವೋಟರ್ಸ್ ಇದ್ರು ಅವರೆಲ್ಲ ಇವತ್ತು ಬೇಡ ಸರ್ ನಮ್ಮೂರಿಗೆ ನಾವು ವೋಟ್ ಇಟ್ಕೊಳ್ತೀವಿ ಅಂತ ಬಿಟ್ಟಿರ್ತಕ್ಕಂಥದ್ದು ಒಂದು ಪಾಯಿಂಟು. ಇನ್ನು ಕೆಲವೊಂದಿಷ್ಟು ಅಂಶಗಳು ಮನೆ ಶಿಫ್ಟ್ ಮಾಡಿದಂಥವ್ರು ಬೇರೆ ಬೇರೆ ಹೋದಂಥವ್ರಿಗೆ ಈ ಸಮಸ್ಯೆ ಇದೆ. ಯಾರಿಗೆ ಈ ಸಮಸ್ಯೆ ಇಲ್ಲ ಅಂದರೆ ಯಾರು ಕಳೆದ 20-25 ವರ್ಷಗಳಿಂದ ಒಂದೇ ಕಡೆಗೆ ಇದ್ದಾರೆ ಅಂಥವ್ರು ಓಟು ಅಂಥವ್ರಿಗೆ ಎಲ್ಲವೂ ಕೂಡ ಅದು ಪ್ರೊಜನಿ ಮ್ಯಾಪಿಂಗ್ ಇರ್ಬೋದು, ಅವರ ಸೆಲ್ಫ್ ಮ್ಯಾಪಿಂಗ್ ಇರ್ಬೋದು, ಎಲ್ಲವೂ ಕೂಡ ಆಗಿದೆ. ಬಟ್ ಅನಿವಾರ್ಯ ಇವತ್ತಿನ ಮಾಡ್ರನ್ ಪ್ರಪಂಚದಲ್ಲಿ ನಗರದ ವ್ಯವಸ್ಥೆಯಲ್ಲಿ ಈಗ ಯಾವುದೋ ಒಂದು ಮನೇಲಿ ಬಾಡಿಗೆ ಇರ್ತೀನಿ ನಾನು, ನನಗೆಲ್ಲ ಇನ್ನೂ 500 ರೂಪಾಯಿ ಕಡಿಮೆ ಒಂದು ಬಾಡಿಗೆ ಬಂದು ಅಂತ ಶಿಫ್ಟ್ ಆಗ್ತೀನಿ. ಮತ್ತು ಬಹಳ ಪ್ರಮುಖವಾಗಿ ನಾಗರಿಕರದ ಒಂದು ಸಮಸ್ಯೆ ಏನಿದೆ ಅಂದರೆ ಹೇಗೆ ನಾವು ಮನೆಗಳನ್ನು ಬದಲಾವಣೆ ಮಾಡಿದಾಗ ಸಿಲಿಂಡರ್ ಕನೆಕ್ಷನ್ನ ಚೇಂಜ್ ಮಾಡಿಸ್ಕೊಳ್ತೀವಿ, ಇನ್ನೇನೋ ಚೇಂಜ್ ಮಾಡಿಸ್ಕೊಳ್ತೀವಿ, ಆ ರೀತಿಯ ಮತದಾನದ ವ್ಯವಸ್ಥೆಯನ್ನು ಆ ಬೂತಿಗೆ ಹಾಕಿಸ್ಕೊಳ್ಳೋವಂಥ ವ್ಯವಸ್ಥೆ ನಮ್ಮವ್ರು ಮಾಡಿಲ್ಲ. ಹಾಗಾಗಿ ಏನಾಗಿದೆ, ಈಗ SIR ಪ್ರಕ್ರಿಯೆಯಲ್ಲಿ ಯಾರು BLOಗಳು ಎನ್ಯುಮರೇಷನ್ ಫಾರ್ಮ್ನ ಕೊಡೆಗೆ ಮನೆಗೆ ಹೋಗ್ತಾರೆ, ಅಲ್ಲಿರೋದಿಲ್ಲ, ಸಿಗೋದಿಲ್ಲ, ಆಟೋಮೆಟಿಕ್ಕಾಗಿ ಆಬ್ಸೆಂಟ್ ಅಂತ ಮಾಡ್ತಾರೆ. ಮತ್ತು ಮರಣ ಹೊಂದಿದ್ದು ಇದುವರೆಗೂ ಫಿಸಿಕಲಿ ವೆರಿಫಿಕೇಶನ್ ಆಗೇ ಇಲ್ಲ. 22 ವರ್ಷದಿಂದ ಏನಾಯಿತು ಅಂದರೆ ಯಾರ್ಯಾರು ಹೇಳ್ತಾರೋ ಅವ್ರದೆಲ್ಲ ಸೇರಿಸ್ತದೆ ಆಗೋಗ್ಬಿಟ್ಟಿತ್ತು. ಈಗ ಅದು ತೆಗಿಯೋಂಥ ಪ್ರೋಸೆಸ್ಸು. ಹಾಗಾಗೇ ಸತ್ತಂಥವ್ರು ಉದಾಹರಣೆಗೆ ಹೆಚ್ಚು ಕಮ್ಮಿ 16,32,000 ಸತ್ತಂಥವ್ರು ಇದ್ದಾರೆ ಈ ಲಿಸ್ಟಲ್ಲಿ. ಹಾಗಾಗಿ ಇದು ದೊಡ್ಡ ಸಂಖ್ಯೆ ಕಾಣಿಸ್ತಿದೆ ಹೊರತು ಇದರೊಳಗೆ ಯಾವುದೇ ಆಗಲಿ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಯಾವ ಅಜೆಂಡಾನೂ ಇಲ್ಲ. ಮತ್ತು ಇಷ್ಟೆಲ್ಲ ಮಾಡೋದಕ್ಕೆ ಅನಿಸ್ತಾ ಇರ್ತಕ್ಕಂಥದ್ದು ಇದು ಕೇವಲ ಚುನಾವಣಾ ಆಯೋಗದ ಒಂದೇ ಕೆಲಸ ಅಲ್ಲ. ಕಾಂಗ್ರೆಸ್ ಪಾರ್ಟಿಲೂ BLA 2ಗಳಿದ್ದಾರೆ, ಏನು ಮಾಡ್ತಾರೆ ಹಂಗಾರೆ ಅವರು? ಹೆಂಗೆ ಹೋಗತ್ತೆ ಅವ್ರಿಗೆ ಮತ ಕೊಡಿಸ್ಬೇಕಲ್ಲ ಅವರು ಫೀಲ್ಡಲ್ಲಿ ಹೋಗಿ. ಆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯ ಯಾವ ಅಜೆಂಡವೂ ಕೂಡ ಇದರೊಳಗಿಲ್ಲ. ಹಾಗಾದ್ರೆ ತಮ್ಮ ಪ್ರಕಾರ ಈಗ ಆಬ್ಸೆಂಟ್ ಅಂತ ಹೇಳಿ ಅಂದ್ರೆ ಸಿಕ್ಕಿಲ್ಲ ಅಂತ ಇರುವ 16 ಲಕ್ಷ ಚಿಲ್ಲರೆ, ಹಾಗೆ ನಾಪತ್ತೆ ಜೊತೆಗೆ ಇತರೆ ಅಂತ ಹೇಳ್ತಾ ಇರುವ 6+4 ಲಕ್ಷ ಚಿಲ್ಲರೆ ನಂಬರ್ಸ್ ಕೊಟ್ಟಿದ್ದಾರೆ, ಇದೆಲ್ಲವೂ ಕೂಡ ಸರಿ ಇದೆ, ಟ್ರಾನ್ಸ್ಪರೆಂಟ್ ಆಗಿ ಲೆಕ್ಕ ಹಾಕಿರೋ ಸಂಖ್ಯೆ ಇದು. ಆಯ್ತು, ಸರೋವರ್ ಅವರು ಮತದಾರರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇರತಕ್ಕಂಥವ್ರು. ಸರೋವರ್ ಅವರೇ, ಈ ನಂಬರ್ಸೇ ಗಾಬರಿ ಹುಟ್ಟಿಸ್ತಿದೆ ಅಂತ ನಾವು ಪಶ್ಚಿಮ ಬಂಗಾಳದಲ್ಲಿ ಕೇಳಿದ್ವಿ. 1.21 crores ಓಟು ಮೊದಲ ಹಂತದಲ್ಲಿ ಡಿಲೀಟ್ ಆಯಿತು, ಅದಾದ ನಂತರದಲ್ಲಿ ಒಬ್ಜೆಕ್ಷನ್ ಫೈಲ್ ಆಗಿದ್ದು 91 ಲಕ್ಷಕ್ಕೆ ಬಂದು ನಿಲ್ತು. ಹಾಗೆ ಲೆಕ್ಕ ಹಾಕಿದ್ರೆ ಕರ್ನಾಟಕ ಈ ಸ್ಟ್ಯಾಂಡಿಂಗ್ ಇನ್ ನಂಬರ್ 2. ಮತದಾರರ ಪಟ್ಟಿಯಿಂದ ಹೊರಗೆ ಹೋಗ್ತಾ ಇರುವ ಮತಗಳ ಸಂಖ್ಯೆಯಲ್ಲಿ 2ನೇ ಅತಿ ಹೆಚ್ಚು ನಂಬರ್ಸ್ ಕಾಣ್ತಾ ಇರೋದು ನಮ್ಮ ರಾಜ್ಯದಲ್ಲಿ. ನೀವು ಕೂಡ ಇದು ಕರೆಕ್ಟ್ ನಂಬರ್ಸು, ಪಾರದರ್ಶಕ ನಂಬರ್ಸು ಅಂತ ಭಾವಿಸ್ತಿದ್ದೀರಾ? ಇದು ಓವರ್ ಆಲ್ ಎಷ್ಟು ಡಿಲೀಟ್ ಆಗಿದೆ ಅಂತ ನೋಡಿದಾಗ ನಂಬರ್ 2 ಕಾಣುತ್ತೆ. ಪಾಪ್ಯುಲೇಷನ್ ವೈಸ್ ಅಲ್ಲಿ ಎಷ್ಟು ಡಿಲೀಟ್ ಆಗಿದೆ ಅಂತ ನೋಡಿದಾಗ ಕರ್ನಾಟಕ ನಂಬರ್ 1. UP 18% ಆದರೆ ಕರ್ನಾಟಕ 19.9%, ಅಂದರೆ 20% ಓಟ್ ಡಿಲೀಟ್ ಆಗಿದೆ. ನಾವಿಲ್ಲಿ ನೋಡ್ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಶಿಫ್ಟಿಂಗ್ ಅಂತ ಅಂದಾಗ ಕರ್ನಾಟಕ ಇನ್ಫ್ಲೋ ಇದೆ ಹೊರತು ಔಟ್ಫ್ಲೋ ಇಲ್ಲ. UP ಬಿಹಾರ್ನಿಂದ ಇಲ್ಲಿ ವಲಸೆಗೆ ಬರ್ತಾರೆ ಹೊರತು ಕರ್ನಾಟಕದಿಂದ ಹೊರಗಡೆ ಹೋಗ್ತಾ ಇಲ್ಲ. ಇದು ನಾವು ಮೊದಲನೇದಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಎರಡನೇ ವಿಚಾರಕ್ಕೆ ಬಂದರೆ ಸತ್ತೋಗಿರೋರ ವಿಚಾರಕ್ಕೆ ನಾವು ಬರೋಣ. 2002ರಲ್ಲಿ ಮತದಾರರು 2002ರಲ್ಲಿ ನಾವು ಮ್ಯಾಪಿಂಗನ್ನು ಮಾಡ್ಕೊಳ್ಬೇಕು. ಮ್ಯಾಪಿಂಗನ್ನು ಮಾಡ್ಕೊಳ್ಬೇಕು ಅಂತ ಅಂದರೆ ಕರ್ನಾಟಕದ ಸರಾಸರಿ 1 ವರ್ಷಕ್ಕೆ ಸಾಯುವವರ ಸಂಖ್ಯೆ 4 ಲಕ್ಷ ಇದೆ. ಕೋವಿಡ್ ಬಂತು, 1 ಲಕ್ಷ ಜಾಸ್ತಿ ಮಾಡೋಣ, ಬೇಡ ಡೂಪ್ಲಿಕೇಟ್ಸ್ ಇದೆ, ವರ್ಷಕ್ಕೆ ಇನ್ನೂ 1 ಲಕ್ಷ ಜಾಸ್ತಿ ಮಾಡೋಣ. ಅದ್ರ ಪ್ರಕಾರ 2 ದಶಕಕ್ಕೆ 24 ವರ್ಷಕ್ಕೆ 1.44 ಕೋಟಿ ಜನ ಸತ್ತೋಗ್ಬೇಕು. ಆದರೆ ಮ್ಯಾಪಿಂಗ್ ಆಗಿರ್ತಕ್ಕಂಥದ್ದು ಎಷ್ಟು ಜನ? 3.5 ಕೋಟಿ ಜನ 2002ರಲ್ಲಿದ್ದರು. 2026ರಲ್ಲಿ ನೀವು 1.44 ಕೋಟಿ ತೆಗೆದುಬಿಡಿ. ನಾನು ಎಕ್ಸಾಕ್ಸಿರೇಟ್ ಮಾಡಿ ಹೇಳ್ತಾ ಇದ್ದೀನಿ. ವರ್ಷಕ್ಕೆ 4 ಲಕ್ಷ ಡಿಲೀಟ್ ಸತ್ತೋಗ್ತಾರೆ, ನಾನು ಇನ್ನೂ 2 ಲಕ್ಷ ಜಾಸ್ತಿ ಸೇರಿಸ್ತಾ ಇದ್ದೀನಿ. ಆವಾಗ ಉಳಿಯೋದು ಮ್ಯಾಪಿಂಗ್ ಆದಮೇಲೂ ಕೂಡ ಮ್ಯಾಪಿಂಗ್ ಆಗದೇ ಇರೋರು ಉಳಿಯೋದು ಎಷ್ಟಪ್ಪ ಅಂತ ಹೇಳಿದ್ರೆ 40ರಿಂದ 60 ಲಕ್ಷ ಜನ. ಇವರೆಲ್ಲ ಏನಾದರೂ ಅಂತ ಹೇಳಿದ್ರೆ ಸತ್ತೋದ್ರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನನ್ನ ಹತ್ರ ಒಂದು ಅಂಕಿಅಂಶ ಇದೆ. ಚಾಮರಾಜನಗರದ ಸುರಗೂರು ಅಂತಕ್ಕಂಥ ಒಂದು ಊರಿನಲ್ಲಿ 40 ಜನ ಬದುಕಿರೋರನ್ನ ಡಿಲೀಟ್ ಮಾಡಿದ್ದಾರೆ, ಬದುಕಿರೋರನ್ನ ಸತ್ತೋಗಿದ್ದಾರೆ ಅಂತ ಮಾಡಿದ್ದಾರೆ. ಆಗ್ಬಿಡುತ್ತಲ್ವಾ ಸರೋವರ್ ಅವರೇ, ಕ್ಷಮೆ ಇರಲಿ ಇಂಟರಪ್ಟ್ ಮಾಡ್ತಿದ್ದೀನಿ. ನಮ್ಮ ರಾಜ್ಯದಲ್ಲಿ 3 ವರ್ಷ ಗೃಹಲಕ್ಷ್ಮಿ ಯೋಜನೆ ಸತ್ತವರ ಅಕೌಂಟ್ಗೆ ಬರೋಬ್ಬರಿ 100 ಕೋಟಿಗೂ ಅಧಿಕ ಹೋಗಿದೆ ಅನ್ನೋದಿದೆ. ಅಂದ್ರೆ ಬೈ ಮಿಸ್ಟೇಕ್ ಆಗಬಾರ್ದು, ಬಟ್ ಆಗತ್ತೆ ಅಂತ ಹೇಳಿ. ಹೌದು, ಇದು ಈ ಜವಾಬ್ದಾರಿ ಯಾರ್ದು? ಈ ಬದುಕಿರೋರು ಸತ್ತೋಗಿರೋರು ಅಂತ ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರನ್ನು ಸೇರಿಸಿ ಮಾಡಿದ್ದಾರೆ, ಶಿಕ್ಷಕರನ್ನು ಡೆತ್ ಅಂತ ಮಾಡಿದ್ದೀರಿ. ಇಲ್ಲೊಬ್ರು ಕೂತಿದ್ದಾರೆ ಕೊಡಗಿನಲ್ಲಿ, ಅವರು ಕೂಡ ನನ್ನ ಊರಿನಲ್ಲಿ 2 ಸತ್ತೋಗಿದ್ದಾರೆ ಅಂತ ಮಾಡಿದ್ದಾರೆ, ನನ್ನ ಅತ್ತಿಗೆನೂ ಸೇರಿಸಿ ಬದುಕಿರೋರನ್ನ ಸತ್ತೋಗಿದ್ದಾರೆ ಅಂತ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಪಾರದರ್ಶಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದೇ ನಾನು ಹೇಳ್ತಿರೋ ಎಲ್ಲ ಅಂಕಿಅಂಶ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥದ್ದೇ.
ಹೀಗಿರುವಂಥ ಸಂದರ್ಭದಲ್ಲಿ ಇದರ ಪಾರದರ್ಶಕತೆ ಇಲ್ಲ. ಭಾಳ ಇಂಪಾರ್ಟೆಂಟ್ ಶಿಫ್ಟಿಂಗಲ್ಲಿ ಹೇಳ್ತೀನಿ ನಿಮಗೆ. ಶಿಫ್ಟಿಂಗಲ್ಲಿ ಎಂಥ ಒಂದು ದೊಡ್ಡ ಸಮಸ್ಯೆ ನಡೀತಾ ಇದೆ ಅಂತ ಹೇಳಿದ್ರೆ, ಈ 1 ಕೋಟಿ ನನಗೆ ಆಶ್ಚರ್ಯಕರ ಅಲ್ಲ. ಯಾಕೆಂದ್ರೆ ಲಾಸ್ಟ್ ಇದೇ ಡಿಬೇಟ್ನಲ್ಲಿ ಬಂದು ನಿಮ್ಮ ಹತ್ರ ಹೇಳಿದ್ದೆ ನಾನು, ಇದಷ್ಟು ಆಗುತ್ತೆ ಅಂತ. ದಾಟತ್ತೆ ಅಂತ ಹೇಳಿದ್ರಿ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಂದ್ರೆ ಇನ್ನೂ 1 ಕೋಟಿ ಹೋಗುತ್ತೆ. ಇದು ಇನ್ನೂ ಬಹಳ ದೊಡ್ಡ ಅಪಾಯ ಇದೆ ಇದರಲ್ಲಿ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈಗ ಹೆಣ್ಣು ಮಕ್ಳು ಏನಿದ್ದಾರೆ, ಕಳೆದ 3, 4, 5 ವರ್ಷಗಳಲ್ಲಿ ಯಾರೆಲ್ಲ ಮದುವೆ ಆಗಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಪರ್ಮನೆಂಟ್ಲಿ ಶಿಫ್ಟ್ ಅಂತ ಮಾಡಿದ್ದಾರೆ. ಈಗ ಸರ್ ಅವ್ರು ಹೇಳೋದ ಪ್ರಕಾರ ಇವರು ಅವ್ರ ಜವಾಬ್ದಾರಿ ಅಂತ ನಾವು ಬಿಟ್ಬಿಡೋಣ ಅಂತ ಇಟ್ಕೊಳ್ಳಿ. ಈಗ ನನ್ನ ಊರಿನಲ್ಲಿ ಡಿಲೀಟ್ ಆದವರಿಗೆಲ್ಲ ಫೋನ್ ಮಾಡಿದ್ರೆ ಅವರಿಗೆ ಪಾಪ SAR ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಇವರಿಗೆ ಇವಾಗ ಅನ್ಬುಕ್ ಕುಮಾರ್ ಅವ್ರು ಏನು ಹೇಳ್ತಾ ಇದ್ದಾರೆ, ಫಾರಂ ನಂಬರ್ 6 ಹಾಕಿ ವಾಪಸ್ ಬನ್ನಿ ಅಂತ ಹೇಳ್ತಿದ್ದಾರೆ. ಮತ್ತೆ ಬರ್ಡನ್ ಯಾರ ಮೇಲೆ? ಜನರ ಮೇಲೆನೆ ಹಾಕ್ತಾ ಇದ್ದಾರೆ. ಈಗ ಶಿಫ್ಟ್ ಆಗಿರೋರ ಸಂಖ್ಯೆಯಲ್ಲಿ ಎಲ್ಲಾ ಹೆಣ್ಣು ಮಕ್ಕಳನ್ನು ಕಾಂಟ್ಯಾಕ್ಟ್ ಮಾಡೋದು ಯಾರು? ಇವರಿಗೆಲ್ಲ ನಿಮ್ಮ ಓಟ್ ಡಿಲೀಟ್ ಆಗಿದೆ ಅಂತ ಹೇಳೋದು ಯಾರು? ಅವ್ರಿಗೆ ಗೊತ್ತಾಗೋದು ಯಾವಾಗ ಗೊತ್ತಾ? ನೆಕ್ಸ್ಟ್ ಎಲೆಕ್ಷನ್ ಬರೋರು ಗೊತ್ತಾಗಲ್ಲ. ಸರಿ, ಬಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಮೌಲ್ಯ ಅರ್ಥವರು ಇದನ್ನ ಬರ್ಡನ್ ಅಂತ ಅನ್ಕೊಳ್ಬೋದಾ? ನನಗೆ ನಂದೇ ಆದ ಪ್ರತ್ಯೇಕವಾದ ಅನುಮಾನ ಇದೆ. ಎನಿವೆ ಅಶ್ವಿನ್ ಅವರೇ, ಕಾಂಗ್ರೆಸ್ಗೂ ಏನು ಆಶ್ಚರ್ಯ ಅಲ್ವಂತೆ ಇದು. ಯಾಕಂತಂದ್ರೆ 7-8 ತಿಂಗಳ ಹಿಂದೆನೇನೆ ಒಂದು ಅಂದಾಜು ಮಾಡಿಬಿಟ್ಟಿದ್ರು, ಹಿಂಗ್ 1 ಕೋಟಿ ಮತಗಳನ್ನ ಹಂಗೋ ಹಿಂಗೋ ಮಾಡಿ ಡಿಲೀಟ್ ಮಾಡಿಸ್ಬಿಡ್ತಾರೆ, ಆಗತ್ತೆ ಅಲ್ಲ ಮಾಡಿಸ್ಬಿಡ್ತಾರೆ ಅನ್ನೋ ಅನುಮಾನ ಇತ್ತು ಅಂತ ಹೇಳಿ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ನೇರ ಆರೋಪ ಏನು ಅಂತಂದ್ರೆ, ನಾವು ಎಷ್ಟೇ ಶತಪ್ರಯತ್ನ ಮಾಡಿದ್ರೂ ಕೂಡ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅನ್ನ ತರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅಷ್ಟೊಂದು ಕರಪ್ಟ್ ಆಗ್ಬಿಟ್ಟಿದೆ SIR ಪ್ಲಸ್ ಚುನಾವಣಾ ಆಯೋಗ ಪ್ಲಸ್ ಬಿಜೆಪಿ ಪಕ್ಷ ಇದ್ರಲ್ಲಿ ಶಾಮೀಲು, ಈ ಆರೋಪ. ನನಗೆ ಒಂದು ಗೊತ್ತಾಗ್ತಿಲ್ಲ, ಈ ಚುನಾವಣಾ ಆಯೋಗಕ್ಕೂ ಇನ್ನೊಂದು ಪಕ್ಷನ ಅಟ್ಯಾಚ್ ಮಾಡೋಂಥ ಅವಶ್ಯಕತೆ ಇದೆಯಾ? ಯಾಕೆಂದರೆ ಅನ್ಬು ಕುಮಾರ್ ಅವ್ರಿಗೇನಾದ್ರು ಪರ್ಸ್ನಲ್ ಇಂಟ್ರೆಸ್ಟ್ ಇಲ್ಲ, ಕರ್ನಾಟಕದಲ್ಲಿ ಬಂದು ಏನಾದ್ರು ಚುನಾವಣೆಗೆ ಬರ್ತಾರೆ, ಇಲ್ಲ ಅವ್ರದ್ದು ಫುಲ್ಲು ಟೀಮು ಅಧಿಕಾರಿ ವೃಂದ ಎಲ್ಲ ಬಂದು ಇಲ್ಲಿ ಕರ್ನಾಟಕದಲ್ಲಿ ಏನಾದರೂ MP, MLA, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ನಿಲ್ಲಂಗಿದ್ದಾರೆ ಅಂತ. ಏನಕ್ಕೆ ಅಂದರೆ ಇದರಲ್ಲಿ ಒಬ್ಬರ ಮೇಲೆ ಗೂಬೆ ಕೂರಿಸೋದಂತ ಇರಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರ ಹಕ್ಕು ನಮ್ಮ ನಾಗರಿಕರ ಹಕ್ಕು. ಅದು ನಾನು ಹೇಗೆ ದಿನ ಬೆಳಗ್ಗೆ ನನ್ನ ದೈನಂದಿನ ಚಟುವಟಿಕೆಗಳಾಗುತ್ತೋ ಹಾಗೆ ಮತದಾನ ಹಕ್ಕು ನನ್ನ ಹಕ್ಕದು, ಯಾವ ಪಕ್ಷದ ಆಸ್ತಿ ಕೂಡ ಅಲ್ಲ ಅದು. ಇಲ್ಲಿ ಪ್ರಶ್ನೆ ಇರೋದು, ಕರಡು ಪಟ್ಟಿನಲ್ಲಿ ಏನು ಆ ಪರ್ಸೆಂಟೇಜ್ ಹೋಗ್ತಿದೆ ಅದು ಕರಡು ಪಟ್ಟಿ, ಮತ್ತು ಅದರಲ್ಲಿ ದಾವೆ ಮತ್ತು ಆಕ್ಷೇಪಣೆಗಳ ಕಾಲಾವಧಿನಲ್ಲಿರುತ್ತೆ ನೋಡಿ. ಒಂದು 30 to 40 lakhs ವಾಪಸ್ ಬರುತ್ತೆ. ಉದಾಹರಣೆ ವೆಸ್ಟ್ ಬೆಂಗಾಲಲ್ಲಿ ಹೀಗೆ ಆಗಿತ್ತು, ಉದಾಹರಣೆ ತಮಿಳ್ನಾಡಲ್ಲಿ ಹಾಗೆ ಆಗಿತ್ತು, ಬಿಹಾರಲ್ಲಿತ್ತು ನೋಡಿ. ತಮಿಳ್ನಾಡಲ್ಲಿ ನೀವು ವಿಧಾನಸಭೆವಾರು 45,000 ಓಟು ಡಿಲೀಟ್ ಆಗಿದೆ. ಇವತ್ತು ನಾನು ಕೇಳೋದು ಒಂದೇ ಪ್ರಶ್ನೆ, ಯಾವುದೇ ಪಕ್ಷಗಳಿರಲಿ, ಅಣ್ಣ DMK ಇತ್ತು, DMK ಇತ್ತು, TVK ಇತ್ತು, ಕಾಂಗ್ರೆಸ್ ಇತ್ತು, ಒಂದು ಅರ್ಜಿ ಯಾರೂ ಅವರು ಅಲ್ಲಿದ್ದು ಚುನಾವಣಾ ಆಯೋಗದ ವಿರುದ್ಧ ಒಂದು ಕಂಪ್ಲೇಂಟ್ ಮಾಡಲಿಲ್ಲ. ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ 22 ಲಕ್ಷ ಮರಣ ಹೊಂದಿದವ್ರನ್ನ ಡಿಲೀಟ್ ಮಾಡ್ತು. ಒಂದು ಸರ್ಕಾರ ಅಲ್ಲಿ ವಿರುದ್ಧವಾಗಿದ್ದಂಥ ಕಾಂಗ್ರೆಸ್ ಅವರಾಗಿರಲಿ, RJD ಅವರಾಗಿರಲಿ ಯಾರನ್ನೂ ಕಂಪ್ಲೇಂಟ್ ಮಾಡಲಿಲ್ಲ. ಏನಕ್ಕೆ? ಕರ್ನಾಟಕದಲ್ಲೇ ತಗೊಳ್ಳಿ ನೀವು. ಕರ್ನಾಟಕದಲ್ಲಿ ಕಳೆದ 6 ತಿಂಗಳಿಂದ ಎಲ್ರಿಗೂ ಗೊತ್ತಿತ್ತು, 20 ವರ್ಷಗಳ ನಂತರ SIR ಕರ್ನಾಟಕದಲ್ಲಿ ಆಗ್ತಾ ಇದೆ. ಅದನ್ನು ನೀವು ಜನಜಾಗೃತಿ, ಮತದಾನದ ಒಂದು ಜನಜಾಗೃತಿ ನೀವು ಹೇಗೆ ಇಲ್ಲಿನ ಒಂದು ಜವಾಬ್ದಾರಿಯುತವಾದಂಥ ಕರೆಂಟ್ ಗೌರ್ಮೆಂಟ್ ಸರ್ಕಾರ ನಡೆಸಬೇಕಾಯಿತು, ನಡೆಸಲಿಲ್ಲ. ಕಳೆದ 6 ತಿಂಗಳಿಂದ ತಮ್ಮ ಪಕ್ಷದ ಜನಪ್ರತಿನಿಧಿಗಳ ಆದಿಯಾಗಿ, ಮಿನಿಸ್ಟ್ರುಗಳ ಆದಿಯಾಗಿ, ಶಾಸಕರ ಆದಿಯಾಗಿ ರಸ್ತೆಗೆ ಬಂದ್ಬಿಟ್ಟು ಪ್ರೊಟೆಸ್ಟ್ ಮಾಡಿದ್ರೆ ಹೊರತು ಜನಜಾಗೃತಿ ಮೂಡಿಸೋಂಥ ಒಂದು ದಿನ ಕೆಲಸ ಮಾಡಲಿಲ್ಲ. ಕೊನೆಗೆ ಗೊತ್ತಾಯಿತು, ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ಗೊತ್ತಾಯಿತು SIR ಅನ್ನೋದು ಒಂದು ಅತ್ಯುತ್ತಮವಾದಂಥ ಯೋಜನೆ ಚುನಾವಣಾ ಆಯೋಗ ತರ್ತಿದೆ ಅಂದಾಗ ಅವ್ರು ಹೇಳಿದ್ರು, ಕಳೆದ ಲಾಸ್ಟ್ ಒಂದು ವಾರ ಇದೆ ಅನ್ನಂಗೆ ಸಾವಿರಾರು ಜನ BLAಗಳನ್ನ ಮಾಡಿದ್ರಿ ನೀವು, ಅಲ್ಲಿವರೆಗೂ ನೀವು ಮಾಡಲೇ ಇಲ್ಲ. ಹಾಗೆ ಇವತ್ತು ಗೃಹ ಸಚಿವರು ಒಪ್ಕೊಂಡಿದ್ದಾರೆ, ಇದು ಆಗಬೇಕು, ಇದಾದರೆ ಒಳ್ಳೇದಂತ ಒಪ್ಕೊಂಡಿದ್ದಾರೆ. ನೀವು ಕೇಂದ್ರದ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಕಳೆದ 6 ತಿಂಗಳಿಂದ ಕರ್ನಾಟಕದಲ್ಲಿ ಪ್ರೊಟೆಸ್ಟ್ ಮಾಡ್ಕೊಂಡು ಕಾಲಹರಣ ಮಾಡಿದ್ರು ಹೊರತು ಜನಜಾಗೃತಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಒಂದು ಮೇಡಮ್, ಇನ್ನೊಂದು ನಾನು ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ. ಇವತ್ತು ಕರಡು ಪಟ್ಟಿನಲ್ಲಿ ಏನು 1 ಕೋಟಿ ಪ್ಲಸ್ ಒಂದು ಡಿಲೀಷನ್ ಇಟ್ಟಿದ್ದಾರೆ, ಇದು ನಾನು ಈಗಲೂ ಹೇಳ್ತಿದ್ದೀನಿ, ಸತ್ತಿರೋರ ಸಂಖ್ಯೆ ನಾವು 4 ಲಕ್ಷ. ಈಗ ಸರೋವರ್ ಬ್ರದರ್ ಹೇಳ್ತಾ ಇದ್ದಾರೆ ಅವಾಗ್ಲಿಂದ, ಸತ್ತಿರೋರ್ದು 4 ಲಕ್ಷ ನೀವು ಸರಾಸರಿ ತಗೊಳ್ಲಿಕ್ಕೆ ಆಗಲ್ಲ. ನಿಮ್ಗೂ ಗೊತ್ತಿದೆ ಡೇಟಾ ಹೇಗಿದೆ ಅಂತ. ನಿಮಗೆ ನಮೂನೆಗಳು ಬಂದಿಲ್ಲ, ಮನೆಗೆ ತಲುಪಿಲ್ಲ ಅಂತ ಅಂದಾಗ ಆ ರೆಸ್ಪೆಕ್ಟ್ ಯಾರಿದ್ದಾರೆ BLAಗಳು? ಈಗ ಕಾಂಗ್ರೆಸ್ ಅವರು ಒಂದೊಂದು ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ಬೂತ್ಗಳಲ್ಲೂ BLAಗಳು ಮಾಡಿದಾರಲ್ವಾ? ಕಳೆದ 15 ದಿನದಿಂದ ಯಾವುದೋ ಕಂಪ್ಲೇಂಟ್ನ ನೀವು ಚುನಾವಣಾ ಆಯೋಗದ ಮುಂದೆ ರೈಸ್ ಮಾಡಿದ್ರಿ? ಮಾಡಿಲ್ಲ. ನೀವು ಪ್ರೊಟೆಸ್ಟ್ ಮಾಡೋದು ಬೇರೆ, ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂರ್ಸೋದು ಬೇರೆ. ಅಫಿಷಿಯಲ್ ಆಗಿ ಕಾನೂನು ರೀತಿ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿ. ಸಿಂಗಲ್ ಕಂಪ್ಲೇಂಟ್ ನೀವು ಲಾಡ್ಜ್ ಮಾಡಿಲ್ಲ.
ಸರಿ. ನಾನು ಪುನಃ ಇಲ್ಲಿ BJP ಇಲ್ಲ JDS ಇಲ್ಲ ಕಾಂಗ್ರೆಸ್ ಇನ್ನೊಂದು ಪಕ್ಷಗಳು ಚುನಾವಣಾ ಆಯೋಗದ ಜೊತೆ ಸೇರಿದೆ ಅಂತ ಅನ್ಲಿಕ್ಕೆ ಒಪ್ಕೊಳ್ಳಿಕ್ಕೆ ಯಾರು ಜನಸಾಮಾನ್ಯರೇ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಾನು ಕೇಳೋದು, ತಮಿಳ್ನಾಡಲ್ಲಿ ಈ ರೀತಿ ಆದಾಗ ವಿರೋಧ ಪಕ್ಷಗಳಲ್ಲಿ ಬರಲೇ ಇಲ್ಲ, ಆಡಳಿತ ಪಕ್ಷನೂ ಕೊನೆಗೆ ಒಪ್ಕೊಂತು. ಏನೋ ಒಂದು ಆಗ್ತಿದೆ. ವೆಸ್ಟ್ ಬೆಂಗಾಲಲ್ಲಿ ಸ್ಮಿತಾ ಮೇಡಮ್ ಮಮತಾ ಬ್ಯಾನರ್ಜಿ ಆದಿಯಾಗಿ ಕಪ್ಪು ಕೋಟ್ ಅನ್ನು ಹಾಕಿ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಪ್ರೂಫ್ ಕೇಳಿದ್ರು ಮೇಡಮ್, ಇವ್ರು ಪ್ರೂಫ್ ಕೊಡ್ಲಿಕ್ಕೆ ಆಗ್ಲಿಲ್ಲ, ವಾಪಸ್ ಬಂದ್ರು. ಸರಿ. ನಾನು ಕೇಳೋದು ಕಾಂಗ್ರೆಸ್ ಅವರು, ನೀವು ಪದೇ ಪದೇ ಪ್ರೊಟೆಸ್ಟ್ ಅಲ್ಲಿ ಕಾಲಹರಣ ಮಾಡೋ ಬದಲು ಇದೊಂದು ಜನಜಾಗೃತಿ ಮಾಡಿ. ಆಯ್ತು. ಅಲ್ಲಿಗೆ ನಟರಾಜ್ ಗೌಡ್ರೆ, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಕೂಡ, ಎಸ್ಪೆಷಲಿ ಅಶ್ವಿನ್ ಅವರು ಹೇಳಿದಾಗೆ ನಾವೆಲ್ಲರೂ ಗಮನಿಸಿರೋ ಹಾಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಹಳ ಗಂಭೀರವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ನಾಗರಿಕರವರೆಗೂ ಹೇಳಿದ್ರು SIR ಪ್ರಕ್ರಿಯೆ ತುಂಬಾ ಮುಖ್ಯ, ನೀವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ಹೇಳಿ. ಬೇರೆ ಪಕ್ಷಗಳಿಗಿಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ BLAಗಳನ್ನ ಡೆಪ್ಯೂಟ್ ಮಾಡಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ಹೀಗಿರುವಾಗಲೂ ಕೂಡ ಡಿಲೀಟ್ ಆಗಬಹುದಾದ 1 ಕೋಟಿ ನಿಮಗೆ ಪಾರದರ್ಶಕ ಅಲ್ಲ ಅನ್ನಿಸ್ತಿದೆ ಅಂತಂದ್ರೆ ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡಿಲ್ಲ ಅಂತ. ಸರ್ಕಾರವಾಗಿ ಕಾಂಗ್ರೆಸ್, ಹಾಗೆ ಪಕ್ಷವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಅರ್ಥಾತ್ BLAಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ. ಓಕೆ, ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡಿದೆ ಅಂತ ನಿಮ್ಮ ಪ್ರಕಾರ? ನನ್ನ ಪ್ರಶ್ನೆ ಇದ್ದಿದ್ದು ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟ ಹೇಳಿಕೆಗೆ ಸರ್. ಚುನಾವಣಾ ಆಯೋಗದ ಚೀಫ್ ಎಲೆಕ್ಟ್ರಲ್ ಆಫೀಸರ್, ಚೀಫ್ ಸೆಕ್ರೆಟರಿಯಾಗಿ ನೇಮಕ ಆದ ಮನೋಜ್ ಕುಮಾರ್ ಅಗರ್ವಾಲ್ ಅವ್ರಿಗೆ ಅಭಿನಂದನೆ, BJP ನಾಯಕರುಗಳಿಗೆ ಅಭಿನಂದನೆ. ಯಾಕಂದರೆ ಇವು JDS ವಕ್ತಾರರು ಹೇಳ್ತಾ ಇದ್ರು, ಅವ್ರೇನು BJP ಸೇರ್ತಾರ, ಅವ್ರೇನು ರಾಜಕಾರಣ ಮಾಡಬೇಕಾ, CEO ಯಾರ ಪರವಾಗಿಲ್ಲ, ಯಾರ ಪರವಾಗಿರ್ತಾರೆ. ವೆಸ್ಟ್ ಬೆಂಗಾಲಲ್ಲಿ CEOನ ಯಾರು SIR ಮಾಡಿದ್ರು, ಯಾರು ಚುನಾವಣೆಗೆ ಗೆಲುವಿಗೆ ಕಾರಣ ಆದರು, ಯಾರು 29 ಲಕ್ಷ ಬದುಕಿರುವ ಅರ್ಹ ಭಾರತೀಯ ವ್ಯಕ್ತಿಗಳನ್ನ ಮತದಾರ ಪಟ್ಟಿಯಿಂದ ಆಚೆ ಇಟ್ಟು, ಮತದಾನ ಮಾಡೋ ಪ್ರಕ್ರಿಯೆಯಿಂದ ಆಚೆ ಇಟ್ಟು ಚುನಾವಣೆಯನ್ನು ಗೆದ್ದರು, ಅಂತಹ ಭ್ರಷ್ಟ BJPಯವರು ಅವರನ್ನು ಚೀಫ್ ಸೆಕ್ರೆಟರಿ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಕ್ಕೆ ನೈತಿಕತೆ ಯಾರಿಗಾದ್ರೂ ಇದೆಯಾ? ಯಾರಿಗಾದ್ರೂ ನೈತಿಕತೆ ಇದೆಯಾ? ಕೇಳಿ. ಅನುಮಾನ ಯಾಕೆ ಬರುತ್ತೆ ಅಂದ್ರೆ, ಅನುಮಾನ ಯಾಕೆ ಬರುತ್ತೆ ಅಂತಂದ್ರೆ, ಈಗ ಚೀಫ್ ಸೆಕ್ರೆಟರಿ ಆಗಿರೋದು ಅದು ಗೌರ್ಮೆಂಟ್ ಪೋಸ್ಟ್ ಅಲ್ವಾ ಸರ್, ಪಕ್ಷದ್ದಲ್ಲ ಅಲ್ಲ. BJP ಪಕ್ಷಕ್ಕೆ ಏನಾದ್ರೂ ಮಾಡಿದಿದ್ರೆ, BJP ಪಕ್ಷದೇನಾದ್ರೂ ಇನ್ಚಾರ್ಜ್ ಮಾಡಿದ್ರೆ ನಿಮ್ಮ ಆಕ್ಷೇಪ BJP ಸರ್ಕಾರ, ಅದು BJP ಸರ್ಕಾರ. ನಮ್ಗೆ ಗೊತ್ತಿತ್ತು, ನಾವು ನಿಮ್ಗೆ ಹೇಳಿದ್ವಲ್ಲ. ಯಾಕಂದ್ರೆ ಯಾವ ಮತದಾರ ಬದುಕಿರೋ ಮತದಾರರನ್ನು ಕೂಡ ಮತದಾನ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿ 17 ಟ್ರಿಬ್ಯುನಲ್ ಆಗ್ತು. ಅಂತಹ ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ಮುಗಿದ ತಕ್ಷಣವೇ ಅವ್ರಿಗೆ ಸಿಕ್ಕಿದಂಥ ಕೀ ಪೋಸ್ಟ್ ಯಾವುದು? ಚೀಫ್ ಸೆಕ್ರೆಟರಿ ಆಫ್ ದಿ ಸ್ಟೇಟ್. ಅಂತಹ ರಾಜಕಾರಣವನ್ನು BJP ಅಲ್ಲದೆ ಇಡೀ ದೇಶದಲ್ಲಿ ಬೇರೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅವ್ರನ್ನ ವಕಾಲತ್ತು ವಹಿಸ್ಕೊಡ್ತಾ ಇರ್ತಕ್ಕಂಥ JDS ಅವರು ನಮ್ಗೆ ಅಯ್ಯೋ ಪಾಪ ಅನ್ನೋದು ಬಿಟ್ಟರೆ ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಆದರೂ ತುಂಬಾ ಇಂಡಿಪೆಂಡೆಂಟ್ ಬಾಡಿ, ನಮ್ಮ BJP ವಕ್ತಾರ ಹೇಳ್ದಂಗೆ ಚುನಾವಣಾ ಆಯೋಗ ತುಂಬಾ ಇಂಡಿಪೆಂಡೆಂಟ್ ಬಾಡಿ. BJP ಕಚೇರಿಯ ಒಂದು ಕೋಣೆಯಲ್ಲಿ ಕುಳಿತಿರುವ ತುಂಬಾ ಇಂಡಿಪೆಂಡೆಂಟ್ ಬಾಡಿ ಅದು. ಅದಕ್ಕೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಕಮಿಂಗ್ ಬ್ಯಾಕ್ ನಟರಾಜ್ ಗೌಡ್ರೆ, ನಾನು ಮತ್ತೊಮ್ಮೆ ಪ್ರಶ್ನೆ ರಿಪೀಟ್ ಮಾಡ್ತೀನಿ. ಬಿಹಾರದಲ್ಲೋ ಪಶ್ಚಿಮ ಬಂಗಾಳದಲ್ಲೋ ಆಯ್ತು ಸರ್, ನಮಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ, ಇಲ್ಲಿ ಪಾರದರ್ಶಕವಾಗಿ SIR ನಡೆಸ್ತೀವಿ ಅನ್ನೋ ಭರವಸೆಯನ್ನ ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಕೊಟ್ಟಿದ್ದಾರೆ. ಹಿಂಗಿರುವಾಗ ಈಗ ಒಂದು ಮತ್ತದೇ ಕಾಂಗ್ರೆಸ್ ಪಕ್ಷದವರು ಇಲ್ಲ ಸರಿಯಾಗಿ ನಡೀತಿಲ್ಲ ಅಂತಂದ್ರೆ ನಾವ್ ಯಾರ ಮಾತನ್ನ ನಂಬೇಕು? ಸರಿಯಾಗಿ ನಡೆಸ್ತೀವಿ ಅಂದ್ರೆ DK ಶಿವಕುಮಾರ್ ಅವರ ಮಾತನ್ನ, ಅಥವಾ ಉಲ್ಟಾ ಮಾತನಾಡ್ತಿರುವ ಇತರ ನಾಯಕರ ಮಾತನ್ನ? ಈಗ ನಿಮ್ಮ ಪ್ರಶ್ನೆಗೆ ಮೊದಲ ಪ್ರಶ್ನೆನೂ ಇದೇ ಸೇಮ್ ಇತ್ತು. ಉತ್ತರ ಕೊಡ್ಲಿಲ್ಲ, ನಿಮ್ಮ ಪ್ರಶ್ನೆಗೆ ನಾನು ಒಂದೇ ಒಂದು ಪ್ಯಾರ ಆನ್ಸರ್ ಮಾಡಿದ್ದೀನಿ, ಇನ್ನೂ 3 ಪ್ಯಾರ ಆನ್ಸರ್ ಇದೆ, ಕೇಳಿಸ್ಕೊಂಬಿಡಿ. ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಬಹಳ ಮುಖ್ಯವಾದ್ದು ಕರ್ನಾಟಕದಲ್ಲಿ 1,10,97,426 ಮತದಾರರು ಇವತ್ತು ಸಂಜೆಯಿಂದ ಅಥವಾ ಆಸ್ ಆನ್ 5th ಆಗಸ್ಟ್ ಪ್ರಕಾರ ಸಂಜೆ 5 ಗಂಟೆಯ ಪ್ರಕಾರ ಅರ್ಹರಲ್ಲ. ಅದರೊಳಗೆ 66 ಲಕ್ಷ ಜನ ಸ್ಥಳಾಂತರಗೊಂಡಿದ್ದಾರೆ. ಎಲ್ಲಿಗೆ ಸ್ಥಳಾಂತರಗೊಂಡಿದ್ದಾರೆ? ಯಾರ್ಯಾರು ಸ್ಥಳಾಂತರಗೊಂಡಿದ್ದಾರೆ? 66 ಲಕ್ಷ ಜನ ಸ್ಥಳಾಂತರಗೊಂಡಿದ್ದಾರೆ. ಎಲ್ಲಿಗೆ ಸ್ಥಳಾಂತರಗೊಂಡಿದ್ದಾರೆ? ಕಾಯಂ ಆಗಿ ಸ್ಥಳಾಂತರಗೊಂಡಿದ್ದಾರೆ. ಎಲ್ಲಿಗೆ ಸ್ಥಳಾಂತರಗೊಂಡಿದ್ದಾರೆ? ಬೆಂಗಳೂರಿನ 1,03,00,000 ಮತದಾರರಲ್ಲಿ 49 ಲಕ್ಷ ಜನ ಸ್ಥಳಾಂತರಗೊಂಡಿದ್ದಾರೆ. ಎಲ್ಲಿಗೆ ಸ್ಥಳಾಂತರಗೊಂಡಿದ್ದಾರೆ? ಕಾಯಂ ಆಗಿ ಎಲ್ಲಿ ಸ್ಥಳಾಂತರಗೊಂಡಿದ್ದಾರೆ? ನೋಡಿ, ಬೆಂಗಳೂರಿನಲ್ಲಿ ಇವರು ಫಾರಂ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸುಮಾರು 70% ಅಷ್ಟೇ ಕೊಡಕ್ಕೆ ಸಾಧ್ಯ ಆಗಿರೋದು, ಇನ್ನು 30% ಕೊಡಕ್ಕೆ ಸಾಧ್ಯ ಆಗಿಲ್ಲ. ಆಗಿದ್ರೂ ಕೂಡ ಹೇಳ್ತಾರೆ
ನಾವು 97% ಫಾರ್ಮ್ಗಳನ್ನು ಕೊಟ್ಟಿದ್ದೇವೆ. 3% ಆಯ್ತಣ್ಣ ನಿಮ್ಮ BLA ಅಣ್ಣ. ಮಲ್ಕೊಂಡ್ಬಿಟ್ಟಿದ್ರಾ? ಈಗ ನಿಮ್ಮ BLA ಗಳು ಮಲ್ಕೊಂಡ್ಬಿಟ್ಟಿದ್ರಾ? ನಿಮ್ಮ BLA ಇಲ್ಲ ಅನ್ಸುತ್ತೆ ಅವ್ರಿಗೆ. ನಟರಾಜ್ ಗೌಡ್ ಈಗ ಕಾಂಗ್ರೆಸ್ ಪಕ್ಷದ ಬಿಎಲ್ಎಗಳು ಏನ್ ಮಾಡ್ತಾ ಇದ್ರು, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರು ಏನ್ ಮಾಡ್ತಾ ಇದ್ರು, ಸರಿ. ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಮಾಡ್ತಿದ್ರು, ಯಾಕೆ ಬಿಟ್ರು 1 ಕೋಟಿ ಮತಗಳು ಡಿಲೀಟ್ ಆಗ್ಲಿಕ್ಕೆ? ಪ್ರಶ್ನೆ ಸಿಂಪಲ್. ಆಯ್ತು ಮೇಡಮ್, ಈಗ ಅವ್ರ ಸಮಯ ಸರ್. ಆಯ್ತು ನೋಡಿ, ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಸರ್ಕಾರ ತಾವು ಪ್ರಾಮಾಣಿಕವಾಗಿ ಜನಜಾಗೃತಿ ಮೂಡಿಸಿದ್ಕೇನೆ ಇಷ್ಟು ಮತದಾರರನ್ನು ಉಳ್ಕೊಂಡ್ರೆ ಸಾಧ್ಯ ಆಗಿರ್ತಕ್ಕಂಥದ್ದು. ಇಷ್ಟು ಪ್ರಕ್ರಿಯೆ ನಾವು ಕಂಟ್ರೋಲ್ ತಂದು ಬಿಜೆಪಿ ಕಪಿ ಮುಷ್ಟಿಯಿಂದ ಬಿಜೆಪಿ ಕಚೇರಿಯಿಂದ ಚುನಾವಣಾ ಆಯೋಗವನ್ನ ರಸ್ತೆಗೆ ಎಳ್ಕೊಂಡ್ಬಂದು ಬಿಟ್ಟಿದ್ದಕ್ಕೆ ಇಷ್ಟು ಕೆಲಸ ಆಗಿರೋದು. ಇಲ್ಲಾಂದ್ರೆ ಇದು ಆಗ್ತಿರ್ಲಿಲ್ಲ. ಕೇಳಿ, ಆಮೇಲೆ ಚುನಾವಣಾ ಆಯೋಗ ಇರ್ತಕ್ಕಂಥದ್ದು BLOಗಳಿಗೆ ಸಂಬಳ ಕೊಟ್ಟು ಅವ್ರಿಗೆ ತರಬೇತಿ ಕೊಟ್ಟು ಕೆಲಸ ಮಾಡಿಸ್ತಾ ಇರ್ತಕ್ಕಂಥ ಚುನಾವಣಾ ಆಯೋಗ ತಾನು ಸಂಪೂರ್ಣ ವೈಫಲ್ಯ ಆಗಿದೆ ಅಂತ ಬಿಜೆಪಿ ನಾಯಕರು ಒಪ್ಕೊಂಡ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ನೀವು ಅಲಿಗೇಷನ್ ಮಾಡಿ. ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ BLOಗಳು ಬಂದಿಲ್ಲ ಅಂದ್ರೂ ಕೂಡ BLOಗಳ ನಂಬರ್ ಇದು ತಗೊಳ್ಳಿ, ನೀವು ಅವ್ರಿಗೆ ಫೋನ್ ಮಾಡಿ ಅರ್ಜಿ ತಗೊಂಡು ಫಿಲ್ ಮಾಡಿ ಅಂತ ಹೇಳಿ ಕೊಟ್ಟು ಬಂದಿದ್ದಾರೆ. ಅದು ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾತ್ರ ಇವತ್ತು ಇಷ್ಟು ಬಟ್ ಸರ್, ನಂಬರ್ಸ್ ಅಂತೂ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಯಾಕಂತಂದ್ರೆ ಈಗ ಸಿಕ್ಕಿರುವ ಸರಾಸರಿ ಅಂಕಿ ಅಂಶಗಳನ್ನ ಗಮನಿಸಿದ್ರೆ 5 ಕೋಟಿ ಪ್ಲಸ್ ಮತದಾರರು ಹಿಂದಿದ್ದು ಈಗ 1 ಕೋಟಿ ಹೋಗುತ್ತೆ ಅಂತಂದ್ರೆ ಪ್ರತಿ 5 ಮತಗಳಲ್ಲಿ 1 ಮತ ಡಿಲೀಟ್ ಆಗ್ತಿದೆ ಅಂತ ಜನರಿಗೆ ಆತಂಕ. ಸಹಜವಾಗಿ ನಂದು ಹೋಗ್ಬಿಟ್ರೆ ಏನ್ ಕತೆ, ನನ್ನ ಓಟನ್ನು ಉಳಿಸ್ಲಿಕ್ಕೆ ಯಾರು ಬರ್ತಾರೆ ಬೆಂಬಲವಾಗಿ, ಇಂಥ ಆತಂಕ ಇದೆ. ಈ ನಂಬರ್ಸ್ ವಿಚ್ ಆರ್ ಲುಕಿಂಗ್ ಸ್ಕೇರಿ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಆತಂಕ ಒಳ್ಳೆಯದು, ಅಸಹಾಯಕತೆ ಒಳ್ಳೆಯದಲ್ಲ. ಆ ಅಸಹಾಯಕತೆಯನ್ನು ಮೂಡಿಸ್ತಾ ಇದ್ದಾರೆ ಬೇರೆ ಬೇರೆ ಪಕ್ಷದವರು. ಚಹಾದ ಸ್ವೀಟ್ ಟೇಸ್ಟ್ MDHD ಪ್ಲಸ್ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ನನ್ನ ಒಂದೇ ಒಂದು ಕೋರಿಕೆ ಏನಂದರೆ, ಈಗ ಏನಾಗಿದೆ, ನಾವೊಂದು ಪರಿಸ್ಥಿತಿಯಲ್ಲಿದ್ದೇವೆ. ಚುನಾವಣಾ ಆಯೋಗ ಮಾಡಿದ್ದ, ಕಾಂಗ್ರೆಸ್ ಮಾಡಿದ್ದ, BJP ಮಾಡಿದ್ದ, ಅದು ಜನತೆಗೆ ಮುಖ್ಯ ಅಲ್ಲ. ಅವರು ಯಾರಿಗೆ ಕೊನೆಗೆ ಓಟ್ ಹಾಕ್ತಾರೆ ಅದು ಮುಖ್ಯ ಅಲ್ಲ. ಇನ್ನೂ 2 ವರ್ಷ ಇದೆ ಇಲ್ಲಿ ಓಟ್ ಆಗಲಿಕ್ಕೆ, ಆವಾಗ ಎಷ್ಟೋ ಬದಲಾವಣೆ ಬರ್ತದೆ. ಇದು ಮುಖ್ಯಾಂಶ ಅಲ್ಲ. ಜನತೆಗೆ ಒಂದು ಅಸಹಾಯಕತೆ ಅಥವಾ ಒಂದು ಆತಂಕ, ಅವರಿಗೆ ರಾತ್ರಿ ನಿದ್ದೆ ಬರದಾಗೆ ಮಾಡೋದು ಈ ಥರ ಚರ್ಚೆಗಳು. ನನ್ನ ಒಂದೇ ಒಂದು ಸಲಹೆ, ಎಲ್ಲ ಪಕ್ಷದವರು ಜೊತೆಗೂಡಿ 7 ಅಧಿಕೃತ ಪಕ್ಷಗಳಿವೆ ಕರ್ನಾಟಕದಲ್ಲಿ, ಎಲ್ಲರ ಜೊತೆಗೂಡಿ ಒಂದು ಕಮಿಟಿ ಮಾಡಲಿ. ಈ BLO ಈಗ ಏನಾಗಿದೆ, ಈಗ ಆಗೋದು ಹೋಗಿದೆ, ಅದನ್ನು ಇನ್ನೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನ್ಬು ಕುಮಾರ್ ಅವರು ಬದಲಾಯಿಸೋದಿಲ್ಲ. ಅವರ ಆಫೀಸಲ್ಲಿ 50 ಮಂದಿ, ಉಳಿದವರೆಲ್ಲ ರಾಜ್ಯ ಸರ್ಕಾರದ ನೌಕರರು. ಅವರ ನನ್ನ ಮಾತು ಕೇಳಿಸ್ಕೊಳ್ಳೋಣ ಸರ್. ಅವರೆಲ್ಲರೂ ರಾಜ್ಯ ಸರ್ಕಾರದ ಅಧಿಕಾರಿಗಳು. ಅನ್ಬು ಕುಮಾರ್ ನಾಳೆ ಆಫೀಸ್ ಬಿಟ್ಟು ಹೋದರೆ ಅವರಿಗೆ ಸ್ಟೇಟ್ ಗೌರ್ಮೆಂಟಲ್ಲಿ ಅಪಾಯಿಂಟ್ಮೆಂಟ್ ಸಿಗೋದು, ಅವರು ಚೀಫ್ ಸೆಕ್ರೆಟರಿ ಆಗ್ತಾರೋ ಮತ್ತೊಂದು, ಅದು BJPಗೆ ಅಥವಾ ಚುನಾವಣಾಧಿಕಾರಿಗಳಿಗೆ ಸೇರಿದ್ದಲ್ಲ. ಅದೊಂದು ಇರಲಿ. ಮನೆಗೆ ಹೋಗಿರೋ BLOಗಳು, ನನ್ನ ಮನೆಗೆ ಯಾರೂ ಬಂದಿಲ್ಲ. BLAs ಕಾಯ್ತಾ ಇದ್ದೆ ನಾನು ಯಾರಾದರೂ ಬರಲಿ ಅಂತ. ನಾನು BJP MLA ಹತ್ರ ಹೋಗಿ ಕೇಳಿದೆ, ಅವರ ಆಫೀಸಲ್ಲಿ ಹೋಗಿ ಕೇಳಿದೆ, ನಿಮ್ಮ BLA ಯಾರು ಹೇಳಲಿಲ್ಲ. BLA ಬೇಕಿರೋದು ನಿಮ್ಮ ಶ್ರಮದಾನ, ನಿಮ್ಮ ಅನುಭೂತಿ, ನಿಮ್ಮ ಪಾರದರ್ಶಕತೆ ಅಂತೆಲ್ಲ ಹೇಳ್ತೀರಲ್ಲ, ನೀವು ಅದರಲ್ಲಿ ಎಷ್ಟು ತೊಡಗಿಸ್ಕೊಳ್ತೀರ. ನಮ್ಮ ಕಾಂಗ್ರೆಸ್ ಅವರು ಬರಲಿಲ್ಲ, BJP ಅವರು ಬರಲಿಲ್ಲ, JDS ಯಾರು ನಮ್ಮ ಮನೆಗೆ ಬರಲಿಲ್ಲ, ಅಥವಾ ನಮ್ಮ ಅಕ್ಕಪಕ್ಕ ನಮ್ಮ ಬೀದಿಯಲ್ಲಿ ಯಾರೂ ಬರಲಿಲ್ಲ. ಯಾವ ಮನೆಗೆ ಹೋಗಿ, ನಮ್ಮ ಮನೆ ಅಲ್ವಾ? ಈ ಥರ ದೊಡ್ಡ ದೊಡ್ಡ ಘೋಷಣೆ ಮಾಡೋ ಬದಲು ನಿಜವಾಗಿ ಏನು ನಡೀತದೆ ಪ್ರತಿ ಪಕ್ಷದವರು ನೋಡ್ಕೊಳ್ಳಿ. ನಾನು ಯಾವ ಪಕ್ಷಕ್ಕೂ ಸೇರಿದವನೆಲ್ಲ, ಯಾವ ಪಕ್ಷದ ಬಗ್ಗೆ ನನಗೆ ಜಾಸ್ತಿ ಕಾಳಜಿ ಇಲ್ಲ, ಜನತೆ ಬಗ್ಗೆ ಕಾಳಜಿ ಇದೆ. BLOಗಳೇನೆ ಮನೆಗೆ ಹೋಗ್ಲಿಲ್ಲ, ಸಿಕ್ಕಾಪಟ್ಟೆ ಪ್ರೆಷರಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಟಾರ್ಗೆಟ್ ಕೊಟ್ಬಿಟ್ಟಿದ್ರು, ಇಷ್ಟು ನೀವು ರೀಚ್ ಆಗಲೇಬೇಕು, ಇಷ್ಟು ಲೆಕ್ಕ ಕೊಡಲೇಬೇಕು ಅಂತ ಹೇಳಿ. ಹೀಗಾಗಿ ಎಲ್ಲೋ ಒಂದು ಕಡೆ ಕೂತಲ್ಲಿ ಏನೋ ಒಂದು ಫಾರ್ಮ್ ಅವರೇ ಫಿಲ್ ಮಾಡಿ ಕೊಟ್ಟಿರೋದಕ್ಕೇನೆ ಈ SDDO ಸಂಖ್ಯೆಗಳು ಇಷ್ಟು ಹೆಚ್ಚಾಗ್ಲಿಕ್ಕೆ ಕಾರಣವಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಇದೆ. ಮೊದಲನೇದಾಗಿ BLOಗಳು ಮನೆಗೆ ಹೋಗ್ದಲ್ಲೇ ಇರೋದು ನಾವು ಯಾವುದೇ ರಾಜಕೀಯ ಪಾರ್ಟಿ ಜವಾಬ್ದಾರಿ ಅಲ್ಲ, ಅದು ಚುನಾವಣಾ ಆಯೋಗದ ಜವಾಬ್ದಾರಿ, ಅದು ಮಾಡಬೇಕಾಯಿತು. ಎರಡನೇದಾಗಿ BLOಗಳು ಅವರೇ ಸ್ವತಃ ಸೈನ್ ಮಾಡಿಕೊಡೋ ಅಷ್ಟು ಮೂರ್ಖರಲ್ಲ. ಯಾಕೆಂದರೆ ಅವರಿಗೆ ಕೇಳಿದ್ದಾರೆ, ಅಕಸ್ಮಾತ್ ನೀವು ತಪ್ಪು ಕೊಟ್ಟರೆ ನಿಮ್ಮ ಮೇಲೆ ಪನಿಷ್ಮೆಂಟ್ ಮಾಡ್ತೀವಿ, ಪಿನಲ್ ಆ್ಯಕ್ಟ್ ತೊಗೊಳ್ತೀವಿ. ಹಾಗಾಗಿ ಅವರು ಕೂಡ ಅವರ ಕೆಲಸಗಳನ್ನ ಹುಷಾರಾಗಿ ಯಾವುದೇ ಮಿಸ್ರೆಪ್ರೆಸೆಂಟ್ ಮಾಡಿಲ್ಲ ಮೇಡಮ್, ಮಿಸ್ರೆಪ್ರೆಸೆಂಟ್ BLOಗಳು ಮಾಡಿಲ್ಲ. ಬಟ್ ಏನು ಅಂದರೆ ಇರ್ತಕ್ಕಂಥ ತಾವೆಲ್ಲ ಮಾತಾಡ್ತಾ ಇದ್ದೀರಿ, ಡಿಲೀಟ್ ಆಗಿದೆ 66 ಲಕ್ಷ. ಇಟ್ ಈಸ್ ನಾಟ್ ಎ ಡಿಲೀಟೆಡ್. ಏನು ಅಂದರೆ ನಮ್ಮದು ಎನ್ಯುಮರೇಷನ್ SIR ಪ್ರೋಸೆಸ್ಸಲ್ಲಿ
ಫಿಸಿಕಲ್ ಕೌಂಟಿಂಗ್ ಆಫ್ ದಿ ವೋಟರ್ಸ್ ಇಸ್ ದಿ ಇಂಪಾರ್ಟೆಂಟ್. ಸೊ ಹೇಗೆ ಒಬ್ಬ ಕಂಡಕ್ಟರ್ ಬಸ್ಸಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ಬಿಟ್ಟು ಟಿಕೆಟ್ ಕೊಡ್ತಾನೋ, ಹಾಗೆ BLO ಅವನ ಕ್ಷೇತ್ರದಲ್ಲಿರ್ತಕ್ಕಂಥ ಫಿಸಿಕಲಿ ಯಾರಿದ್ದಾರೋ ಅವ್ರಿಗೆ ಮಾತ್ರ ಅವನು ಎನ್ಯುಮರೇಷನ್ ಫಾರಮ್ ಕೊಡೋ ಅಂಥದ್ದು. ಸೊ ಹಾಗೆ ಕೊಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಬಿಟ್ಟಿದ್ದಾರೆ, ಮನೆ ಬಾಡಿಗೆ ಚೇಂಜ್ ಮಾಡಿದ್ದಾರೆ. ಕೆಲವರು ಏನು ಹೇಳಿ, ಇಲ್ಲ ಸರ್ ನನ್ನ ಓಟು ಬೈಂದೂರಲ್ಲಿದೆ, ನನ್ನ ಓಟ್ ಶಿವಮೊಗ್ಗದಲ್ಲಿದೆ, ನನ್ನ ಓಟ್ ನಾಗಮಂಗಲದಲ್ಲಿದೆ, ನನ್ನ ಓಟ್ ಇನ್ನೆಲ್ಲ ಒಂದು ಕಡೆ ಇದೆ ಅಂಥೇಳಿ ಈ ಸಲ ಎನ್ಯುಮರೇಷನ್ ಫಾರಮ್ನಲ್ಲಿ ಒಂದು ವಿಶೇಷವಾಗಿ ಹೊಸ ಕಾಲಮ್ ಒಂದು ಹಾಕಿದ್ರು. ಮೇಲ್ಕಂಡ ತಪ್ಪು ಮಾಹಿತಿ ಕೊಟ್ಟರೆ ಪೀಪಲ್ ರೆಪ್ರೆಸೆಂಟ್ ಆ್ಯಕ್ಟಲ್ಲಿ ನಾನು ಯಾವುದೇ ಶಿಕ್ಷೆಗೂ ಅರ್ಹನಾಗಿದ್ದೇನೆ ಅಂತ ಕೊಟ್ಟರು. ಅದನ್ನು ನೋಡಿದ ಮೇಲೆ ಎಲ್ಲ ಮತದಾರರು ಹುಷಾರಾಗಿ ಎರಡು ಕಡೆಗೆ ಇರೋದು ಬೇಡ, ನಾವು ಒಂದೇ ಕಡೆಗೆ ಸಾಕು ಅಂತೇಳಿ ಯಾರು BLO ಹೋಗಿದ್ದಾರೆ ಅವರಿಗೆ ರಿಜೆಕ್ಟ್ ಮಾಡಿ ಕಳಿಸ್ಯಾರೆ. ಇಲ್ಲ ಸರ್, ಸಾಕಷ್ಟು ಜನ ಈಗ ನೋಡಿ, ಈಗ 66 ಲಕ್ಷ ಜನ ಏನು ಶಿಫ್ಟ್ ಆಗಿದಾರಲ್ಲ ಮೇಡಮ್, ಇವ್ರು ಡಿಲೀಟ್ ಆಗಿಲ್ಲ. ಇವರು ಅಂದರೆ ಈಗ ಅವ್ರು ಓಟ್ ಸಂಗ್ರಹಿಸಿಲ್ಲ. ಅದನ್ನೇ ಚುನಾವಣಾಧಿಕಾರಿಗಳು ಹೇಳಿದ್ದಾರೆ, ಯಾರು ಮನೆ ಚೇಂಜ್ ಮಾಡಿದಾರೋ ಅವ್ರು ಬೇರೆ ಅವ್ನು ಹುಡ್ಕೋ ಕೊಡಂಗಿಲ್ಲ, ಡೂಪ್ಲಿಕೇಶನ್ ಬೇರೆ ಕಡೆ ಕೊಡಂಗಿಲ್ಲ ಅವನು. ಈಗ ಒಂದು ಮನೆಯಲ್ಲಿ ಇದ್ರು 4 ಜನ ವೋಟರ್ಸ್ ಇದ್ರು, ಇವನು ಆ ಮನೆಗೆ ಹಳೆ ವೋಟರ್ ಲಿಸ್ಟಲ್ಲಿ ಹೆಸರಿತ್ತು, ಇವ್ರು ತೊಗೊಂಡೋಗಿ ಅವ್ರ ಮನೆ ಶಿಫ್ಟ್ ಆದರೆ ಅವ್ರು ಕೊಡಲ್ಲ. ಅಲ್ಲಿ ಅವ್ನು ಇರೋ ಜಾಗದಲ್ಲಿ ಕೊಟ್ಬಿಟ್ರೆ SIRಗೆ ಬೆಲೆನೇ ಇಲ್ಲ. SIRಗೆ ಬೆಲೆ ಇರ್ತಕ್ಕಂಥದ್ದೇನು, ಮನೆಗೆ ಹೋಗಿ ಫಿಸಿಕಲಿ ಕೌಂಟ್ ಮಾಡಿ ಅಲ್ಲಿದ್ದರೆ ಮಾತ್ರ ಅವ್ರಿಗೆ ಎನ್ಯುಮರೇಷನ್ ಫಾರಮ್ ಕೊಡಬೇಕು ಅಂತಿದೆ. ಭಾಳಷ್ಟು ಜನಕ್ಕೆ ಯಾಕೆ ಸಿಟ್ಟು ಬಂದ್ಬಿಟ್ಟಿದೆ ಅಂದರೆ SIR ಮೇಲೆ ಬೇಜಾರು. ಯಾಕೆಂದರೆ ನಾವು ಕೊಡಬೇಕಪ್ಪ, ಎಲ್ಲರೂ ಇರಲಿ, ನಮ್ಗೆ ಕೊಟ್ಟು ನಾವು ವೋಟ್ ಮಾಡ್ಕೊಳ್ತೀವಿ ಅಂದಿದೆ. ಸೊ ಆ ಕಾರಣಕ್ಕೋಸ್ಕರ BLOಗಳು ಆ ರೀತಿಯ ಮಿಸ್ರೆಪ್ರೆಸೆಂಟ್ ಮಾಡಕ್ಕೆ ಚಾನ್ಸ್ ಇಲ್ಲ. ಸರ್, ನಿಮ್ಮ ಮಾಹಿತಿ ತಪ್ಪು. ಈ ಹಿಂದೆ ನಡೀತಿದ್ದಂತಹ ಇಂಟೆನ್ಸಿವ್ ರಿವಿಷನ್ ನಲ್ಲಿ ಚುನಾವಣಾ ಆಯೋಗ ಯಾವ ಮತದಾರರು ಆ ಮನೆಯಲ್ಲಿ ಇರ್ಲಿಲ್ವೋ ಅವ್ರನ್ನ ಹುಡುಕಿ ಕೊಡುವಂತ, ಹುಡುಕಿ ಮತಪಟ್ಟಿಯಲ್ಲಿ ಸೇರಿಸಿಕೊಳ್ಳುವಂತ ಕರ್ತವ್ಯ ಮಾಡ್ತಿದ್ರು. ಇಂಟೆನ್ಸಿವ್ ರಿವಿಷನ್ ಅಲ್ಲಿ ಫಿಸಿಕಲಿ ಚೆಕ್ ಮಾಡೇ ಕೊಡಬೇಕೆ ಹೊರತುನು ಬೇರೆ ಆನ್ಲೈನ್ ಅಲ್ಲಿ ಹಾಕಿದ್ರು ಕೂಡ ಆ BLO ಬಂದು ಫಿಸಿಕಲಿ ಅವ್ರ ಮೇಲೆ ನೋಡೇ ಅದನ್ನ ಕ್ಲಿಯರ್ ಮಾಡ್ತಾರೆ ಹೊರತುನು. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಇಂಟೆನ್ಸಿವ್ ಸ್ಪೆಷಲ್ ರಿವಿಷನ್. ಸರಿ, ಬಟ್ ಸರಿ, ಹಿಂಗೊಂದು ಪಾಸಿಬಿಲಿಟೀಸ್ ಅಂದ್ರೆ ಇವ್ರು ಹೇಳ್ದಾಗೆ ಈಗ ಮಲ್ಲೇಶ್ವರದಲ್ಲಿ ಮನೆ ಇತ್ತು, ಅವ್ರು ಇಲ್ಲಿಲ್ಲ, ಶಿಫ್ಟ್ ಆಗಿದ್ದಾರೆ, ಅವ್ರು ಎಲ್ಲೋ ಗುಲ್ಬರ್ಗಾಕ್ಕೆ ಶಿಫ್ಟ್ ಆಗಿದ್ದಾರೆ, ಇಲ್ಲಿ ಬಂದ BLO ಹುಡ್ಕೊಂಡೋಗಿ ಗುಲ್ಬರ್ಗಾಕ್ಕೆ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು ಅನ್ನೋ ನಿರೀಕ್ಷೆ ಪ್ರಾಕ್ಟಿಕಲಿ ಪಾಸಿಬಲ್ ಅಂತ. It is stupid to think like that. Because ಒಬ್ಬ BLOಗೆ ಅವನ ಮತಗಟ್ಟೆಯಲ್ಲಿ ಎಷ್ಟು ಮತ ಅದರ ಬಗ್ಗೆ ಮಾತ್ರ ಮಾಹಿತಿ, ಬೇರೆಯವರ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ. ಪಕ್ಕದ ರೋಡಲ್ಲಿದ್ದಾರೆ ಅಂತ ಹೇಳಿದ್ರು ಕೂಡ ಅವನಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅವನಿಗೆ ಈಗಿರೋ ಲೋಡೇ ಸಾಧ್ಯ ಇಲ್ಲ. ಒಂದು ಮತಪಟ್ಟಿಯಲ್ಲಿ 1400 ಜನರವರೆಗೆ ಇದ್ದಾರೆ ಬೆಂಗಳೂರಲ್ಲಿ. 1400 ಜನ ಸರಾಸರಿ ಕಡಿಮೆ ಪಕ್ಷ ಎಷ್ಟು ಮನೆಗಳಾಗುತ್ತೆ ನೀವೇ ನೋಡ್ಕೊಳ್ಳಿ. ಅಷ್ಟು ಮನೆಗಳಿಗೆ ಬೆಳಗಿಂದ ಸಂಜೆ ತನಕ ಹೋಗಿಬಿಟ್ಟು ಅವರ ಬಾಗಿಲು ತಟ್ಟಿ ಅವರಿಗೆ ಮಾತಾಡಿಸಿ ಅವರಿಗೆ ವಿವರ ಕೊಟ್ಟು ಎಷ್ಟು ಜನ ಸಹಕಾರ ಕೊಡ್ತೇವೆ ನಾವು. ಅದರ ಮೇಲಿಂದ ಇಲ್ಲ ಎಲ್ಲಿ ಹೋಗಿದ್ದಾರೆ, ಅವ್ರು ಕೆನಡಾಕ್ಕೆ ಹೋಗಿದ್ದಾರೆ, ಒಬ್ಬರು ಅವ್ರ ಮನೇಲಿಲ್ಲ, ಹೋಗಿ ಅವರ ವೀಸಾ ನೋಡಿ ಎಲ್ಲಿ ತನಕ ಹೋಗ್ಬೋದು ನಾವು. BLOಗಳ ಮೇಲೆ ತಪ್ಪು ಹೊರಿಸೋದು ದೊಡ್ಡ ಅಪರಾಧ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ನಮ್ಗೆ ಸ್ವಲ್ಪ ಆದ್ರೂ ಕರುಣೆ ಬೇಕು. ಅವರ ಮನೆಗೆ ಕಳಿಸಿ, ಸರಿ ಒಂದು ಲೋಟ ನೀರು ಕೊಡ್ತೀರಾ ನಾವು. ಅಶ್ವಿನ್ ಅವರೇ, ರಾಜಕೀಯ ಮಾಡಬಾರ್ದು ಅಂತ ಹೇಳಿ ಭಟ್ ಸರ್ ಹೇಳ್ತಾರೆ, ಬಟ್ ಅನಿವಾರ್ಯವಾಗಿ ರಾಜಕೀಯ ಬೆರೆತು ಹೋಗಿದೆ. ಈಗ ನೋಡಿ, ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ರು, ಒಂದಷ್ಟು ಸಾಕ್ಷ್ಯ ಕೂಡ ಕೊಟ್ಟರು. ದರ್ಗಾಗಳಲ್ಲಿ, ಮಸೀದಿಗಳಲ್ಲಿ, ಶಾದಿ ಮಹಲ್ಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ಗಳನ್ನ ಕೊಡ್ಲಾಗ್ತಾ ಇದೆ ಅಂತ ಹೇಳಿ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯ ಅಥವಾ ಅಲ್ಪಸಂಖ್ಯಾತರ ಮತಗಳನ್ನ ಸೆಕ್ಯೂರ್ ಮಾಡ್ಕೊಳ್ಳೋ ಎಲ್ಲಾ ಪ್ರಯತ್ನ ಮಾಡ್ಲಾಗ್ತಿದೆ ಅನ್ನೋ ಆರೋಪ JDS ಕಡೆಯಿಂದ ಬಂದಿತ್ತು. ಬಟ್ ಈ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ, ಡಿಲೀಟ್ ಆಗಿರೋದೇ ಅಲ್ಪಸಂಖ್ಯಾತರ ಮತಗಳು, ಡಿಲೀಟ್ ಆಗಿರೋದೇ ಹಿಂದುಳಿದ ವರ್ಗದ ಮತಗಳು. ನಾವು JDS ನ ನಂಬೇಕಾ, ಕಾಂಗ್ರೆಸ್ ನ ನಂಬೇಕಾ? ನಾನು ಕೇಳ್ತಾ ಇರೋ ಜನಸಾಮಾನ್ಯರಿಗೆ ಉಂಟಾಗಿರುವ ಈ ರಾಜಕೀಯ ಗೊಂದಲದ ಬಗ್ಗೆ. ತುಂಬ ಗಂಭೀರವಾದ ಪ್ರಶ್ನೆ ಕೇಳಿದ್ರಿ ಸ್ಮಿತಾ ಮೇಡಮ್. ಅದರಲ್ಲಿ ಕರೆಕ್ಟ್ ಆಗಿದೆ. ಮಾನ್ಯ ಕುಮಾರಣ್ಣವರು ಏನು SIR ಒಂದು ಪ್ರಾಸೆಸ್ ಸ್ಟಾರ್ಟ್ ಆದಾಗ ಕೆಲವು ಚೌಟ್ರಿಗಳಲ್ಲಿ, ದರ್ಗಾಗಳಲ್ಲಿ ಎಲ್ಲ ಕಮ್ಯುನಿಟಿ ಏನು ಬರೀ ಅಲ್ಪಸಂಖ್ಯಾತರೇ ಇದ್ರಂತಲ್ಲ, ಎಲ್ಲ ಕಡೆ ಏನಾಗ್ತಾಯಿತ್ತು, ಎಲ್ಲರೂ ಒಂದು ಕಡೆ ಸೇರಿಸ್ಕೊಂಡು 4-5 ಜನ BLOಗಳು ಕೂತ್ಕೊಂಡು ಬರೆಯೋಂಥ ಕೆಲಸ ಆಗ್ತಿತ್ತು. ಚುನಾವಣಾ ಆಯೋಗ ಏನು ಹೇಳಿತ್ತು, ಮನೆಗೆ ಇದು ಭೇಟಿ ಕೊಡುವಂಥ ಕಾರ್ಯಕ್ರಮ ಇದೆ. ಈ ರೀತಿ ಆಗಬಾರ್ದು, ಗೊಂದಲ ಆಗುತ್ತೆ, ಆ ಮನೆಗಳಿಗೆ ಹೋಗಲಿ ಅಂತ ಮಾನ್ಯ ಕುಮಾರಣ್ಣ ಅವ್ರು ಹೇಳಿದಾಗ ಕಾಂಗ್ರೆಸ್ನವರು ಸಡನ್ನಾಗಿ ಆ ಟೈಮಲ್ಲಿ ಒಂದು ಸ್ವಲ್ಪ ಮಿನಿಸ್ಟ್ರಿಗಳದ್ದು ಎಲ್ಲ ಕೊಡೋದಿತ್ತಲ್ಲ, ಎಲ್ಲರೂ ಬಂದುಬಿಟ್ರು ಮಾಧ್ಯಮದ ಮುಂದೆ, ಇಲ್ಲ ಕುಮಾರಣ್ಣ ಅವರು ಅಲ್ಪಸಂಖ್ಯಾತ ವಿರೋಧಿ ಆಗ್ತಿದ್ದಾರೆ ಹಾಗೆ ಹೀಗೆ ಅಂದರು. ಆದರೆ ಕಳೆದ ವಾರ ಗೃಹ ಸಚಿವರು ಮತ್ತು ಮಾನ್ಯ CM ಅವರು ಕ್ಲಾರಿಫಿಕೇಶನ್ ಕೊಟ್ಟರು. ಆಗ ಕೂಡ್ದು
ನನ್ನ ಅಧಿಕಾರಿಗಳಿಗೆ ಉದಾಹರಣೆ ಬೆಂಗಳೂರು ದಕ್ಷಿಣ ರಾಮನಗರ ಜಿಲ್ಲೆನಲ್ಲಿರೋಂಥ ಅಧಿಕಾರಿಗಳಿಗೆ ನಾನು ಖಡಕ್ ಎಚ್ಚರಿಕೆ ಕೊಡ್ತಿದ್ದೀನಿ. ಯಾವುದೇ ಕಲ್ಯಾಣ ಮಂಟಪ, ಯಾವುದೇ ದರ್ಗಾಗಳಲ್ಲಿ ಕೂತ್ಕೊಂಡು BLOಗಳು SIR ಕಾರ್ಯಕ್ರಮನ ಕೈಗೊಳ್ಳಬಾರ್ದು ಅಂತ CM ಅವ್ರು ಹೇಳಿದ್ರು. ಅವಾಗ ಗೊತ್ತಾಯಿತು ಅವ್ರುಗಳ ಕೆಳಗಡೆ ಇದ್ದಂಥ ಶಾಸಕರು ಸಚಿವರುಗಳಿಗೆ ನಾವು ಹೇಳಿದ್ದು ತಪ್ಪಾಯ್ತು ಅವತ್ತು, ಆ ಒಂದು ಹೋಗ್ಬಾರ್ದಂತ. ಈಗ ಆಲ್ರೆಡಿ ಗೊಂದಲದಲ್ಲಿರುವ ನಾಗರಿಕರಿಗೆ ಭರವಸೆ ಮೂಡಿಸೋದ್ರ ಬದಲು ರಾಜಕೀಯ ಜಾಸ್ತಿ ಆಗ್ತಿದೆ ಅನ್ನೋ ಪ್ರಶ್ನೆ ನಾನು ಅಶ್ವಿನ್ ಅವ್ರಿಗೂ ಕೇಳಿದೆ, ನಿಮಗೂ ಅದನ್ನೇ ಕೇಳ್ತಾ ಇದ್ದೀನಿ. ಯಾಕೆ ಹೇಳ್ತೀನಿ ಸರ್, ಈಗ 17ನೇ ತಾರೀಕು ಮೊದಲ ಡ್ರಾಫ್ಟ್ ಸಿಗುತ್ತೆ. ಸಿಗೋದು ಯಾರಿಗೆ? ಕೇವಲ ಮತದಾರರಿಗೆ ಮಾತ್ರ ಅಲ್ಲ ಸರ್, ಪ್ರತಿ ಪೊಲಿಟಿಕಲ್ ಪಾರ್ಟಿಗೂ ಕೂಡ ಲೋಕಲೈಸ್ಡ್ ಸಿಗುತ್ತೆ. ಈಗ ಹಿಡ್ಕೊಂಡು ಹೋಗಿ ಯಾವ್ದು ಮಿಸ್ ಆಗಿದೆ, ಯಾರು ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಸಹಕಾರ ನೀಡಿ, ಅವ್ರು ಓಟ್ ಉಳಿಯೋಂಗ್ ಮಾಡಿ. ಹಿಂಗೆ ಎಲ್ಲಾ ಪಕ್ಷಗಳಿಗೂ ಆಪ್ಷನ್ ಇರುವಾಗ, ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಶೋ ಮೋರ್ ರೆಸ್ಪಾನ್ಸಿಬಿಲಿಟಿ, ನಿಲ್ಲಿ, ಪ್ರತಿಯೊಬ್ಬ ಕಾರ್ಯಕರ್ತನು ನಿಂತು ಯಾರು ಓಟ್ ಮಿಸ್ ಆಗಿದೆ ಅದನ್ನು ಉಳಿಸೋ ಪ್ರಯತ್ನ ಮಾಡ್ಬೋದಲ್ಲ. ನೀವು ಹೇಳಿ ಸರಿ ಇದೆ. ಯಾವುದೇ ಒಬ್ಬ ಅರ್ಹ ಕನ್ನಡಿಗ ಮತದಾರ ಪಟ್ಟಿಯಿಂದ ಹೊರಗುರಿಬಾರ್ದು, ಅದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ನೀವು ಮಾತಾಡ್ತಾ ಇರ್ಬೇಕಾದ್ರೆ ರಾಮನಗರದ ಉಲ್ಲೇಖ ಮಾಡಿದ್ರಿ, ಮಾನ್ಯ ಜಗದ್ಗುರು ಕುಮಾರಸ್ವಾಮಿ ಅವ್ರ ವಿಷಯ ಕೂಡ ಎತ್ತಿದ್ರಿ ತಾವು. ಅಲ್ಲಿಂದ ಯಾಕಂದ್ರೆ ಯಾರ ಓಟನ್ನು ಹಾಕೊಂಡು ಎಷ್ಟು ಜನ ಕೇಳಿಸ್ಕೊ, ನಿಮ್ಮ ಮುಖ್ಯ, ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಕೇಂದ್ರ ಸಚಿವರಾಗಿದ್ದವರು. ಪ್ರಶ್ನೆಗೆ ಉತ್ತರ ಯಾವ ಉದ್ದೇಶ ಬಿಹಾರಲ್ಲಿ ಇವ್ರದ್ದು ಈಡೇರ್ತೋ, ಯಾವ ಉದ್ದೇಶ ವೆಸ್ಟ್ ಬೆಂಗಾಳಲ್ಲಿ ಈಡೇರ್ತೋ, ಯಾವ ವಿಶ್ವಗುರು ಮತ್ತೆ ಅವರ ಇನ್ನೊಬ್ರು ಇದಾರಲ್ಲ ಬಿಹಾರದ ಏನು ಹೋಮ್ ಮಿನಿಸ್ಟರು, ಅವರಿಬ್ಬರು ಕುತ್ಕೊಂಡು ಏನು ಸಂಚು ಮಾಡಿದ್ರು ಅವೆರಡು ರಾಜ್ಯಗಳಲ್ಲಿ, ಈ ರಾಜ್ಯದಲ್ಲಿ ಆ ಸಂಚು ಮಾಡಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಸಹಾಯ ಮಾಡ್ತೀವಿ ಅಂತ ಯಾವ ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಪ್ರಯತ್ನ ಮಾಡಿದ್ರು, ಅದನ್ನು ವಿಫಲ ಮಾಡಿದ್ದೀವಿ. ಇಲ್ಲಿವರೆಗೂ ಸೋಫಾರ್ ವಿಫಲ ಮಾಡಿದ್ದೀವಿ, ಮುಂದೆ ಕೂಡ ವಿಫಲ ಮಾಡ್ತೀವಿ. ಪ್ರತಿಯೊಬ್ಬ ಮತದಾರನ ಅದಕ್ಕೆ ಸೇರಿಸ್ತೀವಿ. ಇವತ್ತು 66 ಲಕ್ಷ. ಒಂದ್ ನಿಮಿಷ ಇರೋಣ, ನೀನು ತಾಳ್ಮೆಯಿಂದ ಇರೋಣ, ತಾಳ್ಮೆಯಿಂದ ಇರೋಣ ನೀನು, ಯಾಕಂದ್ರೆ ನಿಮ್ ಬಣ್ಣ ಬಯಲಾಗಿದೆ. ತಾಳ್ಮೆಯಿಂದ ಇರೋಣ ನೀನು. ಇಷ್ಟು ಕಾನ್ಫಿಡೆನ್ಸ್ ಇರುವಾಗ, ನಾವು ಬಿಡೋದಿಲ್ಲ ಮೋಸ ಆಗ್ಲಿಕ್ಕೆ ಅನ್ನೋ ಕಾನ್ಫಿಡೆನ್ಸ್ ಇರುವಾಗ ಆಚೆ ಬಂದ್ಬಿಟ್ಟು ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಕೊಡೋದು ಯಾಕೆ? ಏನ್ ಅವಶ್ಯಕತೆ ಇದೆ? ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ. ಕೇಳಿ, ಚುನಾವಣಾ ಆಯೋಗ ನಮ್ಮ BLAಗಳು ಮಾಡೋ ರೀತಿಯಲ್ಲಿ ಕೆಲಸ ಮಾಡಿಲ್ಲ. ಚುನಾವಣಾ ಆಯೋಗದಿಂದ ನೇಮಕಗೊಂಡಿರ್ತಕ್ಕ BLOಗಳು ಕೂಡ ನಮ್ಮ BLAಗಳು ಮಾಡಿದಲ್ಲ ಅಷ್ಟು ಕೆಲಸ ಮಾಡಿಲ್ಲ. ಕೇಳಿ, ಸಂಬಳ ತಗೊಂಡು ಕೂಡ ಅವ್ರು ಕೆಲಸ ಮಾಡಿಲ್ಲ. ಅದೇ ಹೇಳ್ತಾರಲ್ವ ನೀವು, ಅವ್ರು ಸಂಬಳ ತಗೊಂಡು ಕೂಡ ನೇತಾಗಿ ಕೆಲಸ ಮಾಡಿಲ್ಲ. ನಮ್ಮ ಕಾರ್ಯಕರ್ತರು ಯಾರ್ಯಾರು ಮನೆಗೆ ಹೋಗಿ BLOಗಳು ನಂಬರ್ ಕೊಟ್ಬಿಟ್ಟು ನೀವು ಫೋನ್ ಮಾಡಿ ತಗೊಳ್ಳಿ ಅಂತ ಹೇಳಿದ್ದಾರೆ. ನನ್ನ ಓಟು ಕೇಳೋಣ ಇಲ್ಲಿ ಒಂದ್ ನಿಮಿಷ. ಈಗ 66 ಲಕ್ಷ ಜನ ಎಲ್ಲಿಗೆ ಸ್ಥಳಾಂತರ ಆಗಿದ್ದಾರೆ, ಇವ್ರಿಗೆ ಡೂಪ್ಲಿಕೇಟ್ ಆಗಿರೋದು ಗೊತ್ತಾಗ್ಬಿಡ್ತು. 6 ಲಕ್ಷ ಜನ ಎಲ್ಲೋ ಬೇರೆ ಕಡೆ ಎಲ್ಸ್ವೇರ್, 7 ಲಕ್ಷ ಜನ ಎಲ್ಲೋ ಎನ್ರೋಲ್ ಆಗಿದ್ದಾರೆ ಅಂತ. ಮಿಕ್ಕಿದ 66 ಲಕ್ಷ ಜನ ಏನು ಮಾಡ್ಬೇಕು ನಾವು? ಸತ್ತವ್ರನ್ನ ಬಿಡೋಣ, ಆಯ್ತು, ಸತ್ತವರು ಹೋಗ್ತಾರೆ. ಮಿಕ್ಕಿದ 66 ಲಕ್ಷ ಜನ ಹೆಂಗೆ? ಆಮೇಲೆ ಡಿಸ್ಕ್ರಿಪೆನ್ಸಿಯಿಂದ ಬಂದಾಗ ನನ್ನ ಓಟು 1996 ಇಂದ ಇಲ್ಲಿವರೆಗೂ ಯಾವ ಓಟನ್ನು ಮಿಸ್ ಮಾಡ್ಕೊಂಡು ನಾನು 2002ದಲ್ಲಿ ನಂದು ಮ್ಯಾಚ್ ಆಗ್ತಾ ಇಲ್ಲ, ಲಿಸ್ಟಲ್ಲಿ ಇಲ್ಲ, ಆ ಪಟ್ಟಿಯಲ್ಲಿ ಇಲ್ಲ, ಆ ಪಟ್ಟಿಯೇ ಇಲ್ಲ. ಅಲ್ಲಿ ನನ್ನದು ಇಲ್ಲ, ನನ್ನ ತಾಯಿದು ಇಲ್ಲ, ನನ್ನ ತಂದೆದು ಇಲ್ಲ. ಏನಾಗಬೇಕು? ಫಾರಂ ಫಿಲಪ್ ಮಾಡ್ಕೊಂಡು ಹೋಗಿದ್ದಾರೆ, ಬರ್ತಾ ನಂಗೆ ನೋಟಿಸ್ ಕೊಡ್ತಾರೆ. ಅವಾಗ ನಾನು ಪಾಸ್ಪೋರ್ಟ್ ಇದ್ರೆ ಕೊಡ್ತೀನಿ, ಪಾಸ್ಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ಏನು ಮಾಡೋಕ್ಕಾಗ್ತದೆ? ಯಾರು ಅದು ಕೊನೆಗಾರಿಕೆ? ಇಲ್ಲಿ ಆಧಾರ್ ಕಾರ್ಡ್ ತಗೊಂತಾರ ತಗೊಳ್ಳಲ್ಲ, ಹಳೆ ವೋಟರ್ ಕಾರ್ಡ್ ಕೊಡ್ತಾರ ತಗೊಳ್ಳಲ್ಲ, ಇಲ್ಲ ಪ್ಯಾನ್ ಕಾರ್ಡ್ ಕೊಡ್ತಾರ ತಗೊಳ್ಳಲ್ಲ. ಅವ್ರಿಗೆ ಬೇಕಾದಂಥ ಡಾಕ್ಯುಮೆಂಟ್ಸು ಎಷ್ಟು ಬಡವರು, ಎಷ್ಟು ಬುಡಕಟ್ಟು ಜನಾಂಗದವರು, ಆದಿವಾಸಿಗಳು, ದಲಿತರು, ಅಲ್ಪಸಂಖ್ಯಾತರು ಏನ್ ಮಾಡ್ಬೇಕು ಅವ್ರು ಹೇಳಿ? ರಾಜ್ಯದ ಜನತೆ ಏನ್ ಮಾಡ್ಬೇಕು ಹೇಳಿ? ಇಂತಹ ಡೋಂಗಿಗಳು ಸರೋವರ್ ಅವರೇ, ಅಷ್ಟು ಕಷ್ಟ ಇದೆಯಾ ಡಾಕ್ಯುಮೆಂಟ್ಸ್ಗಳು? ಇವ್ರು ಕೇಳಿರೋದು ಅಷ್ಟು ಕಷ್ಟ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಇಂಥವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳೇನೆ ಈ ಸಹಾಯ ಕೇಂದ್ರಗಳನ್ನು ಓಪನ್ ಮಾಡಬೇಕು ಅನ್ನೋದು ಒಂದಿತ್ತು. ಬಟ್ ಆರೋಪ ಏನ್ ಬರ್ತಿದೆ ಅಂತಂದ್ರೆ 80% ಈ ಫೆಸಿಲಿಟೇಷನ್ ಕೇಂದ್ರಗಳು ಓಪನ್ನೇ ಆಗಿಲ್ಲ ಅನ್ನೋ ಆರೋಪ. ಇದು ನಿಜಾನಾ ಅಂತ? ಇದು ನಿಜ. ಯಾಕೆ ಅಂತ ಹೇಳಿದರೆ, ನೀವು 2 ಪ್ರಶ್ನೆ ತಗೊಂಡು ಇಲ್ಲಿ ಬಂದಂಥದ್ದಕ್ಕೆ 2ಕ್ಕೆ ರೆಸ್ಪಾನ್ಸ್ ಮಾಡಿಬಿಡ್ತೀನಿ, ಕ್ವಿಕ್ಕಾಗಿ ಮಾಡಿಬಿಡ್ತೀನಿ. ಮೊದಲನೇದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಲಾಸ್ಟ್ ಕ್ವಶನಿಂದನೇ ತಗೊಳ್ತೀನಿ. ಚುನಾವಣಾ ಆಯೋಗ ಮತ್ತು ಆಡಳಿತ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಎರಡೂ ಕೂಡ ಒಪ್ಕೊಂಡಿದ್ದೇನಪ್ಪ ಅಂತ ಹೇಳಿದರೆ, ನಾವು ಪ್ರತಿ ಗ್ರಾಮ ಪಂಚಾಯಿತಿ ಲೆವೆಲ್ನಲ್ಲಿ ಸಹಾಯ ಕೇಂದ್ರಗಳನ್ನು ತೆಗಿತೀವಿ ಅಂತ ಆದೇಶ ಕೂಡ ಹೊರಡಿಸಿದ್ದಾರೆ ಕರ್ನಾಟಕ ಸರ್ಕಾರ. ಆದರೆ ಇದು ಆಗಿಲ್ಲ. 80% ಅಲ್ಲ, ಅದಕ್ಕಿಂತ ಹೆಚ್ಚಿನದಾಗಿಯೇ ಆಗಿಲ್ಲ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಚನ್ನಗಿರಿ ತಾಲೂಕಿನ ಯಾವ ಗ್ರಾಮ ಪಂಚಾಯಿತಿಯಲ್ಲೂ ಹೆಲ್ಪ್ ಸೆಂಟರ್ಗಳು ತೆಗೆದಿಲ್ಲ. ಇದನ್ನು ಮಾಡಿರ್ತಕ್ಕಂಥದ್ದು ಯಾರಾದರೂ ವಾಲಂಟಿಯರ್ಸ್ ಮಾಡಿದ್ದಾರೆ ಹೊರತು ಸರ್ಕಾರ ಮತ್ತು ಚುನಾವಣಾ ಆಯೋಗ ಯಾವ ಲೆವೆಲಿಗೆ ಮಾಡಬೇಕಾಗಿತ್ತು ಅದು ಮಾಡೋಕ್ಕಾಗಿಲ್ಲ. ಇದ್ರ ಜೊತೆಗೇ ಇಲ್ಲಿಂದ ಸೇರಿಸಿ ಹೇಳ್ಬಿಡ್ತೀನಿ, ನಾವೆಲ್ಲ ಪಕ್ಷದವರು ನಾವು ಕರ್ನಾಟಕದಲ್ಲಿ ಬೆಂಗಾಲು ಮತ್ತು ಬಿಹಾರ ಆದಂಗೆ ಬಿಟ್ಟಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ನಟರಾಜ್ ಗೌಡ್ರು ಸರ್. ಆದರೆ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ASDO ಮಾಡೇ
ಆಗ್ಬಿಟ್ಟಿದೆ. ಅದು ಉಲ್ಟಾ ಡೆಡ್ ಆಪೋಸಿಟ್ ಆಗೋಗಿದೆ. ಎಷ್ಟು ನಿಲ್ಲಿಸ್ಬೇಕಾಗಿತ್ತೋ ಅಷ್ಟು ನಿಲ್ಸೋಕ್ಕಾಗಿಲ್ಲ. ಇಡೀ ಭಾರತದಲ್ಲಿ 20% ಮಾಡಿದ್ದಾರೆ. ಈಗ ನಾವು ಮುಂದೆ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ ಇಂಪಾಸಿಬಲ್. ಕರ್ನಾಟಕದ ಅಷ್ಟೂ ಜನ ಮನೆಯಿಂದ ಒಬ್ಬರು ಹೋದ್ರೂ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. ವೆಸ್ಟ್ ಬೆಂಗಾಲಲ್ಲಿ ASDDO ಮಾರ್ಕ್ ಆಗಿದ್ದು ಬರೀ 7.6%, ಕರ್ನಾಟಕದಲ್ಲಿ 20% ಆಗಿದೆ. 7.6%ನಲ್ಲಿ ಇದ್ದಂಥವ್ರು ಜನರು ಕೋರ್ಟಿಗೆ ಹೋದಾಗ ಕೋರ್ಟು ಮತ್ತು ಪತ್ರಿಕಾ ವರದಿಗಳು ಹೇಳಿದ್ದು ಇದೆಲ್ಲವನ್ನು ನಾವು ವೆರಿಫೈ ಮಾಡಬೇಕು ಅಂದರೆ 21 ವರ್ಷ ಬೇಕು ಅಂತಂದರು. ಇಲ್ಲಿ 20% ಆಗಿದೆ, 7%ಗೆ 21 ವರ್ಷ ಬೇಕು ಅಂದರೆ ಇದಕ್ಕೆ ಯಾವಾಗ ಮಾಡ್ತೀರಿ? ಡೇಟ್ ಎಷ್ಟು ಎಕ್ಸ್ಟೆಂಡ್ ಮಾಡಿದ್ರು ಆಗಲ್ಲ. ನಾವು ಎಲ್ಲ ಹಿಯರಿಂಗಿಗೆ ಹೋಗೋಕ್ಕೆ ಆಗಲ್ಲ. ಹಿಯರಿಂಗು ತಾಲೂಕ್ ಲೆವೆಲಲ್ಲಿ EROಗಳು ಮಾಡ್ತಾರೆ, DC ಗಳು ಮಾಡ್ತಾರೆ. ಜನ ಏನು ಮಾಡ್ತಾರೆ ಗೊತ್ತಾ ಮೇಡಮ್, ನಾನು ಹೇಳ್ತೀನಿ, ಎಲ್ಲರ ಹತ್ರ ಮಾತಾಡ್ತೀನಿ, ಇದ್ರೆಷ್ಟು ಹೋದ್ರೆಷ್ಟು. ಈ ಕಾಂಗ್ರೆಸ್ ಬಂದ್ರೆ ಏನು, BJP ಬಂದ್ರೆ ಏನು, JDS ಬಂದ್ರೆ ಏನು ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ದತ್ತಾತ್ರೇಯ ಸರ್, ನಿಜ ಇವಾಗ ಡಿಲೀಟ್ ಆಗಬಹುದು ಅಂತೇಳಿ ಪಟ್ಟಿಯಲ್ಲಿ ಇದ್ರೂ ಕೂಡ ನಿಮಗೆ 10 ರಿಂದ 15 ದಿನ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆಲ್ಲ ಸಮಯ ಇರುತ್ತೆ. ನಿಮ್ಮ ಹತ್ರ ಡಾಕ್ಯುಮೆಂಟ್ಗಳಿದ್ರೆ ಅದನ್ನ ತಗೊಂಡು ಹೋಗಿ ವಾಪಸ್ ಪಟ್ಟಿಗೆ ಸೇರ್ಪಡೆಗೊಳ್ಳಿಕ್ಕೆ ಅವಕಾಶ ಇದೆ. ಇದೆಲ್ಲ ನಾವು ಕೇಳ್ತಾ ಇದೀವಿ. ಬಟ್ ಕೇಳದಷ್ಟು ಸುಲಭ ಇಲ್ಲ, ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ ಇದೆ ಅನ್ನೋದನ್ನ ಸರೋವರ್ ಅವರು ಹೇಳ್ತಿದ್ದಾರೆ. ಜನಸಾಮಾನ್ಯರ ಬಾಯಲ್ಲೂ ಅದೇ ಮಾತಿರೋದು. ಮೇಡಮ್, ಮೊದಲನೇದಾಗಿ ಯಾರೀಗ ಎನ್ಯುಮರೇಷನ್ ಫಾರಮ್ನ ಕೊಟ್ಟಿದ್ದಾರೆ ಅವ್ರಿಗೆ ಯಾರಿಗೂ ಡಾಕ್ಯುಮೆಂಟ್ ಕೇಳಿಲ್ಲ. ಫಸ್ಟ್ ಪಾಯಿಂಟ್ ಡ್ರಾಫ್ಟಲ್ಲಿ ಬಂದೇ ಬರುತ್ತೆ ಅವ್ರದ್ದು. ಯಾರು 2002ರಲ್ಲಿ ಮ್ಯಾಪಿಂಗ್ ಆಗಿದೆ ಅವ್ರಿಗೆ ಯಾವ ಡಾಕ್ಯುಮೆಂಟು ಕೇಳಲ್ಲ, ಫಿನಿಶ್. ಇವ್ರು ಹೇಳ್ದಂಗೆ 30-40% 2002ನವ್ರು ಇದ್ದಾರೆ, ಅವ್ರಿಗೆ ಕೇಳಲ್ಲ. ಇನ್ನು ಉಳಿದಂಥವ್ರು ಏನು 2002ರಲ್ಲಿ ಇಲ್ದರು ಪ್ರೊಜನಿ ಮ್ಯಾಪಿಂಗು ಅಂತೆಲ್ಲ ಏನು ಒಳಗೆ ಸೇರಿದಾರೋ ಅವರ ಬಗ್ಗೆ BLO ಆ್ಯಂಡ್ ARO ವಿಲ್ ಡಿಸೈಡ್. ಯಾರಿಗಾರ ಬೇಕಾ ಅವ್ರಿಗೆ ಇಫ್ ಈ ಸ್ಯಾಟಿಸ್ಫೈಡ್ ವಿತ್ ದೇರ್ ರೆಸಿಡೆನ್ಸ್ ಅಂದರೆ ಅವ್ರ ಪ್ರೊಜನಿ ಮ್ಯಾಪಿಂಗ್ ಎಲ್ಲ ಕೊಟ್ಟರೆ ಅವ್ರಿಗೆ ನೋಟಿಸ್, ಅವ್ರಿಗೇನು ಕೇಳಲ್ಲ. ರೇರೆಸ್ಟ್ ಆಫ್ ದಿ ರೇರ್ ಕೇಸಲ್ಲಿ ಕೇಳ್ತಾರೆ. ಅವ್ರು ಹೇಳ್ದಂಗೆ 12 ಡಾಕ್ಯುಮೆಂಟ್ ಕೇಳಿದ್ದಾರೆ ಅಂತಂದ್ರಲ್ಲ, ಅದು ಏನು ಒಬ್ಬರಿಗೆ ಒಂದು ಡಾಕ್ಯುಮೆಂಟ್ ಕೊಡೋಕ್ಕಾಗಲ್ಲ, ಇನ್ನೊಬ್ರಿಗೆ ಡಾಕ್ಯುಮೆಂಟ್ ಕೊಡೋಕ್ಕಾಗಲ್ಲ. ಓವರಾಲ್ ಎಲ್ಲರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕೇಳಿದ್ದಾರೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಒಪ್ಕೊಂಡಿದ್ದಾರೆ. OBC SC ST ಬೇರೆ ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿದ್ದಾರೆ. ಪಾಸ್ಪೋರ್ಟ್ ಕೇಳಿದ್ದಾರೆ, ಎಜುಕೇಷನ್ ಸರ್ಟಿಫಿಕೇಟ್ ಕೇಳಿದ್ದಾರೆ. ಯಾವುದೇ ಏನೇ ಎಜುಕೇಷನ್ ಇಲ್ಲ ಅಂದರೂ ಒಂದು ಕೊನೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು ಅಂತ ಹೇಳಿದ್ದಾರೆ. ಆ ಎಲ್ಲ ಸರ್ಟಿಫಿಕೇಟ್ಗಳ್ನು ಕೂಡ ಸರ್ಕಾರ ವಾಲಂಟ್ರಿಯಾಗಿ ನಾವು ಮನೆ ಬಾಗಿಲಿಗೆ ಕೊಡ್ತೀವಿ ಅಂತ ಸರ್ಕಾರನೇ ಹೇಳಿರ್ಬೇಕಾದ್ರೆ ಯಾಕೆ ಯೋಚನೆ ಆಗಬೇಕು? ಸರ್ಕಾರ ಕೊಡತ್ತೆ, ನಾಳೆ ದಿವಸ ಯಾರಿಗೆ ಯಾವ ಸರ್ಟಿಫಿಕೇಟ್ ಕೊಟ್ಟೇ ಕೊಡುತ್ತೆ. ಅವರೆಲ್ಲರೂ ಉಳಿತಾರೆ. ಯಾವುದ್ರೊಳಗೆ ಉಳಿತಾರೆ? ಡ್ರಾಫ್ಟ್ ರೋಲಲ್ಲಿ ಯಾರಿಗೆ ನೋಟಿಸ್ ಕೊಡ್ತಾರೋ ಅವ್ರಿಗೆ ಮಾತ್ರ ಆ ಸರ್ಟಿಫಿಕೇಟ್ ಎಲ್ಲರಿಗೂ ಕೊಡಲ್ಲ. ಅವ್ರಿಗೆ ಅನ್ಬು ಕುಮಾರ್ ಹೇಳಿದ್ದಾರೆ, ಯಾರಿಗೆ BLOಗೆ ಅನುಮಾನ ಬರುತ್ತೋ ಅಥವಾ ಹಿ ಹ್ಯಾಸ್ ಟು ಸ್ಯಾಟಿಸ್ಫೈ ಹಿಮ್ಸೆಲ್ಫ್, ಬೇಕಾದ್ರೆ ಕೇಳ್ಬೋದು, ಅವ್ರಿಗೆ ಅವ್ರು ನೋಟಿಸ್ ಕೊಡ್ತಾರೆ, ಅವ್ರು ಆ ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಆ ಡಾಕ್ಯುಮೆಂಟ್ ಕೊಡೋದಕ್ಕೆ ಏನು ತೊಂದರೆ? ಸರ್ಕಾರ ಈಗಾಗಲೇ ಕೊಡೋಕ್ಕೆ ರೆಡಿ ಇದೆ, ಭಾಳ ಜನ ತೊಗೊಂಡಿದ್ದಾರೆ. ಮತ್ತು ಭಾಳ ವಿಶೇಷ ಅಂದರೆ 2 ತಿಂಗಳು ಅವಕಾಶ ಕೊಟ್ಟಿದ್ದಾರೆ. ನಾಳೆ 17ನೇ ತಾರೀಕು ಡ್ರಾಫ್ಟ್ ರೋಲ್ ಕೊಟ್ಟಾದಮೇಲೆ ನಮ್ಮದು ನೆಕ್ಸ್ಟ್ 18/10ಕ್ಕೆ ಫೈನಲ್ ರೋಲ್ ಫೈನಲ್ ವೋಟರ್ ಲಿಸ್ಟ್ ಕೊಡ್ತಾರೆ. ಈ 1 ತಿಂಗಳಲ್ಲಿ ನೀವು ಈ ಎಲ್ಲ ಡಾಕ್ಯುಮೆಂಟು ಕೊಡ್ಬೋದು ಮತ್ತು ಎಲ್ಲ ಅಬ್ಜೆಕ್ಷನ್ನು ಫೈಲ್ ಮಾಡೋಕ್ಕೆ ಇನ್ನೇನಾದ್ರು ಕಾಂಪ್ಲಿಕೇಶನ್ ಇಷ್ಟ ಆದಮೇಲೂ ಕೂಡ ಕೊನೆಗೆ ಅನುಭು ಕುಮಾರ್ ಅವ್ರು ಹೇಳಿದ್ದಾರೆ, ಅಕಸ್ಮಾತ್ ಬೈ ಮಿಸ್ಟೇಕ್ ಅಥವಾ ಬೈ ಏನೋ ಕಾರಣಕ್ಕೋಸ್ಕರ ಯಾರಿಗೋ ಏನೋ ಡಾಕ್ಯುಮೆಂಟ್ ಸಿಗಲಿಲ್ಲ ಅಂದರೆ ಅವನಿಗೆ ನಾವು ವೋಟರ್ ಲಿಸ್ಟಿಂದ ಹೊರಗೆ ಹಾಕಲ್ಲ. ಅವ್ರನ್ನ ಸಮನ್ ಮಾಡಿ ನಮ್ಮ DC ಅವರು ಕೇಳ್ಬಿಟ್ಟು ಅವ್ರದ್ದು ಹಿಂದೆ ಉದಾಹರಣೆಗೆ ಯಾರೋ ಅನಾಥರಿರ್ತಾರೆ, ಅವರಿಗೆ ತಂದೆನೂ ಇಲ್ಲ ತಾಯಿನೂ ಇಲ್ಲ, ತಂದೆದು ಪ್ರಜನಿ ಮಾಡೋರಿರಲ್ಲ, ತಾಯಿನೂ ಪ್ರಜನಿ ಮಾಡೋಕ್ಕಿರಲ್ಲ, ಅವ್ರು ಯಾರ್ದೋ ಮನೇಲಿ ಬೆಳೆದಿರ್ತಾರೆ, ಅಂಥವ್ನು ಹಂಗಾರು ಓಟ್ ಕಳ್ಕೊಳ್ತಾನ ಅನ್ನೋ ಪ್ರಶ್ನೆ ಕೇಳಿದಾಗ ಇಲ್ಲ ಸರ್, ಅಂಥವ್ರಿಗೆ ನಾವು DC ಅವರು ಪರ್ಸನಲ್ಲಾಗಿ ಇಂಟರ್ವ್ಯೂ ಮಾಡಿ ಅವರು ಸ್ಯಾಟಿಸ್ಫೈ ಮಾಡಿ ಅವ್ರಿಗೆ ವೋಟರ್ ಲಿಸ್ಟಲ್ಲಿ ಸೇರಿಸ್ತೀವಿ, ನಾವು ಉಳಿಸ್ತೀವಿ, ಕ್ಲಿಯರ್ ಮಾಡ್ಯಾರ ಅದನ್ನ. ಈಗ ಮೇಡಮ್ ಹೇಳ್ತಿದ್ದಂಗೆ ಏನಂದ್ರೆ ಸಾಕಷ್ಟು ಜನ ಲೇಡೀಸಿಗೆ ಮದುವೆ ಆದ್ಮೇಲೆ ಹೆಸರು ಚೇಂಜ್ ಆಗ್ತದೆ, ಮದುವೆಗೆ ಮುಂಚೆ ಹೆಸರು ಬೇರೆ ಇರ್ತದೆ. ಸೊ ಅಂಥವ್ರಿಗೂ ಈಗ ಫಾರ್ಮ್ ಫಿಲ್ ಮಾಡೋದು ತುಂಬಾ ಸಮಸ್ಯೆಗಳಾಗ್ತಾ ಇದೆ. ಇದರಿಂದಾನೇ ಈಗ ASDDO ಇದೆಯಲ್ಲ, ಇದು 1,09,00,000 ಹಾಕೋದ್ರಲ್ಲಿ BLAಗಳದ್ದು ಲ್ಯಾಪ್ಸಸ್ ಇದೆ. ಯಾಕಂದ್ರೆ ಸಾಕಷ್ಟು ಕಡೆ ಈಗ ಎಲ್ಲ ಹೇಳ್ತಿದ್ದಾರೆ ಬದುಕಿರೋರ್ನೇ ಸತ್ತಿದ್ದಾರೆ ಅಂತ ತೋರಿಸಿದ್ದಾರೆ. ಮತ್ತೆ ಯಾರೆಲ್ಲ ಫಾರ್ಮ್ಸ್ ಕೊಟ್ಟಿದ್ದಾರೆ ಅವ್ರದ್ದು ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ನನ್ನ ಹತ್ರ ಪಾರ್ಟ್ ನಂಬರ್ ಎಲ್ಲಾನು ಇದೆ. ಸೊ ಇದೇನಾಗ್ತಾ ಇದೆ ಅಂತಂದ್ರೆ ನಾವು ಮುಂದಕ್ಕೆ ಹೋಗ್ತಾ ಇದೀವಿ, ಮತ್ತೆ ವಿ ಆರ್ ಗೋಯಿಂಗ್ ಬ್ಯಾಕ್. ಈ ಒಂದು ಪ್ರೋಸೆಸ್ ನೀವು ಹೇಳಿದಾಗೆ ಒಬ್ಬ ವ್ಯಕ್ತಿದು ಹೆಸರನ್ನ ಸೇರಿಸಲಿಕ್ಕೆ ಇಟ್ ಮೇ ಟೇಕ್ 10 minutes or 15 minutes, ವಾಟ್ ಎವರ್ ಇಟ್ ಬಿ. ಇದನ್ನ ನಾವು ಈ ವರ್ಷವೆಲ್ಲ ಇದೇ ಮಾಡ್ತಾ ಇರ್ಬೇಕಾಗ್ತದ. ಇದಕ್ಕೆ ಈಗ ನೀವು ಹೇಳ್ದಂಗೆ ಇಲ್ಲಿವರೆಗೂ ಆಗಿದ್ದು ಏನೋ ಆಯ್ತು, ಇನ್ನು ಮುಂದೆ ಆದ್ರೂ ಯಾರೇ ಒಂದು ವ್ಯಕ್ತಿನ ಸೇರಿಸಲಿಕ್ಕೆ ಒಂದು ಸಿಂಪಲ್ ಮೆಕ್ಯಾನಿಸಮ್, ಅದನ್ನು ನೀವು ಹೇಳ್ದಂಗೆ ಎಲ್ಲರೂ ಕೂತಿ ಮಾಡಿದರೆ
ಅನುಕೂಲ ಆಗ್ತದಲ್ವ ಅನ್ನೋದು ನನ್ನ ಪ್ರಶ್ನೆ. ಮಾತಾಡಿದ್ರಲ್ಲಿ ಒಂದು ಬಹಳ ತುಂಬಾ ಜನಕ್ಕಿದ್ದ ಡೌಟ್ ಇದೆ. ಈ ಹೆಸರುಗಳು ಬದಲಾವಣೆ ಒಂದೇ ಒಂದು ಡಾಟ್ ಹೆಚ್ಚು ಕಮ್ಮಿ ಆದ್ರೂ ಕೂಡ ಹೊಟ್ಟೋಗುತ್ತೆ, ನಾಳೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಂದಾಗ ಅನ್ನೋದು ಅನುಮಾನ ಇದೆ. ಸರ್ ಅವ್ರ ಉತ್ತರ ಕೊಡ್ಲಿ. ಅದಾದ್ಮೇಲೆ ಈ ಆತಂಕಕ್ಕೆ ಏನ್ ಸರ್ ಪರಿಹಾರ? ಇದನ್ನ ಪೊಲಿಟಿಕಲಿ ಯೂಸ್ ಮಾಡ್ಕೊಳ್ತಾರೆ ಅನ್ನೋ ಆರೋಪ ಕೂಡ ಇದೆ. ಅದಕ್ಕೆ ನಾವ್ ಇವಾಗ ಹೋಗೋದು ಬೇಡ. ಓಕೆ, ಅದಕ್ಕೆ ಹೋಗೋದು ಬೇಡ ಅಂತ ಹೇಳಿರೋ ಕಾರಣದಿಂದ ಹೇಳ್ಬಿಡ್ತೀನಿ. ಇವರಿಗೆಲ್ಲರಿಗೂ ಕೂಡ 100% ನೋಟಿಸ್ ಬರುತ್ತೆ. ಯಾರ್ದೆಲ್ಲ ಹೆಸರು ಚೇಂಜ್ ಇದೆ, ತಂದೆ ತಾಯಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿಲಿ ಯಾವ್ಯಾವ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನಿಮ್ಮ ಹೆಸರು ತಪ್ಪಾಗಿದ್ದರೆ ಮೊದಲ ಒಂದು ಹೆಸರು ಅದು ಸಾಮಾನ್ಯ ಹೆಣ್ಮಕ್ಳಿಗೆ ಆಗುತ್ತೆ. ಎರಡನೇದು, ನೀವು ಪ್ರಜುನಿ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ತಂದೆ ಹೆಸರು 2002ರಲ್ಲಿ ಬೇರೆ ರೀತಿ ಇದ್ದು ಇವಾಗ ಏನಾದರೂ ಸಮಸ್ಯೆ ಇದ್ದರೆ, ತಂದೆ ತಾಯಿ ಮತ್ತು ಮಕ್ಕಳ ವಯಸ್ಸಿನಲ್ಲಿ 15 ವಯಸ್ಸಕ್ಕಿಂತ ಕಡಿಮೆ ಅಂತರ ಕಂಡು ಬಂದಲ್ಲಿ, ಮತ್ತು ನೀವು ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಮಾಡಿದಾಗ 40 ವಯಸ್ಸಿನ ಅಂತರ ಏನಾದರೂ ಇದ್ದರೆ, ಈ ರೀತಿ 13 ಅಂಶಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಬಂದ್ರೂ ಕೂಡ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಕ್ಯಾಟಗರಿಲಿ ಹೋಗಿ ಕೂತ್ಕೊಳ್ಳುತ್ತೆ. ಈಗಾಗಲೇ ಪ್ರತಿ ಬೂತ್ನಲ್ಲೂ 90ರಿಂದ 100 ಜನರ ಹೆಸರು ಅಲ್ಲಿ ಹೋಗಿ ಕೂತಿದೆ. ಇವರೆಲ್ಲರಿಗೂ ಕೂಡ ನೋಟಿಸ್ 100% ಬರುತ್ತೆ. ನೋಟಿಸ್ ಬಂದಂಥ ಸಂದರ್ಭದಲ್ಲಿ ಜನ ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಮಾತ್ರ ನಾನು ಹೋಗ್ತೀನಿ. ಜನ ಏನು ಮಾಡಬೇಕು ಅಂದರೆ 11 ಡಾಕ್ಯುಮೆಂಟಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಆದರೆ ಒಂದು ಇಟ್ಕೊಂಡ್ರೆ ಸಾಕಾಗಲ್ಲ. ನನ್ನ ಸಲಹೆ ಏನು ಅಂತ ಹೇಳಿದ್ರೆ 3ರಿಂದ 4 ನೀವು ಡಾಕ್ಯುಮೆಂಟನ್ನು ಇಟ್ಕೊಂಡ್ರೆ ಒಳ್ಳೆಯದು. ಈ 3ರಿಂದ 4 ಉದಾಹರಣೆಗೆ ಸುರೇಶ್ ಅನ್ನೋರು ನಿಮಗೆ ನೋಟಿಸ್ ಬಂತು ಅಂತಂದರೆ ನಾನೇ ಸುರೇಶ್ ಅಂತ ಈಗ ಪ್ರೂವ್ ಮಾಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದಿದೆ. ಇವಾಗ ನಾವೇನು ಮಾಡಬೇಕು, ಅದರಲ್ಲಿ ಸಾಧ್ಯತೆ ಇರ್ತಕ್ಕಂಥದ್ದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು, ನಿಮ್ಮದು SSLC ಮಾರ್ಕ್ಸ್ ಕಾರ್ಡು, PRC, ಈ ಥರದ್ದು 3 ಅಂಶಗಳು ನೀವು ಸುಲಭಕ್ಕೆ ನೀವು ತಗೊಳ್ಳೋಕ್ಕೆ ಸಾಧ್ಯತೆ ಇರ್ತಕ್ಕಂಥ ಸರ್ಟಿಫಿಕೇಟ್ಸ್ ಇದೆ. ಈ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಹೋಗಿ ನೀವೇ ಸುರೇಶ್ ಅನ್ನೋದನ್ನು ನೀವು ಖಾತ್ರಿ ಮಾಡ್ಕೊಳ್ಬೇಕಾಗತ್ತೆ. ಇದೇ ನಮಗಿರೋ ದಾರಿ. ಸರ್, ನೀವು ಹೇಳ್ತೀರಾ BLA2ಗಳು ಕೆಲಸ ಮಾಡಿದ್ದಾರೆ ನಿಮ್ಮ ಪಕ್ಷದವರು ಅಂತ. ನಮ್ಮ ಯಲಹಂಕ ಚೌಡೇಶ್ವರಿ ವಾರ್ಡ್ 3 ಆಗಿದೆ, ಮೊದಲು 2 ಇತ್ತು. ಅದರಲ್ಲಿ BBMP ಕಾರ್ಪೊರೇಟ್ರಾಗಿ ಕಾಂಗ್ರೆಸ್ ಅವರ ಗೆದ್ದಿದ್ದಿತ್ತು. ಇವತ್ತಿಗೂ BLA2ಗಳಿಲ್ಲ ಸರ್ ಅಲ್ಲಿ. ಯಾಕಂತಂದರೆ ಆ ಬೂತ್ ಅಧ್ಯಕ್ಷರುಗಳೇ ಆಂಧ್ರ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾರಣ ಏನು ಅಂತಂದರೆ, ನಮ್ಮ ಕರ್ನಾಟಕದಕ್ಕಿಂತ ಮೊದಲು ಆಂಧ್ರ ಪ್ರದೇಶಲ್ಲಿ 20 ದಿವಸ ಮೊದಲು SR ಸ್ಟಾರ್ಟ್ ಆಗಿದೆ ಪ್ರಕ್ರಿಯೆ. ಯಲಹಂಕದಲ್ಲಿ ಇರ್ಬೋದು. ಯಾಕಂದರೆ 59,000 BLA2ಗಳು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನಮಗೆ 57,000 BLA2ಗಳು ಮಾತ್ರ ನಾವು ಮಾಡಿರತಕ್ಕಂಥದ್ದು. ಕಾರ್ಯಕರ್ತರು ನಾವು ಎಷ್ಟು ತಂಡೋಪತಂಡವಾಗಿ ಹೋಗಲಿ 57,000 ಇದೆ. ಹಂಗೆ ಆ ಥರ ಒಂದೆರಡು ಬೂತ್ಗಳಲ್ಲಿ ಭಾಳಷ್ಟು ಕಡೆ ಮಿಸ್ ಆಗಿದೆ. ಆದಾಗ್ಯೂ ಕೂಡ ಅದು ಯಾರೇ ಆಗಲಿ ಮತದಾರನೇ. ನಾವು ರಾಜ್ಯ ಮಟ್ಟದಲ್ಲಿ ಅದರ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. BJPಯವರು ಕೂಡ ತಾವು ಸ್ವಲ್ಪ ಕೆಲವರು ಜಾಗೃತಿ ಮೂಡಿಸಿದ್ದೀರಿ. ಎಲ್ಲೂ ಯಾರು ಕೂಡ ಮಿಸ್ ಆಗದಂಗೆ ನೋಡ್ಕೋಬೇಕಾದ ಹೊಣೆಗಾರಿಕೆ ನಿಮ್ಮದು ಇದೆ, ನಮ್ಮದು ಇದೆ. ಪ್ರಯತ್ನ ಮಾಡಿ ಈ ಸಮಯದಲ್ಲಾದರೂ ಕೂಡ ನೆಕ್ಸ್ಟ್ ಯಾರೇ ಸೇರಿಸ್ಬೇಕಾದ್ರೂ ಕೂಡ ನೋಡ್ಕೊಂಡು ಸೇರಿಸ್ಬೇಕಂತ ಮನವಿ ಅಷ್ಟೇ. ನಾನು BLA2 ಆಗಿ ಕಾರ್ಯನಿರ್ವಹಿಸಿದ್ದೀನಿ. ನೀವು ಎಲೆಕ್ಷನ್ ಕಮಿಷನರ್ ಆದವರು 2ನೇ ದಿನ BLA ನೋಟಿಸ್ ಕೊಟ್ಟರೆ ಅವ್ರು ಏನು ಮಾಡ್ಬೋದು? ಕುಂತ್ಕೊಂಡು 2ನೇ ದಿನ ಒಂದು ಕೊಡ್ತಾರೆ, 4ನೇ ದಿನ ಒಂದು ಕೊಡ್ತಾರೆ, 6ನೇ ದಿನ ಒಂದು ಕೊಡ್ತಾರೆ BLAಗಳಿಗೆ ನೋಟಿಸ್ಗಳು. ನೋಟಿಸ್ ಕೊಟ್ಟರೆ ಅವ್ರು ಏನು ಮಾಡ್ತಾರೆ? ಕುಂತ್ಕೊಂಡು ಆ ಪ್ಲೆಷರ್ಗಳಿಗೆ ಎಲ್ಲಿ ಕುಂತ್ಕೊಂಡಾರೋ ಅಲ್ಲೇ ಕುಂತ್ಕೊಂಡು ಏನು ಬೇಕೋ ತುಂಬ್ತಾರೆ, ಫಾರಮ್ನ ಮಾಡಿಕೊಟ್ಟಿದ್ದಾರೆ. ಇದು 100% ಆಗಿರೋ ಅಂಥ ಕೆಲಸಗಳು. ಒಂದನೇದು ಆಯಿತಾ, ಇದೇ ಸತ್ಯವಾದ ನಡೆದಿರೋದು. ಎರಡನೇದು ಇವ್ರು ಹೇಳಿದ್ರು, ನಮ್ಮ ಗಿರಿನಗರದವರು, ನಮ್ಮ ಬಸವನಗುಡಿ ಕ್ಷೇತ್ರದವರೇ ಅವ್ರ ಮನೆಗೆ ಹೋಗಿಲ್ಲ ಅಂತ ಹೇಳಿದ್ರು. ಸತ್ಯ ಒಪ್ಕೊಂಡವ್ರು ಅವರು. ಯಾಕೆಂದರೆ ಅವ್ರ ಮನೆಗೆ ಹೋಗಿಲ್ಲ. ಸುಮಾರು ಜನ BJPಯವರು ಹೋಗಿಲ್ಲ, ಕಾಂಗ್ರೆಸ್ ಅವರು ಹೋಗಿಲ್ಲ, ದಳದವರು ಹೋಗಿಲ್ಲ. ಅಲ್ಲಿ ಕಾರ್ಯಕರ್ತರುಗಳೇ ಇಲ್ಲ ಎಲ್ಲ ಪಕ್ಷಕ್ಕೂ. ಯಾಕೆಂದರೆ ಅಫಿಷಿಯಲ್ ಇವತ್ತು ಹೊರಗಡೆನೇ ಬರ್ತಾ ಇಲ್ಲ. ಯಾಕೆಂದರೆ ಹೊರಗಡೆ ಬಂದರೆ BLO ಬಂದವರು ಇಲ್ವೋ, ಬಾಗಿಲು ತಡೆದ್ರೆ ತೆಗಿಯಲ್ಲ ಮೇಡಮ್, ಆ ಥರ ಇದ್ದಾರೆ ಅಫಿಷಿಯಲ್ಗಳು. ಏನು ಮಾಡ್ತೀರಾ ಮಾಡ್ಕೊ ಹೋಗಿ, ಬೇಕಾದವ್ರು ಬಂದು ಮಾಡಿಸ್ಕೊಳ್ಳಿ. ಈ ಪರಿಸ್ಥಿತಿಯಲ್ಲಿದ್ದಾರೆ ಅಫಿಷಿಯಲ್ ಆಗಿರೋ ಅಂತ ಏರಿಯಾದಲ್ಲಿ. ಖಂಡಿತ ಅದು ಅವ್ರ ಸಮಸ್ಯೆಗಳು ಅನುಭವಿಸ್ತಿಲ್ಲ ಅಂತ ಹೇಳ್ತಿಲ್ಲ. BLAಗಳು ತುಂಬ ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ, ಇನ್ಕ್ಲೂಡಿಂಗ್ BLOಗಳು ಕೂಡ. ಅದಾಗಬಾರ್ದು ಅಂತಲೇ ನಮ್ಮ ಕುಮಾರಣ್ಣವರು ಒಂದು ಪತ್ರಿಕಾಗೋಷ್ಠಿ ಕರೆದು ಆಗ ಮಾಡಬಾರ್ದು, ಎಲ್ರಿಗೂ ಸಮಸ್ಯೆಗಳಾಗುತ್ತೆ, ಯಾರು ಯಾವ ವಾರ್ಡಲ್ಲಿದ್ದಾರೆ ಅಂತ ಗೊತ್ತಾಗಲ್ಲ. ಏಕೆಂದರೆ ರಾಮನಗರದಲ್ಲಿ ಆಯ್ತಲ್ಲ ಮೇಡಮ್, ಆ ವಿಚಾರನ ರಾಮನಗರದವ್ರು ಯಾರೂ ಆ ಹೇಳಿಕೆನ ವಿರೋಧ ವ್ಯಕ್ತಪಡಿಸ್ತಿಲ್ಲ. ಹೊರ್ಗಡೆಯವರು ಅದು ಮಾಡಿದ್ರು, ರಾಮನಗರದವ್ರಿಗೆ ಅರಿವಾಯಿತು, ಇದು ಮನೆಗೆ ಬಂದರೆ ನಮ್ಗೆ ಆಗುತ್ತೆ ಅಂತ ಇನ್ನೊಂದು ಪಾಯಿಂಟ್ ಹೇಳಿದ್ರು. ಆ ಪಾಯಿಂಟಲ್ಲಿ ನಮ್ಮ ಸರೋವರ್ ಹೇಳಿರೋದು ಅದಕ್ಕೆ ಸೂಕ್ತ ಅಂತ ಅನಿಸುತ್ತೆ. ಈಗ ನೋಡಿ, ಲೈನ್ ಮನೆಗಳು ಅಂತ ಹೇಳಿದ್ರು, ಅದು 2004ರಲ್ಲಿ BLAಗಳಿಗೂ ಅದು ಅಪ್ಡೇಟ್ ಆಗಬೇಕು ಸರ್. ಅದು ಒಪ್ಕೊಳ್ಳೋಣ. ಯಾಕೆಂತಂದರೆ ಆ ಒಂದು ಲೆವೆಲ್ಗೆ ಒಂದು ನಾಲೆಡ್ಜ್ ಬರ್ತಾ ಹೋದರೆ ಅದು ನಾವು ಮನೆಗೆ ಹೋಗಿ ಅವ್ರುಗಳನ್ನ ಸರಿ ಮಾಡಿಸೋಂಥ ಕೆಲಸ ಆಗುತ್ತೆ. 2000 ಈಗ ಉದಾಹರಣೆ ಬುಡಕಟ್ಟು ಅರಣ್ಯ ಅಂತ ಬಂತು. 2004 ಹಿಂದೆ ಗ್ರಾಮ ಸಭೆಗಳನ್ನ ಮಾಡಿ ಅವ್ರುಗಳಿಗೆ ಅರಣ್ಯ ಹಕ್ಕು ಪ್ರಮಾಣ ಪತ್ರ ಅಂತ ಕೊಟ್ಟಿದ್ರು. ಅಂದರೆ ಇದು ಏನು ಹೇಳಿದ್ರು ಅಂದರೆ, ನಿಮ್ಗೇನೂ ದಾಖಲಾತಿ ಇಲ್ಲ ಅಂದರೆ ಈ ಒಂದು ಹಕ್ಕು ಪ್ರಮಾಣ ಪತ್ರ ಕೊಟ್ಟಿದ್ದಾರಲ್ಲ ಇದನ್ನು ತೋರಿಸಿದ್ರು ಸಾಕು. ಎಕ್ಸಾಂಪಲ್ ಆ ರೀತಿ ಮಾಡಿದ್ರೆ ನಿಮ್ಗೂ ಅದಕ್ಕೆ ಸೇರ್ತೀರಾ ಅಂತ ಅಂದರು. ಸರ್ ಅವರು ಇನ್ನೊಂದು ಮಾತು ಹೇಳಿದ್ರು,
ಫೆಸಿಲಿಟೇಷನ್ ಸೆಂಟರ್ಗಳನ್ನ ಮಾಡಲಿಲ್ಲ ಅಂತ. ಮೇಡಮ್ ಇದನ್ನು ಎಗೇನ್ ನಾನು ಕಾಂಗ್ರೆಸ್ನ ದೂಷಿಸ್ತಾ ಇಲ್ಲ, ಸರ್ಕಾರ ಅವ್ರದ್ದಿದೆ. ನೀವು ಇದನ್ನೇ ಒಂದು 15ನೇ ತಿಂಗಳು, ಈಗ ಉದಾಹರಣೆ ಇನ್ನೂ ಒಂದು 15 ದಿನ ಬಟ್ ಸರ್ ಕೇಳಿದ್ರಿ ಎಕ್ಸ್ಟೆನ್ಷನ್ನ, ಎಲ್ಲ ಪಕ್ಷಗಳನ್ನ ಕರೀರಿ, ನೀವು ಕರೆದು ಒಂದು ಕೊಡಿ, ಒಂದು ನೋಟಿ ಏನಾದರೂ ಒಂದು ಅನ್ಬು ಕುಮಾರ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸರ್ ನಮ್ಗೊಂದು 10 ದಿನ ಕೊಡಿ, ಎಲ್ಲ ಒಬ್ಬೊಬ್ಬರನ್ನ ಕರೀರಿ, ತಪ್ಪೇನಿಲ್ಲ. ವಿರೋಧ ಪಕ್ಷದವ್ರು ಇದ್ದಾರೆ ಅನ್ನಂಗೆ ಪಕ್ಕಕ್ಕೆ ಕರ್ಕೋಬಾರ್ದು ಅಂತ ಏನಿಲ್ಲ. ಇಲ್ಲಿ ನೀವೇನೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದು ನಿಮ್ಮ ನಗರ ಪ್ರದೇಶದ ಸಮಸ್ಯೆ ಸರ್. ದಯವಿಟ್ಟು ಗ್ರಾಮೀಣ ಭಾಗದಲ್ಲಿ ನನ್ನ ಜೊತೆ ಕಾಂಗ್ರೆಸ್ನವರು ಬೂತ್ ಏಜೆಂಟ್ ಇದ್ದಾರೆ, BJP ಅವರು ಇದ್ದಾರೆ. ನಂದು 810 ಓಟ್ ಇದೆ. ಅದರಲ್ಲಿ ನಮ್ಗೆ 800 750 ನಮಗೆಲ್ಲ ದಾಖಲೆ ಸಿಕ್ಕಿದೆ. ಯಾವುದು ಹೋಗಿದೆ 23-24 ಡೆತ್ ಆಗಿರೋದು. ಯಾರೋ ಒಬ್ಬ ಉತ್ತರ ಕರ್ನಾಟಕದಿಂದ ವಲಸೆ ಬಂದು ಮನೆ ಕಟ್ಟಕ್ಕೆ ಬಂದಿದ್ದಾರೆ ಒಂದು 7-8. ಅದು ಬಿಟ್ಟರೆ ಬೆಂಗಳೂರಲ್ಲಿ ಸೇಮ್ ಇಲ್ಲೂ ಓಟಿತ್ತು, ಗ್ರಾಮದಲ್ಲೂ ಓಟಿತ್ತು, ಅವ್ರಿಗೆ ಆಯ್ಕೆ ಇತ್ತು, ಬೆಂಗಳೂರು ಉಳಿಸ್ಕೊಂಡ್ರು, ಊರು ಬಿಟ್ಟರು. ಈ ಥರ ನಮ್ಮಲ್ಲಿ 100% ನ್ಯಾಯಯುತವಾಗಿ ನಮ್ಮಲ್ಲಿ ಆಗಿದೆ. ಯಾಕೆಂದರೆ ಹೌದು, ಈಗ ಸುಮಾರು ಜನ ಬೆಂಗಳೂರಲ್ಲಿ ವಾಸ ಇದ್ದಾರೆ ಸರ್. ನಾವು ಪಾರಂ ತಗೊಂಡೋಗಿ ಅಲ್ಲಿ ಹುಡುಕೋ ಕೊಡೋಕ್ಕಾಗಲ್ಲ. ಗ್ರಾಮದಲ್ಲಿ ನಾನು BLE ಆಗಿ ನಾನು ಅವ್ರಿಗೆ ಫೋನ್ ಮಾಡಿರ್ತೀನಿ, ಅವ್ರ ಮನೆ ಸಂಬಂಧಿಕರನ್ನ ಕಾಂಟ್ಯಾಕ್ಟ್ ಮಾಡಿರ್ತೀನಿ, ಪಾರಮ್ಮನ್ನ ಬಂದು ಕಲೆಕ್ಟ್ ಮಾಡಿ ಫಿಲ್ ಮಾಡಿಕೊಡಿ ಅಂತ. ಪ್ರಿಜಿನಿದು ಹೇಳಿದ್ರಿ, ಪ್ರಿಜಿನಿ ಸಮಸ್ಯೆ ಇದೆ ಸರ್. ಏನಾಗಿದೆ, ಈಗ ನನ್ನ ಹೆಂಡತಿ ನಾನು ಬೇರೆ ಊರಿಂದ ಮದುವೆ ಮಾಡ್ಕೊಂಬಂದಿದ್ದೀನಿ, ಪ್ರಿಜಿನಿ ರಾಂಗ್ ಆಗಿದೆ. ಅವ್ರ ಅಪ್ಪ ಮುಂದಾಗಿಲ್ಲ, ಯಾವುದೋ ಪಕ್ಕದ ಅದೇ ಬೂತಲ್ಲಿ ಯಾವುದೋ ಆಗಿದೆ ಸರ್. ನಾನು ಚುನಾವಣಾ ಶಾಖೆಗೆ ಹೋಗಿ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಅವಕಾಶ ಇತ್ತು. BLAಗಳು ಕರೆಕ್ಟಾಗಿ BLA 2ಗಳು ಕರೆಕ್ಟಾಗಿ ಕೆಲಸ ಮಾಡಿ BLOಗಳ ಜೊತೆ ಮಾಡಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ. ಬೆಂಗಳೂರಲ್ಲಿ ಯಾಕೆ ಆಗಿದೆ ಅಂದರೆ, ಕೇರಳ ಇರ್ಬೋದು, ತಮಿಳುನಾಡು, ಆಂಧ್ರ, ನಮಗಿಂತ ಮುಂಚೆ SRI ಮಾಡಿದ್ದಾರೆ. ಇವರೆಲ್ಲ ಅಲ್ಲಿ ಮತ ಉಳಿಸ್ಕೊಂಡ್ರು, ಇಲ್ಲಿ ಬಿಟ್ಟರು. ಹಿಂಗಾಗಿ ನಮ್ಮಲ್ಲಿ ಸಮಸ್ಯೆ ಆಗಿದೆ. ಸರ್, ನಗರ ಭಾಗದ ಬಂದಾಗ ಸರೋವರ್ ಅವರೇ ಈ ಪ್ರಶ್ನೆ ಕೂಡ ಬೆಂಗಳೂರಿನಲ್ಲಿ ಅಪ್ ಟು 48% ಅಂದ್ರೆ ಅರ್ಧಕ್ಕರ್ಧ ಓಟ್ಗಳು ಇಲ್ವೇ ಇಲ್ಲ ಅನ್ನೋ ಹಂತಕ್ಕೆ ಬರ್ತಿದೆ ಅನ್ನೋದು. ಇದೇನು ಕೇವಲ ವಲಸೆ ಇಲ್ಲಿದ್ದವ್ರು ಅಲ್ಲಿಗೆ, ಅಲ್ಲಿದ್ದವ್ರು ಇಲ್ಲಿ ಅಷ್ಟೇನಾ ಸಮಸ್ಯೆ, ಅಥವಾ ಬೇರೆ ಏನಾದರೂ? ಇವ್ರು ಹೇಳಿದಾಗೆ ನಗರ ಭಾಗದಲ್ಲಿ SIR ಪ್ರಕ್ರಿಯೆ ನಿಜವಾಗ್ಲೂ ಕ್ಲಿಷ್ಟಕರವಾಗಿತ್ತ ಅಂತ. ಮೊದಲನೇದಾಗಿ ಪರ್ಮನೆಂಟ್ ಆಗಿ ಶಿಫ್ಟ್ ಆಗಿರೋರು, ಸತ್ತೋಗಿರೋರು, ಡೂಪ್ಲಿಕೇಟ್ ಇರೋರು ಖಂಡಿತವಾಗ್ಲೂ ಓಟ್ ಹೋಗ್ಬೇಕು. ಅದರಲ್ಲಿ 2 ಮಾತು ಇಲ್ಲ, ಆ ಪರಿಷ್ಕರಣೆ ಆಗಬೇಕು. ಆದರೆ ಇವು ಅವ್ರು ಹೇಳೋದಾಗೋದು ನಿಜಾನೇ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಹಳ್ಳಿಯಲ್ಲಿ ಈ ದೊಡ್ಡ ಸಮಸ್ಯೆ ಕಾಣ್ತಾ ಇಲ್ಲ. ಬೆಂಗಳೂರಿನಲ್ಲಿ ನೀವು ಸೌತು, ಸೆಂಟ್ರಲ್ಲು, ನಾರ್ತ್ 3 ತೊಗೊಂಡ್ರೆ 53% ಆಗೋಗಿದೆ. 53%ಅಲ್ಲಿ ಕೆಲವರು ಡೂಪ್ಲಿಕೇಟ್ ಖಂಡಿತವಾಗ್ಲೂ ಇದೆ. ನಾನು ಅವಾಗಲೇ ಹೇಳ್ದಂಗೆ ಇವರೆಲ್ಲ ಡಿಲೀಟ್ ಆಗಬೇಕು. ಆದರೆ ಸ್ವಂತ ಮನೆಯಲ್ಲಿದ್ದು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿದವ್ರದ್ದು ಹೋಗಿದೆಯಲ್ಲ, ಇದು ಒಂದು ಪ್ರಶ್ನೆ ಇದೆ. ಇದನ್ನ ತ್ವರಿತಗತಿಯಲ್ಲಿ ಚುನಾವಣಾ ಆಯೋಗ ಇದಕ್ಕೆ ರೆಸ್ಪಾಂಡ್ ಮಾಡ್ತಿದ್ಯಾ ಅಂತ ಹೇಳಿದ್ರೆ ಇಲ್ಲ. ಅದಕ್ಕೆ ನಾಗರಿಕರು ಮಾಡ್ತಾ ಇದ್ದಾರೆ. ನಾಗರಿಕರ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥ ನಾವು ಕೂಡ ಮಾಡ್ತಾ ಇದ್ದೀವಿ. ಆಗಲೇ BLOದು ಬಂದಾಗ ಕ್ವಿಕ್ಕಾಗಿ 2 ಹೇಳ್ಬಿಡ್ತೀನಿ. BLOಗಳು ಪ್ರೆಷರಿಂದ ಎಡವಟ್ಟುಗಳು ಆಗಿದೆ, ಅದನ್ನು ಕೂಡ ಹೇಳಬೇಕು ಅಂತ ನನಗೆ ಅನಿಸುತ್ತೆ. ಈ ಚುನಾವಣಾ ಆಯೋಗ ಅಂತ ಹೇಳಿದ ಕೂಡಲೇ ಕಳೆದ ಸಾರಿ ನಾನು ಹೇಳಿದೆ, ಸೆಂಟ್ರಲ್ಲಿ 300-400 ಜನ ಇದ್ದಾರೆ. ಸ್ಟೇಟಲ್ಲಿ ಕರ್ನಾಟಕ ಥರ ಮಿಡಲ್ ಲೆವೆಲ್ ಸ್ಟೇಟಲ್ಲಿ 50 ಜನ ಇದ್ದಾರೆ. UPಯಲ್ಲಿ 100 ಜನ ಇರ್ಬೋದು. ಅಷ್ಟೇ ಪರ್ಮನೆಂಟ್ ಸ್ಟಾಫ್. ಉಳಿದದ್ದೆಲ್ಲ ಬಾರೋಡ್ ಬ್ಯೂರೋಕ್ರಸಿ from the state. So we cannot keep on blaming election commission. ಯಾಕಂದ್ರೆ ಅವರ ಸಂಸ್ಥೆ ಇರೋದು ಅಷ್ಟೇನೆ. ಈಗ ಒಬ್ರು ಕೂತ್ಕೊಂಡು ಅಷ್ಟೊಂದು ಇನ್ಫ್ಲೂಯೆನ್ಸ್ ಮಾಡ್ಬೇಕಂತ ಆದ್ರೆ ಅದೊಂದು ಮ್ಯಾಜಿಕ್. ನಮ್ಮದು ಸಹಭಾಗಿತ್ವ ಇದೆ, ಅದನ್ನು ನಾವು ಒಪ್ಕೊಳ್ಬೇಕು, ಅದನ್ನು ತಗೊಳ್ಬೇಕು. ಬರೀ ದೂಷಣೆ ಮಾಡ್ತಾ ಇದ್ರೆ ನಮಗೆ ಪ್ರೋಗ್ರೆಸ್ ಸಾಧ್ಯ ಇಲ್ಲ. ಇಲ್ಲ ಚುನಾವಣಾ ಆಯೋಗನ ನಾವು ಯಾರು ದೂಷಣೆ ಹೇಳ್ತಾ ಇದ್ದಾರೆ. ನಿಯಮ ಮಾಡೋದು ಚುನಾವಣಾ ಆಯೋಗ, ನಿರ್ದೇಶನ ಕೊಡೋದು ಚುನಾವಣಾ ಆಯೋಗ, ಈ ಪ್ರಕ್ರಿಯೆ ಮಾಡೋದು ಚುನಾವಣಾ ಆಯೋಗ. ಅವ್ರು ಯಾರನ್ನ ಉಪಯೋಗಿಸ್ಕೊಂತಾರೆ, ಏನು ಉಪಯೋಗಿಸ್ತಾರೆ, ಅವ್ರು ಯಾವ ರೀತಿ ತರಬೇತಿ ಕೊಡ್ತಾರೆ, ಹೊಣೆಗಾರಿಕೆ ಚುನಾವಣಾ ಆಯೋಗ. ಎಲ್ಲರೂ ಲೋಪಗಳಾದ್ರೆ ಅಥವಾ ತಪ್ಪಾಗ್ತಾ ಇದ್ರೆ ಚುನಾವಣಾ ಆಯೋಗದೇ ಹೊಣೆಗಾರಿಕೆ ಹೊರತು ಕೆಲಸ ಮಾಡೋರ್ದಲ್ಲ. ನೀತಿ ನಿಯಮಗಳನ್ನ ಚುನಾವಣಾ ಆಯೋಗ ರೂಪಿಸುತ್ತೆ, ಬಟ್ ಲೋಪ ಇದೆ ಅಂತಂದಾಗ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಇಲ್ಲ ಸರ್. ವಿ ಕ್ಯಾನ್ ಆಲ್ವೇಸ್ ಚಾಲೆಂಜ್. ಸರ್ಕಾರವಾಗಿಯೂ ಕೂಡ ನಿಮಗೆ ಅವಕಾಶ ಇದೆ, ಯು ಕ್ಯಾನ್ ಚಾಲೆಂಜ್ ಇಟ್. ಪ್ರತಿಯೊಬ್ಬ ನಾಗರಿಕ ಕೂಡ ಚಾಲೆಂಜ್ ಮಾಡಬಹುದು. ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಫಸ್ಟ್ ಇಂದ ನಾವು ಅದೇ ಹೇಳ್ತಾ ಇರೋದು, SIRಗೆ ಯಾಕೆ ವಿರೋಧ? SIR ನೀವು ಪೌರತ್ವವನ್ನ ನೀವು ಪ್ರೂವ್ ಮಾಡ್ಲಿಕ್ಕೆ ತಗೊಂಡ್ಬಂದಿರತಕ್ಕಂತಹ ಹಿಂಬಾಗಿಲ ಕಾರ್ಯಕ್ರಮ ಇದು. ಸೊ ಇದರ ಅಗತ್ಯ ಇಲ್ಲ, ಪ್ರತಿ ವರ್ಷ ಆಗುತ್ತೆ ಅಂತ. ಚುನಾವಣಾ ಆಯೋಗ ಪ್ರತಿ ವರ್ಷ ಕೆಲಸ ಮಾಡುತ್ತೆ. ಪ್ರತಿ ವರ್ಷ ಜನವರಿ 25ನೇ ತಾರೀಕು ಮತದಾರ MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. SIR ಪ್ರಕ್ರಿಯೆಯನ್ನು ತಂದಿರೋದು ಕೇಂದ್ರ ಚುನಾವಣಾ ಆಯೋಗ. ರಾಜ್ಯ ಚುನಾವಣಾ ಆಯೋಗ ಅದು ಅದೇ ಆದಂಥ ಪಟ್ಟಿಯನ್ನು ಮಾಡ್ಬೋದು. ಅದಕ್ಕೆ ಇನ್ನು BBMP ಎಲೆಕ್ಷನ್, ಒಟ್ಟು ಲೋಕಲ್ ಎಲೆಕ್ಷನ್ ನಡೆಸೋಕ್ಕೆ ಅದಕ್ಕೆ ಸಾಧ್ಯತೆ ಇದೆ. ಇವಾಗ ಚುನಾವಣೆಗೆ ಇನ್ನೂ 2 ವರ್ಷ ಇದೆ. SIR ಪ್ರಕ್ರಿಯೆ ಒಳಗಡೆ ತರಲಿಕ್ಕೆ ಇನ್ನು 2 ವರ್ಷ ಇರುವ ಅಂತ ಇಷ್ಟು ಲಾಂಗ್ ಟೈಮ್ ಒಳಗಡೆ
ಯಾಕೆ ಡಿಸೆಂಬರ್ ಒಳಗಡೆ ಎಲ್ಲ ಮುಗಿಸ್ಬೇಕು ಅಂತ ಕಾಲ ಇದು ಮಾಡಿದ್ದೀರಾ? ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಲಿ FIR ರಿಜಿಸ್ಟರ್ ಆಗಿದೆ. ಡಾಕ್ಟರ್ ನಾಗೇಂದ್ರ ಅನ್ನೋರ ಮೇಲೆ ಬಾಂಗ್ಲಾದ ಅಕ್ರಮ ಬಾಂಗ್ಲಾ ನಿವಾಸಿಗಳು ಹೊಡೆದು ಬಡ್ದು ಗಲಾಟೆ ಮಾಡಿದ್ದಾರೆ. ಇದನ್ನ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಪೊಲೀಸ್ನವ್ರು ವಾಪಸ್ ಬಂದು ನೀನು ಯಾಕಯ್ಯ ಬಾಂಗ್ಲಾ ವಿದೇಶಿಯವ್ರ ಬಗ್ಗೆ ತಲೆ ಕೆಡ್ಸ್ಕೊಂತೆ, ಅದು ನಮ್ಮ ಜವಾಬ್ದಾರಿ ಅಂತೇಳಿ ಅವನಿಗೆ ಹೊಡೆದು ಬಾಂಗ್ಲಾ ನಿವಾಸಿಗಳಿಂದ ಫುಲ್ ಸುಳ್ಳು ಕಂಪ್ಲೇಂಟ್ ಕೊಡಿಸಿ ಅವರಿಗೆ ಜೈಲಿಗೆ ದಬ್ಬಿ ವಾಪಸ್ ಅವ್ರನ್ನ ನಾವು ಜಾಮೀನು ಕೊಟ್ಟು ಕಟ್ಸ್ಕೊಂಡ್ಬಂದಿರ್ತಕ್ಕಂಥ ಘಟನೆ ರೆಕಾರ್ಡ್ ಇದೆ. ಇದಕ್ಕಿನ್ನ ಇನ್ನೇನು ಸಾಕ್ಷಿ ಕೊಡ್ಬೇಕು ನೀವು? ಬಾಂಗ್ಲಾದೇಶಿಯರು ಇದ್ದಾರೆ ಅನ್ನೋದಕ್ಕೆ. ಈಗ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ SIR ಪ್ರಕ್ರಿಯೆಯಲ್ಲಿ ವೆಸ್ಟ್ ಬೆಂಗಾಲಿಂದ ಎಷ್ಟು ಜನ ಇವರು ಬಾಂಗ್ಲಾದೇಶಿ ವಲಸಿಗರನ್ನ ಕಂಡಿಡಿದ್ರು, ಎಷ್ಟು ಜನ ಬಾಂಗ್ಲಾದೇಶಕ್ಕೆ ತಳ್ಳಿದ್ರು, ಬಿಹಾರಲ್ಲಿ ಎಷ್ಟು ಜನ ಕಂಡಿಡಿದ್ರು, ಎಷ್ಟು ಜನ ಬಾಂಗ್ಲಾದೇಶಕ್ಕೆ ತಳ್ಳಿದ್ರು, ಈ ಪ್ರಶ್ನೆಯನ್ನ ಇಡೀ ದೇಶದ ಜನತೆ BJPಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ದಿನ ಕೇಳ್ತಾ ಇದೆ. ಕರ್ನಾಟಕದಲ್ಲೂ ನಾವು SIR ಮಾಡ್ತಾ ಇದೀವಿ, ಬಾಂಗ್ಲಾದೇಶಿಗಳನ್ನ ಹಿಡಿತೀವಿ ಅಂತ ಇರಲ್ಲ. SIR ಚುನಾವಣಾ ಆಯೋಗದಲ್ಲ ಬಾಂಗ್ಲಾದೇಶಿಗಳನ್ನ ಹಿಡಿಯೋ ಕೆಲಸ. ಕೇಂದ್ರದ ಗೃಹ ಸಚಿವ ಇದ್ದಾರೆ, ಅಮಿತ್ ಶಾ ಇದ್ದಾರೆ. ಚುನಾವಣೆ ಮಾಡ್ಕೊಂಡು ಅದಾನಿ ಅಂಬಾನಿಯ ಜೀತ ಮಾಡಕ್ ಮಾತ್ರ ಅಲ್ಲ, ಈ ಕೆಲಸ ಮಾಡಬೇಕು. ಅದು ಗೃಹ ಸಚಿವರು ಮಾಡ್ತಾರೆ. BJP ತಾಕತ್ತಿಲ್ಲ, ಅದಕ್ಕೆ ಪಲಾಯನ ಮಾಡ್ತಾರೆ. ಸರ್ ನಮಸ್ಕಾರ, ಮನು ವೈಷ್ಣವ್ ಅಂತ BJP ಕಾರ್ಯಕರ್ತ. ನಟರಾಜ್ ಗೌಡ್ರಿಗೆ ನನ್ನ ಪ್ರಶ್ನೆ ಸರ್ ಏನು ಅಂದರೆ, ಈಗ ಮಾತೆತ್ತಿದ್ರೆ ಓಟ್ ಹೋಯ್ತು ಅಂದ್ಬಿಟ್ಟು ಈಗ ಬಂಬಡಿ ಹೊಡಿತಾ ಇದ್ದೀರಾ. ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ, ನಿಮ್ಮದೇ BLOಗಳು ನಿಮ್ಮಿಂದ ಈಗ ಶಿಕ್ಷಕರಾಗಿರ್ತಾರೆ, ಅವರೆಲ್ಲ ನಿಮ್ಮಿಂದ ಸಂಬಳ ತಗೋತಾ ಇರ್ತಾರೆ. ಆಮೇಲೆ BLA 2ಗಳು ಸರ್ ಅವ್ರು ಏನು ಮಾಡ್ತಾರೆ ಅಂದರೆ BLA 1ಗಳಿಗೆ ಅವತ್ತೊಂದು ದಿವಸ ಏನಿದೆ ಅಪ್ಡೇಟು ಡೈಲಿ ಅವ್ರಿಗೆ ಕೊಡ್ತಾರೆ ಸರ್ ಅಲ್ವಾ. ನೀವು ಇಷ್ಟು ದಿವಸ ಸುಮ್ಮನಿದ್ರಿ, ನಿಮ್ಮಲ್ಲೇ ಗೊಂದಲಗಳು ಹೆಚ್ಚಾಗಿ ಕಾಣ್ತಿರೋದು. ಒಂದು ಕಡೆ ಮುಖ್ಯಮಂತ್ರಿಗಳು ಪರವಾಗಿ ಮಾತಾಡ್ತಾರೆ, ಇನ್ನೊಂದು ಕಡೆ ನಿಮ್ಮದೇ ಸಚಿವರಾದಂತೂ ವಿರುದ್ಧವಾಗಿ ಮಾತಾಡ್ತಾರೆ. ಇದರಲ್ಲಿ ನೀವು ಜನಗಳಿಗೆ ಯಾಕೆ ಸರ್ ಭಯ ಹುಟ್ಟಿಸ್ತಾ ಇದ್ದೀರಾ? BJPಯವರು ಜನತೆಗೆ ಭಯ ಹುಟ್ಟಿಸಿದ್ರು. ಏನಂತ ಬಾಂಗ್ಲಾದೇಶಿಗರಿದ್ದಾರೆ ಅಂತ ಸುಳ್ಳು ಹೇಳಿದವರು. ನಂಬರ್ 2, ಹೌದು ಸರ್ಕಾರವಾಗಿ ಮತ್ತು ಚುನಾವಣಾ ಆಯೋಗವಾಗಿ ಎಲ್ಲ ಮತದಾರರನ್ನು ಕೂಡ ಸೇರಿಸಬೇಕು. ಈಗ ಆಗಿರ್ತಕ್ಕಂಥ ಸರೋವರ್ ಹೇಳಿದಂಥ ಆಗಿರ್ತಕ್ಕಂತಹ ಲೋಪಗಳಿಗೆ, ನಾವು ಕೊಟ್ಟಂತಹ ಅಂಕಿಅಂಶಗಳಿಗೆ ಚುನಾವಣಾ ಆಯೋಗದ ಹೊಣೆಗಾರಿಕೆ ಏನು, ಕೆಲಸ ಏನು? ಅದಕ್ಕೆ BJPಯವರು ಯಾಕೆ ಚುನಾವಣಾ ಆಯೋಗನ ಶೀಲ್ಡ್ ಆಗಿ ಅದು ಡಿಫೆನ್ಸ್ ಮಾಡೋಕ್ಕೆ ಬರ್ತಾ ಇದ್ದಾರೆ? ಚುನಾವಣಾ ಆಯೋಗನ ಡಿಫೆನ್ಸ್ ಮಾಡಬೇಡಿ. ನಾವು ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು, ಇದು ಸರಿ ಮಾಡಬೇಕಂದ್ರೆ ಇನ್ನೂ 1 ತಿಂಗಳ ಕಾಲಾವಕಾಶ ಕೊಡಿ ಚುನಾವಣಾ ಆಯೋಗ. ನಾವು ಅದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋದು. ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಂದು ಸ್ಪಷ್ಟ ನಿಲುವಿಲ್ಲ. ಯಾಕೆಂದ್ರೆ SIR ಫಾರ್ಮ್ನೇ ಸರಿ ಮಾಡಿಲ್ಲ, ಅವ್ರಿಗೆ ಕನ್ಫ್ಯೂಷನ್ ಇದೆ. ಯಾಕೆಂತಂದ್ರೆ ಈಗ 20 ವರ್ಷದ ಡೇಟಾ ಸಾಮಾನ್ಯ ಜನಕ್ಕೆ ಮಾಹಿತಿ ಇಲ್ಲ ಅಂತಂದ್ರೆ, ಮಾಹಿತಿ ಇರೋದು ಡೇಟಾ ಇರೋದು ಚುನಾವಣಾ ಆಯೋಗಕ್ಕೆ ಅಲ್ವಾ, ಅದನ್ನ ಪ್ರಿಂಟ್ ಮಾಡಿ ಕೊಡ್ಬೇಕಿತ್ತು ಅವರು. ಅಲ್ಲ ಸಾಮಾನ್ಯ ಜನರು ಹೆಂಗ್ ತಂದು ಕೊಡ್ತಾರೆ ಸರ್ ಅದನ್ನ? ಇದು ಸ್ವಲ್ಪ ಲೇಟ್ ಆಗಿ ಚರ್ಚೆಗೆ ಬರ್ತಿದೆ, ಆದ್ರೂ ಕೂಡ ಹಿಂದೆನೂ ಬಂದಿತ್ತು. ಸರೋವರ ಬಹುಶಃ ಉತ್ತರ ಕೊಡ್ಬೋದು. ಈ ಮತ್ತದೆ 2002ನೇ ಇಸ್ವಿದ ರೆಫರೆನ್ಸ್ ಕೇಳ್ತಾ ಇರೋದೇನೆ ಬಹಳ ಜನಕ್ಕೆ ಸಮಸ್ಯೆ ಆಗ್ತಿದೆ ಅಂತ. ಹೌದೌದು, ಇದು ತುಂಬ ಸಮಸ್ಯೆನೇ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಕೇಳ್ತು 2002ಕ್ಕೆ ರೆಫರೆನ್ಸ್ ಯಾಕೆ ಅಂತ. ಇನ್ನೂ ಭಾಳ ವಿಶೇಷವಾದಂಥ ಮಜಾ ಏನಪ್ಪ ಅಂತ ಹೇಳಿದರೆ 2002ರಲ್ಲಿ ಲಾಸ್ಟ್ SIR ಆಯಿತು, ಅದಕ್ಕೋಸ್ಕರ ನಾವು ಅದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಕೊನೆಗೆ ಆಯಿತು 2002ರಲ್ಲಿ SIR ನಡೆದಂಥ ಮೆಥಡಾಲಜಿಗಳು ಏನು, ಅದು ನಡೆದಂಥ ಪ್ರಕ್ರಿಯೆ ಬಗ್ಗೆ ಏನು ಅಂತ ಹೇಳ್ಬಿಟ್ಟು ಕೇಳಿದರು. ಅದು ದಾಖಲೆನೇ ಇಲ್ಲ. ವಿಚಿತ್ರ ಇದು. ನಾನು BLA 2 ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಮನೆ ಬಾಗಿಲಿಗೆ ನಾವು ಫಾರಮ್ ಎತ್ಕೊಂಡು ಹೋಗಿ ಕೊಟ್ಟಾಗ ಜನರು ಹೇಗೆ ಬಿಹೇವ್ ಮಾಡ್ತಾರಂದರೆ 1 ಅವರ್ ಆಗುತ್ತೆ ನಾನು ಕೂತ್ಕೊಂಡು ಮಾತಾಡೋದಕ್ಕೆ. ಬಾಗಿಲು ತೆಗಿಯೋದಿಲ್ಲ. ವೋಟರ್ ID ಕೇಳಿದ್ರೆ ಏನಕ್ಕೆ ನೀವು ವೋಟ್ ಹಾಕಿದ್ರ ಮೇಡಮ್ ಯಾರಲ್ಲ ಅಂದರೆ, ನೀನು ನೋಡ್ಬಿಟ್ಟು ಹೇಳು, ನಾನು ಮಲ್ಕೊಂಡಿದ್ದೀನಿ, ಕೆಲಸದವ್ರನ್ನ ಕಳಿಸೋದು, ನಾನು ಮಲ್ಕೊಂಡು. ಇವರೆಲ್ಲ ಈ ದೇಶದ ನಾಗರಿಕರಲ್ವಾ? ಇವ್ರಿಗೆಲ್ಲ ಜವಾಬ್ದಾರಿಗಳಿಲ್ವಾ ಸರ್? ಜನರ ಹಿಂಗಿದ್ದಾಗ ನಾವು ಪಾರ್ಟಿ ಲೀಡರ್ಗಳು ನಾವು ಅವ್ರಿಗೆ ಎನ್ಲೈಟನ್ಮೆಂಟ್ ಮಾಡಬೇಕು, ಹಿಂಗಿದೆ ಅಂತ ಹೇಳಬೇಕು, ನಾವು ಜೊತೆಗೂಡಿ ಕೆಲಸ ಮಾಡಬೇಕು. ಅದಕ್ಕೆ ಉತ್ತರ ಕೊಡೋಕ್ಕೆ ನಾನು ಮೊದಲೇ ಹೇಳಿದ್ದೆ, BLOs ಕಷ್ಟ ನನಗೆ ಚೆನ್ನಾಗಿ ಅರ್ಥ ಆಗ್ತದೆ. ಹಲವಾರು ಪ್ರೋಗ್ರಾಮ್ ಮಾಡಿದ್ರು, ಎಲೆಕ್ಷನ್ ಕಮಿಷನ್ ಚೆನ್ನಾಗಿ ನಡೀತಾ ಇಲ್ಲ. ಅವರು ಬರೀ ಪಾಲಿಸಿ ಲೆಟರ್ ಕಳಿಸ್ಬಿಟ್ಟು ಅದು ನಿಜವಾಗಿ ಹೇಗೆ ಇರುತ್ತೆ ಅದೊಂದು ಪ್ರೊಟೋಟೈಪ್ ಮಾಡೋದಿಲ್ಲ, ಅದನ್ನು ಟೆಸ್ಟ್ ರನ್ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಒಂದು ಕಾನೂನು ಅಥವಾ ಒಂದು ಪಾಲಿಸಿ ಲೆಟರ್ ಕಳಿಸ್ಬಿಟ್ರೆ ಆಗೋಯ್ತು ಅವರ ಕೆಲಸ. ಅದು ಹಲವಾರು ವರ್ಷ ನಡೀತಾ ಇದೆ. ಅದಲ್ಲದೆ ಎಷ್ಟು ಗೊಂದಲ ಕರ್ನಾಟಕದ ವೋಟರ್ ಲಿಸ್ಟಲ್ಲಿದೆಯೋ ಅಷ್ಟು ಗೊಂದಲ ಮತ್ತು ಯಾವ ರಾಜ್ಯದಲ್ಲೂ ಇಲ್ಲ. ನಾನು 13 ರಾಜ್ಯದ ವೋಟರ್ ಲಿಸ್ಟ್ ಅನಲೈಸ್ ಮಾಡಿದ್ದೇನೆ ಹಲವಾರು ವರ್ಷ. ಕರ್ನಾಟಕದಲ್ಲಿ IT ಸೆಂಟರ್ ಹಾಗೆ ಹೀಗೆ ಏನೇನೋ ಹೊಗಳ್ಕೊಂಡು ನಮ್ಮ ಬೆಂತಟ್ಕೊಳ್ಳೋದಷ್ಟೇ ಹೊರತು ಇಲ್ಲಿ ಎಷ್ಟು ಕೊಳಕಾಗಿದೆ, ಎಷ್ಟು ಹೊಲಸಾಗಿತ್ತು ಅಂತ ಹೇಳಿದರೆ ಬೇರೆ ಯಾವ ರಾಜ್ಯದಲ್ಲೂ ಅಷ್ಟು ಕೊಳಕಾಗಿಲ್ಲ. ಆದ ಕಾರಣ ಇಲ್ಲಿ ಜಾಸ್ತಿ ಪ್ರತಿ ಸಾರಿನೂ ವೋಟರ್ ಟರ್ನ್ಔಟ್ ಇನ್ ಬ್ಯಾಂಗ್ಳೂರ್ ಇಸ್ 52-54% ಮಾತ್ರ. ಯಾಕೆ?
ಮತಪಟ್ಟಿ ಬ್ಲೋಟೆಡ್, ಅದರಲ್ಲಿ ಇರೋ ಅವ್ರು ಹೇಳಿದಾಗೆ ಶಿಫ್ಟೆಡ್ ವೋಟರ್ಸ್, ಅವ್ರು ಮತ್ತೆಲ್ಲೋ ಇರ್ತಾರೆ, ಅವರದ್ದು ಹೆಸರು ಇಲ್ಲೂ ಇದೆ ಅಲ್ಲೂ ಇದೆ. ಡೂಪ್ಲಿಕೇಟ್ ವೋಟರ್ಸ್, ನಾನು ಮೊದಲು ಹೇಳಿದ್ದು ಇದರಲ್ಲೇ ತುಂಬ ಗೌರವಾನ್ವಿತ ವ್ಯಕ್ತಿಗಳಿಗೆ 4 ವೋಟ್, ಅದು ಅವ್ರು ಮಾಡಿದ್ದಲ್ಲ, ಸಿಸ್ಟಮ್ ಸರಿ ಇಲ್ಲ, ಇಲ್ಲಿಂದ ಸಾಫ್ಟ್ವೇರ್ ಸರಿ ಇಲ್ಲ, ಇದು ಎಷ್ಟು ವರ್ಷ ನಡೀತಾ ಇದೆ. ಈಗ ಏನೋ ಸ್ವಲ್ಪ ಇಂಪ್ರೂವ್ ಆಗ್ತಾ, ಈಗ ಸೆಂಟ್ರಲೈಸ್ ಮಾಡಿದ್ದಾರೆ 2017ನೇ ಇಸವಿಯಿಂದ, ಅದರ ಮೊದಲು ತುಂಬ ಕೊಳಕಿತ್ತು. ಈಗ ಇಲ್ಲಿ ಬೇರೆ ರಾಜ್ಯಗಳಿಗಿಂತ ಜಾಸ್ತಿ ಡಿಲೀಷನ್ ಕಾಣಿಸಿದ್ರೆ ಅದರಲ್ಲಿ ತಪ್ಪೇನೂ ಇಲ್ಲ, ಅದು ಒಳ್ಳೆಯದು. ಒಮ್ಮೆ ಅದು ಅಲುಗಾಡಲಿ, ಒಮ್ಮೆ ಕೆಳಗಿಂದ ಮೇಲೆ ಹೋಗಲಿ, ಮತ್ತೊಂದು ಸರಿಪಡಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. 2002ಗಿಂತ ಮುಂಚೆ ಕೆಲವೊಂದು ಫೋಟೋ ಇರಲೇ ಇರಲಿಲ್ಲ. ಈಗ ಉತ್ತರ ಕರ್ನಾಟಕ ಕಡೆ, ಸೌತ್ ಕರ್ನಾಟಕ ಕಡೆ ಬೇರೆ ಬೇರೆ ಥರದಲ್ಲಿ ಐತೆ. ಬರೀ ಇಲ್ಲಿ ಹೆಸರು ಮಾತ್ರ ಇನಿಷಿಯಲ್ ಮಾತ್ರ ಇರ್ತೈತೆ. ಉತ್ತರ ಕರ್ನಾಟಕ ಕಡೆ ಪ್ರಕಾಶು, ದೊಡ್ಡಮಣಿ, ಚಿಕ್ಕಮಣಿ, ಹಿರೇಮಠ ಹಿಂಗೆಲ್ಲ ಇದ್ದಾವೆ. ಅವರು ಬಂದು ಬರೆಯುವಾಗ, ಮಾಸ್ಟ್ರುಗಳು ಬಂದು ಬರೆಯುವಾಗ ಏನು ಮಾಡ್ತಾಯಿದ್ರು, ಹೆಸರು ಏನಮ್ಮ ಅಂತ ಕೇಳಿದಾಗ ಹೆಸರು ಹೇಳ್ಬಿಡೋರು. ಆದರೆ ಅಡ್ರೆಸ್ರು ಅಂತಂತೂ ಇರ್ತಾ ಇರಲಿಲ್ಲ. ಇವಾಗ ಅದು ಗೊಂದಲ ಆಗಿದೆ. ಮೊನ್ನೆ ನಾನು BLA ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಈ ಡೌಟ್ ಬಂದಿದೆ, ಇದು ನಾಳೆ ಹೆಂಗೆ ಯಾವ ಥರದಲ್ಲಿ ಇದು ಮಾಡ್ತಾರೆ. ಸೊ ಆವಾಗ ವ್ಯವಸ್ಥೆ ಹೇಗಿತ್ತಂದರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲೇ ವೋಟರ್ ಲಿಸ್ಟ್ ಆಗ್ತಾ ಇತ್ತು, ಮತ್ತು ರಾಜ್ಯ ಮಟ್ಟಕ್ಕೆ ಬಂತು, ಈಗ ದೇಶದ ಮಟ್ಟಕ್ಕೆ ಬಂದಿದೆ. ಆವಾಗಿನ ವ್ಯವಸ್ಥೆ ಸರಿ ಇರಲಿಲ್ಲ. ಆವಾಗಕ್ಕೂ ಇವಾಗಕ್ಕೂ ತುಂಬ ವ್ಯತ್ಯಾಸ ಇದೆ. ಇದರ ಪರಿಷ್ಕರಣೆ ನಡೀತಾ ಇದೆ. ನೀವು ಹೇಳೋದು ಸಂಪೂರ್ಣ ಸತ್ಯ. ಅವರು ಸರೋವರ್ ಕೂಡ ಹೇಳಿದ ಹಾಗೆ ಆವಾಗಿನ ವ್ಯವಸ್ಥೆ ಏನೇನೋ ಇತ್ತು. ಈಗ ಬೆಂಗಳೂರಲ್ಲೇ ಉತ್ತರಹಳ್ಳಿಯಲ್ಲಿ 1104 ಮತಗಟ್ಟೆ ಇತ್ತು, ಮತ್ತೊಂದು ಕಡೆ 50 ಮತಗಟ್ಟೆ. ವ್ಯವಸ್ಥೆ ಸರಿ ಇರಲಿಲ್ಲ, ಅದನ್ನು ಒಪ್ಕೊಳ್ಳೋಣ ನಾವು. ಅದರ ಬಗ್ಗೆನೇ ನಾವು ಹಾಗೆ ಇರಬಾರ್ದಿತ್ತು ಅಂತ ಹೇಳಿದರೆ ಹಾಗೆ ಆಗೋಯ್ತಲ್ಲ. SR ನಡೆದು ಹೋಗಿದೆ. ಈಗ SR ಯಾಕೆ ಮಾಡಬೇಕಿತ್ತು? ತುಂಬ ತಡ. ಅದು ಸುಪ್ರೀಂ ಕೋರ್ಟಿಗೆ ಹೋದ್ಮೇಲೆ ನಾವು ಇಲ್ಲಿ ಅದಕ್ಕೆ ಯಾಕೆ ಉತ್ತರ ಕೊಡಬೇಕು? ಈಗ ನನ್ನ ವಿನಂತಿ ಏನಂದರೆ, ಎಲ್ಲರದ್ದು ತಪ್ಪಿದೆ. ದೂದ್ ಕಾ ದುಲಾವ ಅಂತ ಹೇಳ್ತಾರಲ್ಲ, ಹಿಂದೆ ಆ ಥರ ಯಾರೂ ಇಲ್ಲ. ರಾಜಕೀಯ ಪಕ್ಷಗಳಾಗಲಿ, ನಾಗರಿಕರಾಗಲಿ, ಅಥವಾ ಎಲೆಕ್ಷನ್ ಕಮಿಷನ್ ಆಗಲಿ, DEO, ERO, AERO, BLO ಎಲ್ಲರದ್ದು ತಪ್ಪಿದೆ. ಯಾರದ್ದು ತಪ್ಪಿಲ್ಲ ಅಂತ ಆ ಥರದವರು ಯಾರೂ ಇಲ್ಲ. ಆದರೆ ಈಗ ಇರೋದನ್ನು ಸುಧಾರಿಸಲಿಕ್ಕೆ ಸಾಧ್ಯ ಇದೆ. ಅದು ಅಷ್ಟೊಂದು ಕಷ್ಟದ ವಿಷಯ ಅಲ್ಲ, ಸಾಧ್ಯ ಇದೆ ಅಂತ ನಾನು ತೋರಿಸ್ಕೊಡ್ಬಲ್ಲೆ. ನಾವು ಎಲ್ಲ ರಾಜ್ಯಗಳು ನೋಡ್ಕೊಂಡು ಬಂದಿದ್ದೀವಿ, ಎಲ್ಲಿ ಯಾವ್ಯಾವ ರಾಜ್ಯದಲ್ಲಿ SRI ಆಗಿದೆ, ಯಾರು ಗೆದ್ದಿದ್ದಾರೆ ಅದು ಕೂಡ ಗೊತ್ತಿದೆ. ಇವಾಗ ಕರ್ನಾಟಕದಲ್ಲಿ SRI ನಡೀತಾ ಇದೆ. ನೀವು ಎಲ್ಲರೂ ನೋಡ್ಕೊಬನ್ನಿ. ಯಾರು ಮತದಾರರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ, ಕಟ್ಟಾಕಿದ್ದರ ಬಗ್ಗೆ, ನಮ್ಮದು ಕಟ್ಟಾಗಿದೆ ಅದ್ರ ಬಗ್ಗೆ, ಪ್ರತಿಯೊಂದು ಬಗ್ಗೆ ಬರೀ ಮತದಾರರ ಬಗ್ಗೆ ನೀವು ಚಿಂತೆ ಮಾಡ್ತೀರಾ. ಹೊತ್ತು ಎಷ್ಟು ರಾಜ್ಯದಲ್ಲಿ ಆಗಿರೋದು SRI ಅಲ್ಲಿ BLOಗಳು ಎಷ್ಟು ಸತ್ತೋಗಿದ್ದಾರೆ, ಅವ್ರ ಹೆಸರು ಮತ್ತು ಅವ್ರ ಡೇಟಾ ನಿಮ್ಮ ಹತ್ರ ಇದೆಯಾ? ಆಯ್ತು, ಇದನ್ನ ಕನ್ಸರ್ನ್ ಅಂತ ತಗೊಳ್ಳೋಣ ಸರ್. ಈ ಪ್ರಶ್ನೆಗೆ ನನಗೆ ಗೊತ್ತಿಲ್ಲ ಉತ್ತರ ಏನು ಬರುತ್ತೆ ಅಂತ. ದೇಶದ ಮೊಟ್ಟ ಮೊದಲ ಚುನಾವಣಾ ಆಯುಕ್ತರಿಗೆ ದೇಶದ ಕಟ್ಟಕಡೆಯ ಗ್ರಾಮದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮತದಾನವನ್ನು ಮಾಡಿದ್ರು. ಆದರೆ ಈ ಚುನಾವಣಾ ಆಯೋಗಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಮತದಾರರ ಹಕ್ಕನ್ನು ಕಿತ್ತುಕೊಳ್ಳುವ ಉದ್ದೇಶವೇ ಇದೆ. ಹೇಗೆ ಅಂದರೆ, ನೀವು ಭಟ್ರೆ ಹೇಳ್ತಿದ್ರು ಶಿಫ್ಟ್ ಆದವರ ಮತವನ್ನು ಕಿತ್ತಾಕ್ಲಿಲ್ಲ ಯಾಕೆ ಅಂತ. ಯಾಕೆ ಕಿತ್ತಾಕ್ಬೇಕು? SIRನ ಉದ್ದೇಶ ಇರೋದು ಬದುಕಿದ್ದಾನ ಅಥವಾ ಬದುಕಿದ್ರೆ ಅವನು ಭಾರತೀಯನ, ಎರಡು ಉದ್ದೇಶ ಅನ್ನೋದಾದ್ರೆ ಶಿಫ್ಟ್ ಆದವರು ಭಾರತದ ಯಾವ ಮೂಲೆಯಲ್ಲಾದರೂ ಇರಲಿ ಅವರಿಗೆ ಅವಕಾಶವನ್ನು ಒದಗಿಸಿ ಕೊಡುವುದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕಿತ್ತು. SIR ಫಾರ್ಮ್ SIR ಫಾರ್ಮ್ ಅಲ್ಲಿ ಒಂದು ಕಲಮನ್ನು ಶಿಫ್ಟ್ ಆದವರಿಗೆ ಫಾರಂ 8 ಅಂತ ನೀವು ಹೇಳ್ಬೋದು. ಫಾರಂ 8 ಅಲ್ಲಿ ತುಂಬಾ ಸಮಸ್ಯೆ ಇದೆ. ಇಷ್ಟು ದಿನ ಫಾರಂ 8 ವರ್ಕ್ ಆಗ್ತಿಲ್ಲ, ಆನ್ಲೈನಲ್ಲಿ ಮಾತ್ರ ಕೊಡೋದಂತೆ ಅದು ವರ್ಕ್ ಆಗ್ತಿಲ್ಲ. ನಿಮಗೆ ಉದ್ದೇಶ ಇದ್ದಿದ್ರೆ, ನಿಮಗೆ ನಿಜವಾಗ್ಲೂ ಮತವನ್ನ ಕೀಳೋದೇ ನಿಮ್ಮ ಉದ್ದೇಶ ಆಗಿದೆ, ನಿಮ್ಮ ದುರ್ದೇಶ ಆಗಿದೆ, ಅದಕ್ಕೆ ನೀವು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಫಾರಂ ಅಲ್ಲಿ 2 ತಿಂಗಳಾದ್ಮೇಲೆ ಇದು ಯಾಕಣ್ಣ ಪ್ರಶ್ನೆ? ಯಾಕೆ ಅಂದ್ರೆ ನಿಮ್ಮ ಉದ್ದೇಶದ ಸಮಸ್ಯೆ ಇದೆ ರೀ. ಮತದಾನದ ಹಕ್ಕನ್ನ ಕಿತ್ಕೊಳ್ಳೋದೇ ನಿಮ್ಮ ಉದ್ದೇಶ ಆಗಿತ್ತು, ಅದೇ ಉದ್ದೇಶ ಆಗಿತ್ತು. ಮೊದಲನೇದು ಅವರು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಆದರೆ ಭಾರತದ ಸಂವಿಧಾನದ ಪ್ರಕಾರ ಮತದಾರ ಆಗುವನು ಒಂದು ಪ್ರದೇಶದ ಆರ್ಡಿನರಿ ರೆಸಿಡೆಂಟ್ ಆಗಿರಬೇಕು. ಅವನಿಗೆಲ್ಲೋ ರೆಸಿಡೆಂಟ್ ಮನೆ ಇಟ್ಕೊಂಡು ಇಲ್ಲಿ ಅವನು ಮತದಾರ ಆಗಕ್ಕಾಗೋದಿಲ್ಲ. 18 ವರ್ಷದ ಮೇಲ್ಪಟ್ಟಿರಬೇಕು. ಈ ಎಲ್ಲ ಕಾನೂನುಗಳನ್ನ ಇಟ್ಕೊಂಡು, ಈ ಎಲ್ಲ ಯೋಚನೆಗಳನ್ನ ಇಟ್ಕೊಂಡು ಯಾರು ಮನೆಯಲ್ಲಿ ಆ ಆರ್ಡಿನರಿ ಆ ಜಾಗದ ರೆಸಿಡೆಂಟ್ ಆಗಿರ್ತಾನೋ, ಆ ವೋಟರ್ ಲಿಸ್ಟ್ನ ಪರ್ವ್ಯೂನಲ್ ರೆಸಿಡೆಂಟ್ ಆಗಿರ್ತಾನೋ ಅವರಿಗೆ ಮತದಾರ ಹಕ್ಕನ್ನು ಕೊಡೋಕ್ಕೆ ವ್ಯವಸ್ಥೆ ಮಾಡಿರೋದು. ಇದೇನು ಪಾಸ್ಪೋರ್ಟು ವೀಸಾ ಅಲ್ಲ, ಎಲ್ಲಿರೋನ್ಗೆಲ್ಲೋ ಕೊಡೋಕ್ಕೆ, ಎಲ್ಲಿರೋನ್ಗೆಲ್ಲೋ ಕೊಡೋಕ್ಕಲ್ಲ. ಇದಿರೋದು ಆಯಾ
ಸ್ಪೆಸಿಫಿಕ್ ರೆಸಿಡೆನ್ಸ್ ಅಲ್ಲಿ ಇನ್ನು ನಮ್ಮ ದೇಶದಲ್ಲಿ ಆ ರೀತಿ ನಾನು ಹೇಳೋದು ಕೇಳ್ರಿ, ಅಲ್ಲಿ ವಾಯ್ಸ್ ಹೋಗ್ತಿಲ್ಲ, ನೀವು ಕಂಟಿನ್ಯೂ ನಮ್ಮ ಮಾಡಿ ದೇಶದಲ್ಲಿ ದತ್ತಾತ್ರೇಯ ಸರ್, ನೀವು ಕಂಟಿನ್ಯೂ ಮಾಡಿ, ಅಲ್ಲಿ ವಾಯ್ಸ್ ಹೋಗಲ್ಲ, ನೀವು ಕಂಟಿನ್ಯೂ ಮಾಡಿ. ಮೇಡಮ್, ನಮ್ಮ ದೇಶದಲ್ಲಿ ವೆಸ್ಟರ್ನ್ ಕಂಟ್ರಿ ಹಂಗೆ ಎಲ್ಲೋ ಇದ್ದು ಎಲ್ಲೋ ವೋಟ್ ಹಾಕಕ್ ಆಗೋದಿಲ್ಲ. ಹಿ ಶುಡ್ ಬಿ ಏನ ಆರ್ಡಿನರಿ ರೆಸಿಡೆಂಟ್, ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ವಾಸದಲ್ಲಿ ಇರಬೇಕು. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಕೊಡುವಂಥದ್ದು. ಇನ್ನ ಎರಡನೇದು ಒಂದು ಬಹಳ ಪ್ರಶ್ನೆ ಕೇಳಿದ್ರು ಅವರು, ಹೆಣ್ಣು ಮಕ್ಕಳುಗಳು ಅಡ್ಡೆಸರುಗಳು ಮದುವೆ ಆಗಿ ಬಂದಿದ್ದವ್ರಿಗೆ ಸಮಸ್ಯೆ ಆಗತ್ತೆ ಅನ್ನೋದನ್ನ ಹೇಳಿದ್ರು. ಚುನಾವಣಾ ಆಯೋಗ ತುಂಬ ಚೆನ್ನಾಗಿ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಮಾಡಿದೆ ಮೇಡಮ್. ಎನ್ಯುಮರೇಷನ್ ಫಾರ್ಮ್ನಲ್ಲಿ ಏನು ಮಾಡಿದೆ ಅಂದರೆ, ನಾವು ಹೇಳೋದು ಕೇಳ್ರಿ ಒಂದು ಸ್ವಲ್ಪ. ನಾನು ನಿಮ್ಮ ವಿಷಯನ ನಾನು ಅವ್ರಿಗೆ ಉತ್ತರ ಕೊಡ್ತಿರೋದು, ನಿಮಗಲ್ರೇ ಅವ್ರಿಗೆ ಉತ್ತರ ಕೊಡ್ತಿರೋದು. ಎನ್ಯುಮರೇಷನ್ ಫಾರಮ್ನಲ್ಲಿ ಮೊದಲು ಏನು ಹೆಸರಿರುತ್ತೋ 2025 ಹೆಸರಿನಲ್ಲಿ ಅವ್ರು ಒಂದೇ ಹೆಸರು ಅಥವಾ ಅವ್ರ ತಂದೆ ಹೆಸರಿರುತ್ತೆ ಅಂತ ಇಟ್ಕೊಳ್ಳಿ. ಮದುವೆಯಾಗಿ ಬರ್ತಾರೆ, ಅದಕ್ಕೆ ಭಾಳ ಚೆನ್ನಾಗಿ ಪ್ಲಾನ್ ಮಾಡಿ ಎನ್ಯುಮರೇಷನ್ ಫಾರಮ್ನಲ್ಲಿ 2 ಕಡೆಗೆ ಅವ್ರ ಹೆಸರು ಬರೋಂಗೆ ಮಾಡಿದ್ದಾರೆ. ಮೇಲ್ಗಡೆಗೆ ಒಂದು ಹಿಂದಿನ ಹೆಸರು ಬರೆಯೋದು, ಕೆಳಗಡೆಗೆ ಮತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಈಗಿನ ಹೆಸರು ಬರೆಯೋಂಗೆ ಮಾಡಿ. ಯಾಕೆ ಮಾಡ್ಯಾರೆ ಅಂದರೆ, ಯಾರು ಹಿಂದೆ ಇನ್ಷಿಯಲ್ ತಪ್ಪಿದ್ರೆ ಅಥವಾ ತಂದೆ ಹೆಸರು ಜೊತೆಗೆ ಸೇರ್ದಲ್ಲ ಇದ್ರೆ ಏನು ಸೇರಬೇಕು ಅನ್ನೋದನ್ನ ಕೆಳಗಡೆ ಇರ್ತಕ್ಕಂಥ ಫಾರ್ಮೇಟ್ ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಲೈನ್ ಅಲ್ಲಿ ಬರೆದು ಅದಕ್ಕೆ ಆಧಾರ್ ಕಾರ್ಡ್ ನಂಬರ್ ಕೇಳಿರೋದು. SIR ನ ಸಂಪೂರ್ಣವಾಗಿ ಬೆಂಬಲಿಸೋದು ಅಥವಾ ಸಂಪೂರ್ಣವಾಗಿ ವಿರೋಧ ಪಡಿಸೋದು ಬಿಟ್ಟು ನೀವು ಮಾಡ್ತಿರುವ ಇದರಲ್ಲಿ SIR ಕಾರ್ಯಕ್ರಮ ನಿಖರತೆ, ಪಾರದರ್ಶಕತೆ, ಅರ್ಹ ಮತದಾರರ ಪಟ್ಟಿಯ ರಕ್ಷಣೆ ಅಂತ ನೀವು ಆ ಅಡಿಯಲ್ಲಿ ಇವತ್ತು ಚರ್ಚೆ ನಡೆದಿದ್ರೆ ನಿಜವಾಗ್ಲೂ ಎಲ್ಲ ಮತದಾರರಿಗೂ ಒಂದು ಪಾಠವಾಗ್ತಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಚುನಾವಣಾ ಆಯೋಗ ಜೊತೆ ಕೈ ಜೋಡಿಸಿ ಮತದಾರ ಪಟ್ಟಿ ಪರಿಷ್ಕರಣೆ ಆಗಿದ್ರೆ ಬಿಜೆಪಿ ವೆಸ್ಟ್ ಬೆಂಗಾಳಲ್ಲಿ ಗೆಲ್ತಿರ್ಲಿಲ್ಲ, ಬಿಜೆಪಿ ಬಿಹಾರಲ್ಲಿ ಗೆಲ್ತಿರ್ಲಿಲ್ಲ. ಮುಂದುವರೆದು ಕರ್ನಾಟಕದಲ್ಲಿ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ನಾವು ಪ್ರಯತ್ನವನ್ನ ಮಾಡಿದ್ದೇವೆ, ಅವೇರ್ನೆಸ್ ಅನ್ನ ಮೂಡಿಸಿದ್ದೇವೆ. ಅವ್ರ ಯಾವ ಉತ್ತರ ಕೊಡ್ಲಿ, ಕೇಂದ್ರ ಚುನಾವಣಾ ಆಯೋಗ SIR ನ ಸೂತ್ರಧಾರಿ, ಕೇಂದ್ರ ಬಿಜೆಪಿ ಪಕ್ಷ ಈ SIR ನ ಸೂತ್ರಧಾರಿ, ಕೇಂದ್ರ ಬಿಜೆಪಿ ಸರ್ಕಾರ SIR ನ ಸೂತ್ರಧಾರಿ. ಅವರ ಉದ್ದೇಶ ಅರ್ಹ ಭಾರತೀಯ ನಾಗರಿಕರನ್ನ, ಯಾರೊಳಗೆ ಬುಡಕಟ್ಟು ಜನಾಂಗ ಇದ್ದಾರೆ, ದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಓದು ಬರಹ ಬರೆದವರಿದ್ದಾರೆ, ಅವರ ಡಿಲೀಟ್ ಮಾಡಿ ಚುನಾವಣೆ ಗೆಲ್ಲಬೇಕು. ಅದರ ಉದ್ದೇಶವನ್ನ ಇಡೀ ದೇಶದಲ್ಲಿ ಸಫಲ ಮಾಡಿದ್ದಾರೆ. ಅಶ್ವಿನ್ ಅವರೇ, ನಟರಾಜ್ ಗೌಡರು ಆಡಳಿತಾರೂಢ ಪಕ್ಷದ ಪ್ರತಿನಿಧಿಯಾಗಿ ಪ್ರಾಮಿಸ್ ಮಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಒಂದೇ ಒಂದು ಅರ್ಹ ಮತದಾರರ ಮತದ ಹಕ್ಕು ತಪ್ಪು ಹೋಗದೇ ಇರೋ ರೀತಿಯಲ್ಲಿ ಕಾಪಾಡುತ್ತೆ ಅಂತ ಹೇಳಿ. ಈ ತಕ್ಷಣಕ್ಕೆ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಮಾಡಬೇಕಾಗಿರೋದೇನು? ಈ 1,10,00,000 ಓಟ್ಗಳು ಹೋಗುತ್ತೆ ಅನ್ನೋ ಆತಂಕದಲ್ಲಿರುವವರಿಗೆ ಸರ್ಕಾರದ ಕಡೆಯಿಂದ ಸಿಗಬೇಕಾದ ಭರವಸೆ ಏನು ಅಂತ? ನಾವು ಹೇಗಾಗ್ಬಿಡ್ತೀವಿ ಅಂದರೆ AI ಅನ್ನೋ ಒಂದು ಟೆಕ್ನಾಲಜಿ ಬಂದಿದೆ. ಇನ್ನೊಂದು 5 ವರ್ಷಕ್ಕೆ ನಾವೆಲ್ಲ ಆಲ್ಮೋಸ್ಟ್ ಮೊಬೈಲ್ಗಳಲ್ಲಾಗಲಿ ಎಲ್ಲ AI ಉಪಯೋಗಿಸ್ತಿದ್ದೀವಿ. ಇನ್ನು 5 ವರ್ಷಕ್ಕೆ ಏನಾಗುತ್ತೆ ಅಂದರೆ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು AI ಬರೋಂಥ ಟೆಕ್ನಾಲಜಿ ಯುಗ ಇದೆ. ನಾವು ಹೇಗೆ ಮೂಡ್ರಾಗ್ಬಿಡ್ತೀವಿ ಅಂದರೆ, ಕೆಲವು ಬಾರಿ ಈ ಪಕ್ಷಗಳ ಜೊತೆ, ನಾನು ಒಂದು ಜಾತ್ಯತೀತ ಜನತಾ ದಳದಲ್ಲಿದ್ದೀನಿ, BJPಲಿದ್ದಾರೆ, ಕಾಂಗ್ರೆಸ್ಸಲ್ಲಿದ್ದಾರೆ, ಆಪೋರಿದ್ದಾರೆ, ಹೇಗೆ ಮೂಡತನ ಬೆಳೆಸ್ಕೊಳ್ತಾ ನಾವು ಹೋಗ್ತೀವಿ ಅಂತ ಅಂದರೆ, ನಿಜವಾಗ್ಲೂ ಕೇಳಿಸ್ಕೊಳ್ಳೋಣ, ನೀನು ಕೇಳಿಸ್ಕೊಳ್ಳೋಣ, ವಯಸ್ಸಾದ್ರಲ್ಲ ಬುದ್ಧಿ ಇರಬೇಕು, ಕೇಳಿಸ್ಕೊಳ್ಳೋಣ, ದಯಮಾಡಿ ಕೇಳಿಸ್ಕೊಳ್ಳೋಣ. ಜಾತ್ಯತೀತ ಜನತಾ ದಳ ಇದೆಯಾ ಇಲ್ವಾ ಅಂತಲ್ಲ, SIR ಅದು ನಿಮ್ಮ ವೈಯಕ್ತಿಕ ಒಪಿನಿಯನ್, ನೀವು ಇಟ್ಕೊಳ್ಳಿ. ಆಯ್ತು, ಕೇಳಿಸ್ಕೊಳ್ಳೋಣ, ಅದು ನಿಮ್ಮ ವೈಯಕ್ತಿಕ ಒಪಿನಿಯನ್. ನಾವಿವತ್ತು ಅದನ್ನ ಚರ್ಚೆ ಮಾಡ್ತಿಲ್ಲ. SIR ಮೈಕ್ ಕೊಟ್ಟಾಗ SIR ಕಂಟಿನ್ಯೂ ಮಾಡಿ. ಅಲ್ಲಿ ಆಪವ್ರು ನೋಡಿ, ಆಪವ್ರು ಅಂತಂದೆ, ಪಾಪ ಅವ್ರಿಗೂ ಅರ್ಥ ಆಗಲಿಲ್ಲ ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತ. ಅದಕ್ಕೆ ಹೇಳಿದ್ದು ಅಣ್ಣ, ನಾವು ಎಷ್ಟು ಮೂಡ್ರಾಗ್ತೀವಿ ಅಂತ ಅಂದಾಗ, ಒಂದು ಸರ್ಕಾರದಿಂದ ಆ ಒಂದು ಕೆಲವು ಅಂಗಸಂಸ್ಥೆಗಳಿಂದ ಏನಾದರೂ ಉಪಯೋಗ ಬರ್ತಿದೆ. ನಂದನ್ ನೀಲ್ಕೇಣಿ ಅವರು ಆಧಾರ್ ತಗೊಂಡು ಬಂದಾಗ, ಹೌದು ವಿರೋಧ ಪಕ್ಷಗಳಿದ್ದಾಗ ಅವತ್ತೂ ಆಧಾರ್ ಏನಕ್ಕೆ ಬೇಕು ಅಂತ ಹೇಳ್ತಾಯಿದ್ರು. ಅದೇ ಆಧಾರ್ ಇವತ್ತು ಒಂದು ದೊಡ್ಡ ಮಾನದಂಡವಾಗಿ ಬರ್ತಾ ಹೋಯ್ತು. ನಾನು ಹೇಳ್ತಿದ್ದೆ, ಅವ್ರ ಮಧ್ಯಕ್ಕೆ ಇದು ಮಾಡಿದ್ರು. ಮೇಡಮ್, ಇನ್ನು 5 ವರ್ಷ ನಾವು ಮುಂದೆ ಹೋದರೆ
ಒಬ್ಬೊಬ್ಬ ವ್ಯಕ್ತಿಗೆ ಒಬ್ಬೊಬ್ಬ ಎ ಐ ಬರೋಂಥ ಟೆಕ್ನಾಲಜಿ ಬರುತ್ತೆ, ರಸ್ತೆಗಳಿಗೆ ಎ ಐ ಬರೋಂಥ ಟೆಕ್ನಾಲಜಿ ಬರುತ್ತೆ. ನಾವು ಎಲ್ಲಿ ಹೋಗ್ತೀವಿ ಅಂತಂದರೆ, ನಾನು ಈ ಪಕ್ಷದಲ್ಲಿದ್ದೀನಿ, ಇನ್ನೊಂದು ಅದನ್ನ ವಿರೋಧ ಮಾಡು, ಇನ್ನೊಂದು ಮೇಡಮ್ ಅವರು ಅವ್ರು ಎದ್ದೋಗ್ತಾಯಿದ್ರು, ನೀವೇ ಕೂರಿಸಿದ್ರಿ. ನಿಜವಾಗ್ಲೂ ಮೇಡಮ್ ನಿಮ್ಮದೇ ಒಂದು ತಾಳ್ಮೆ ಸಹನೆ, ಎಂಥ ಅದ್ಭುತವಾದಂಥ ಮಾತಾಡಿದ್ರಿ ಮೇಡಮ್ ನೀವು. ಬರೀ ಅವ್ರು ಮೇಡಮ್ ಒಂದು ನಿಮಿಷ ಕೂತ್ಕೊಳ್ಳಿ ಅಂದ್ರಿ. ಹೇಗೆ ಹೇಳಿದ್ರಿ? ಎಷ್ಟು ಕಷ್ಟಪಡ್ತಿದ್ದೀರಾ ನೀವು? ನಿದ್ದೆ ಮಾಡ್ತಿರ್ತಾರೆ ಅವ್ರು, ಏನು ಅಂತ ರಿಸೀವ್ ಮಾಡಲ್ಲ, ನಾವು ಊಟ ಮಾಡಿದೆ ನಾವು ಕೆಲಸ ಮಾಡ್ತೀವಿ ಅಂತ. ಎಂಥದ್ದು ಒಂದು ಉತ್ತಮವಾದಂಥ 20 ಸೆಕೆಂಡ್ ಆಗಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಅದಕ್ಕೆ ನೋಡಿ, ಆ ಸಹನೆ ಅನ್ನೋದನ್ನ ನಾವು ತಗೋಬೇಕು. ನಮಗೆ ಆಯ್ತಣ್ಣ ಇರಲಿ. ಕೊಡಗು, ನಮ್ಮ ಕೊಡಗು ಮಿತ್ರರು ಮಾತಾಡ್ತಾ ಇದ್ರು, ಏನಕ್ಕಿಷ್ಟು ಅರ್ಜೆಂಟು ಅರ್ಜೆಂಟ್ ಮಾಡ್ತಿರೋದು ಚುನಾವಣಾ ಆಯೋಗ ಅಲ್ಲ, ರಾಜ್ಯ ಸರ್ಕಾರ ಕೇಳ್ತಾ ಇದೆ. ನಾವು ಗ್ರೇಟರ್ GB ಚುನಾವಣೆ ಮಾಡಬೇಕು, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಮಾಡಬೇಕು. ಇದನ್ನ ನಾವು ಈ ತ್ವರಿತಗತಿನಲ್ಲಿ ಮಾಡಬಹುದಾದ್ರೆ ಇಲ್ಲಿ SIR ತಗೊಂಡು ಬಂದಿದ್ದೀರಾ, ಇದನ್ನ ಬೇಗ ಮುಗಿಸ್ಕೊಡಿ ಅಂತ ಕೇಳ್ತೀನಿ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಸುಳ್ಳು ಹೇಳುತ್ತಾ ಕೇಳಿಸ್ಕೋಬೇಕು, ಮಾಹಿತಿಗಳನ್ನ ತಗೋಬೇಕು. ಇನ್ನೊಂದು, ನಮ್ಮ ಕೊಡಗು ಮಿತ್ರರು ಶಕ್ತಿ ದಿನಪತ್ರಿಕೆ ಅಂತ ಒಂದು 30-40 ವರ್ಷಗಳಿಂದ ಆ ಕೊಡಗುನಲ್ಲಿ ದಿನಪತ್ರಿಕೆ ಇದೆ ಮೇಡಮ್. ಇಲ್ಲಿ ಕಾಂಗ್ರೆಸ್ ಅವನು ಬಾಂಗ್ಲಾದೇಶವನ್ನು ಕರ್ಕೊಂಡು ಬಂದ, BJP ಅವನು ಕರ್ಕೊಂಡು ಬಂದ, JDS ಅವನು ಕರ್ಕೊಂಡು ಬಂದ ಅಲ್ಲ. ಕೊಡಗುನಲ್ಲಿ ಒರಿಸ್ಸಾ, ಅಸ್ಸಾಂ ಮೂಲದಿಂದ ಹೆಸರುಗಳನ್ನ ಹೇಳ್ಕೊಂಡು ಎಷ್ಟು ಬಾಂಗ್ಲಾದೇಶಿಗರು ಬರ್ತಿದ್ದಾರೆ ಅಂತ ದಿನಪತ್ರಿಕೆ ಶಕ್ತಿ ನ್ಯೂಸ್ ಪೇಪರ್ ಅವ್ರು ಓದ್ತಿದ್ದಾರೆ. ಇಲ್ಲಿ ನಾವು ಒಂದಿನ ಪಕ್ಷಗಳ ಜೊತೆ ಜೋತ್ ಬಿದ್ದು ಯಾರನ್ನೋ ಕರ್ಕೊಂಡು ಬಂದು ನನ್ನ ಭೂಮಿನ ಆಳಕ್ಕೆ ಬಿಡಬಾರ್ದು. ಒಂದು ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಟ್ಟೆ, ಆಯ್ತಾ? ಕೇಳಿಸ್ಕೊಳ್ಳಿ ಆಯ್ತಾ ಮೇಡಮ್? ಇವತ್ತು ಒಂದು ಗಂಭೀರವಾದಂಥ ಚರ್ಚೆ ಮಾಡ್ತಿದ್ದೀವಿ. ಇಲ್ಲಿ ಎಲ್ಲರೂ ಒಂದೇ ಜಾತಿಯವರೇ, ಮನುಷ್ಯ ಜಾತಿಯವರೇ ಇರಲಿ. ಆಮೇಲೆ ಇವತ್ತೇನು ಮಾತಾಡ್ತೀವಿ ಮೇಡಮ್, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಎಲ್ಲರೂ ವಾದ ಪ್ರತಿವಾದಗಳಿದೆ, ಅದನ್ನು ದ್ವೇಷಿಸೋರು ಇರೋದಾರೆ, ಅದ್ರ ಪರವಾಗಿದ್ದಾರೆ, ಅದ್ರ ವಿರೋಧವಾಗಿದ್ದಾರೆ. ಕೇಳ್ಕೊಳ್ಳೋದೇನು, ಸರ್ಕಾರ ನೀವು ಕಳೆದ 2 ತಿಂಗಳಿಂದ ಒಂದು ಜನಜಾಗೃತಿ ಮಾಡಿದಿದ್ರೆ, ಮತದಾರರಿಗೆ ಒಂದು ಆಂದೋಲನ ಅಂತ ಮಾಡಿದಿದ್ರೆ, ಫೆಸಿಲಿಟೇಷನ್ ಸೆಂಟರ್ಗಳು ಮಾಡಿದಿದ್ರೆ, BLOಗಳನ್ನ ನೀವು ಇನ್ನೂ ಉತ್ತೇಜನೆ ಮಾಡಿದಿದ್ರೆ, ಅವರು ಟ್ರೈನಿಂಗ್ ಟೈಮಲ್ಲಿ ನೀವು ಅವ್ರ ಜೊತೆಗೂಡಿದಿದ್ರೆ ಈ ಕೆಲಸ ಇವತ್ತು ಸುಭದ್ರವಾಗಿ ಆಗ್ತಾ ಇತ್ತು. ನೀವ್ ಏನ್ ಮಾಡಿದ್ರಿ? ಬರೀ ಪ್ರತಿಭಟನೆಯಲ್ಲಿ ಕಾಲಹರಣ ಮಾಡಿದ್ರು ಹೊರತು ಇವತ್ತು ಕಾಂಗ್ರೆಸ್ ಅವ್ರ ಪರವಾಗಿ ನಿಲ್ಲಿಲ್ಲ. ಸರ್, ನಾನು ತಾಳ್ಮೆಯಿಂದ ಕೇಳ್ತಾ ಇದ್ದೇನೆ ಸರ್. ಕೇಂದ್ರ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್ ಅವರು ಪ್ರೆಸೆಂಟು BJP ಸರ್ಕಾರದ ಏಜೆಂಟ್ ಆಗಿದ್ದಾರೆ. ನೆಕ್ಸ್ಟ್ ಅದು ಕ್ವಶನ್ ಸರ್. ನನ್ನ ಪ್ರಶ್ನೆ ಸರ್, ಈಗ ಅವರು ಜ್ಞಾನೇಶ್ ಕುಮಾರ್ ಏನಿದ್ದಾರೆ, ಅವೈಜ್ಞಾನಿಕ SR ನೀತಿಗಳಿಂದ ಇವತ್ತು 1,18,00,000 ಚಿಲ್ಲರೆ, ಏನು ಅವರು 19% ಹೇಳ್ತಾ ಇದ್ರು, 21% ಇವತ್ತು ಕರ್ನಾಟಕದಲ್ಲಿ ವೋಟ್ ಡಿಲೀಟ್ ಆಗಿದೆ. ಇಲ್ಲಿ ಅದು ಮುಂದಿನ ದಿನಗಳು ಸೇರ್ಪಡೆ ಆಗುತ್ತೆ. ಏನು ತಾವು ಇಬ್ಬರು ಇದು ಬಾಂಗ್ಲಾದೇಶಿಗರು ಅಂತ ಮಾತಾಡ್ತಾ ಇದ್ರಿ. ನೋಡಿ, 12 ವರ್ಷಗಳಿಂದ ಕೇಂದ್ರದಲ್ಲಿ BJP ಸರ್ಕಾರ ಇರೋದು. ನಿಮ್ಗೆ ನಾಚಿಕೆ ಆಗಬೇಕು. ಹೆಂಗ್ರಿ ಬರ್ತಾರೆ ನಮ್ಮ ಭಾರತ ದೇಶಕ್ಕೆ ಬಾಂಗ್ಲಾದೇಶಿಗರು? ಇನ್ನೊಂದು ಹೇಳ್ತೀನಿ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಬಾಂಗ್ಲಾದೇಶಿಗರನ್ನ ಒಳಗಡೆ ಬರಕ್ ಬಿಡಲ್ಲ ಅಂತ ಹೇಳ್ತೀವಿ. ಒಂದು ಆಗಿಲ್ಲ. ಎರಡನೇದು, ನಮ್ಮ ದೇಶದಲ್ಲಿ ನೇಪಾಳಿಗರು ಎಷ್ಟು ಜನ ಇದ್ದಾರೆ ನಿಮ್ಗೆ ಗೊತ್ತಾ? ಹೇಗ್ ಬರ್ತಾ ಇದ್ರು ನಿಮ್ಗೆ ಗೊತ್ತಾ? ಏನ್ ಮಾಡ್ತಾ ಇದ್ರು ಸರ್ ಕೇಂದ್ರ ಸರ್ಕಾರ? ಇದನ್ನೆಲ್ಲ ಕಡಿವಾಣ ಆಗ್ಬೇಕಾದ್ರೆ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ. ನೋಡಿ, ಇವತ್ತು ರಾಜ್ಯದಲ್ಲಿ ತೀವ್ರ ಬರಗಾಲ ಇದೆ. ಯಾದಗಿರಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬಹುತೇಕ ಸುಮಾರು 5-6 ಜಿಲ್ಲೆಗಳ ಜನರು ಗುಳೆ ಹೊರಟಿದ್ದಾರೆ. ಅಲ್ಲಿನ ಮಾಹಿತಿ ಸಿಗ್ತಾ ಇಲ್ಲ. ದಯವಿಟ್ಟು ಕೇಂದ್ರ ಚುನಾವಣಾ ಆಯುಕ್ತಕ್ಕೆ ನೀವು ಹೇಳಿ, ಕೇಂದ್ರ ಸರ್ಕಾರಕ್ಕೆ ಹೇಳಿ, ಇದನ್ನ 1 ವರ್ಷ ಆದ್ರೂ ಕನಿಷ್ಠ ಪಕ್ಷ ಎಕ್ಸ್ಟೆಂಡ್ ಮಾಡಕ್ಕೆ ಹೇಳಿ. ರಾಜ್ಯ ಸರ್ಕಾರ ಜವಾಬ್ದಾರಿ ಅಲ್ಲ, ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ. ಬರ ವಿಚಾರದಲ್ಲಿ ಹೇಳಿದ್ರಿ, ಹೌದು, ಅದು ನಮ್ಮ ಕನ್ಸರ್ನು. ಯಾಕೆ ಅಂತಂದ್ರೆ ರಾಜ್ಯದಲ್ಲಿ ಕಳೆದ 2 ತಿಂಗಳಿಂದ CM ಅವರು ಬರ ವೀಕ್ಷಣೆ ಅಂತಾನೂ ಹೋಗ್ಲಿಲ್ಲ. 184 ಸರ್. ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು ನಮ್ಮ ರಾಜ್ಯದಲ್ಲಿ ನಾನು ಆರಂಭದಿಂದ ಹೇಳ್ತೀನಿ, ಮೂಢರಾಗಬೇಡಿ ಅಂತ. ನನ್ನ ಪಕ್ಕದ ಮನೆಯಲ್ಲಿ ಬಂದು ಬಾಂಗ್ಲಾದೇಶಿ ಪ್ರಜೆ ವಾಸ ಆಗಿದ್ದಾನೆ ಅಂದಾಗ ನಾನು ಕಾಂಗ್ರೆಸ್ ಅವನು ಅವನ ಅಣ್ಣ ತಮ್ಮನ ಥರ ಟ್ರೀಟ್ ಮಾಡಬೇಕು, ಇವ್ನು BJP ಅವರು ಇವನ್ನ ಹೊರಗಡೆ ಹಾಕಬೇಕು, ಇವ್ನು JDS ಅವರು ಹೊರಗಡೆ. ನಾಚಿಕೆ ಆಗಲ್ವೇನ್ರಿ ಬೇರೆ ದೇಶದವನ್ನ ಬಂದು? ಸರಿ, ಏನು 1,10,00,000 ಓಟು ಡಿಲೀಟ್ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ, ಸೊ ಅದಕ್ಕೆ ನೀವು ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ? ನಿಮ್ಮದೇ ಓಟು ಅಂತ ಅದು ಹೆಂಗೆ ಹೇಳ್ತೀರಾ ನೀವು? ನೀವೇನಾದರೂ ಈ ಹಿಂದೆ ಅದು ಕಳ್ಳೋಟ್ ಹಾಕ್ಸ್ತಾ ಇದ್ದೀರಾ? ಓಟ್ ನಿಮ್ಮದೇನಾ ಅದು? JDS ಕಾರ್ಯಕರ್ತರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. 1,10,00,000 ಜನ ಡಿಲೀಟ್ ಆದರೆ ನಿಮಗೆ ಯಾಕೆ ತೊಂದರೆ? ನೀವು ಕಳ್ಳೋಟ್ ಹಾಕ್ಸ್ಕೊತಾ ಇದ್ರಾ? ಅಪ್ಪ, ಕಳ್ಳೋಟ್ ನಾವು ಹಾಕ್ಸ್ಕೊತಾ ಇಲ್ಲ, BJP ಅವ್ರು ಹಾಕ್ಸ್ಕೊತಾ ಇದ್ರೇನೋ, ಮತಗಳ್ಳತನ ಆಗ್ತದೆ, ಅದ್ರ ಬಗ್ಗೆ ಮಾತಾಡೋಣ ಮತ್ತೆ. ಆದ್ರೆ ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಇರ್ರಿ ಭಟ್ರೆ, ಒಂದ್ ನಿಮಿಷ ಇರ್ರಿ. ನಾನೇನು ಹೇಳ್ತೀನಿ ಅಂದ್ರೆ, ಈಗ ಹಿರಿಯ ನಾಗರಿಕರು ಇದ್ದಾರೆ ಬಸವನಗುಡಿಯಿಂದ, ಅವರು ಯಾವ ಪಕ್ಷ ಸೇರಿದವರಲ್ಲ. ಅವರ ಮತಗಟ್ಟೆನಲ್ಲೇ ಸುಮಾರು 450 ಮತಗಳು ಇವತ್ತು ಪಟ್ಟಿಗೆ ಸೇರ್ತಾ ಇಲ್ಲ. ಆತಂಕ ಅವ್ರಿಗಿದೆ. ಅವರ ಆತಂಕ ಏನು? ಅರ್ಹ ಮತದಾರ, ನನ್ನ ಕ್ಷೇತ್ರದ ಅರ್ಹ ಮತದಾರ
ಮತಪಟ್ಟಿಯಿಂದ ಆಚೆಗುಳಿಬಾರ್ದು, ಭಾರತೀಯನಾಗಿ ಜಾಗೃತನಾಗಿರ್ಬೇಕು ಅಂತ. ಇದ್ಯಾರ್ದ ಲೋಪ? ಚುನಾವಣಾ ಆಯೋಗದೇ ಲೋಪ. ಈಗ 1,10,00,000 ಜನದ್ದು ಏನು ಡಿಲೀಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಇನ್ನು ಫೈನಲ್ ಲಿಸ್ಟ್ ಬಂದಿಲ್ಲ. ಹೌದಮ್ಮ. ಆದರೆ ಕರ್ನಾಟಕದಲ್ಲಿ ಯಾರ್ದು ಮತದಾರ ಪಟ್ಟಿಯಿಂದ ಡಿಲೀಟ್ ಆಗಬಾರ್ದು. ಸತ್ತೋರ್ದು ಬಿಟ್ಬಿಟ್ಟು ಎರಡೆರಡು ಇರೋದು ಬಿಟ್ಬಿಟ್ಟು ಇನ್ನು ಉಳ್ಕಿರ್ದವ್ರಲ್ಲ ಎಲ್ಲ ಪಕ್ಷದವರು ಸೇರಿ ಎಲ್ಲರೂ ಚರ್ಚೆ ಮಾಡಿ ನೋಡಿಬಿಟ್ಟು ಅದನ್ನು ಯಾರು ಮತವನ್ನು ಕಳ್ಕೊಬಾರ್ದು ಆ ರೀತಿ ಎಲ್ಲ ಮಾಡಬೇಕು. ಆಮೇಲೆ ಇನ್ನೂ 2 ತಿಂಗಳಿದೆ ಅದು ಫೈನಲ್ ಲಿಸ್ಟು ಬರಲಿಕ್ಕೆ. ಅಲ್ಲಿ ತನಕ ಕಾದು ನೋಡಿ ಯಾವ್ದಾದ್ರು ಡಿಲೀಟ್ ಆಗುತ್ತೆ ಏನು ಅನ್ನೋದನ್ನ ನೋಡಬೇಕು ಕಾದು ಅಂತ. ಇದನ್ನ ಸಲಹೆ ಅಂತ ಸ್ವೀಕಾರ ಮಾಡ್ತಾ ಹಿಂದೆ ಪ್ರಶ್ನೆ. ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಓಟು ಒಂದೇ ಕಡೆ ಹಾಕಬೇಕು, 2 ಕಡೆ ಹಾಕಬಾರ್ದು ಅಂತ ಹೇಳಿದ್ರಿ. ನಾವು ಕೂಡ ಗ್ರೌಂಡ್ ಲೆವೆಲ್ ಸಾಕಷ್ಟು ಕಡೆ ನಾವು ಓಡಾಡ್ತಾ ನೋಡಿದಾಗ ಕಲಬುರ್ಗಿ, ಬಾಗಲಕೋಟೆ ಇತ್ತೀಚೆಗಷ್ಟೇ ಇದರಲ್ಲಿ ಚಿಕ್ಕಜೋಗಳ್ಳಿ ತಾಂಡಗಳಲ್ಲೆಲ್ಲ ಸುಮಾರು ವಲಸೆ ಜನ ಹೋಗಿದ್ದಾರೆ. ಸಾಕಷ್ಟು ಜನ ಸತ್ತಿದ್ದಾರೆ ಕೂಡ. ಕಬ್ಬು ಕಟಾವಿಗೆ ಹೋಗ್ತಾರೆ, ಗೂಳೆ ಹೋಗ್ತಾರೆ. ಅತಿ ಹೆಚ್ಚಿನದಾಗಿ ಲಂಬಾಣಿ ಜನ ತಗೊಂಡಾಗ ನಾನು ಅದರಲ್ಲಿ ನೋಡಿದ್ರೆ ಇವತ್ತಿಗೂ ಕೂಡ ವೋಟಿಂಗ್ ತಗೊಳ್ಳೋದು ಯಾರು ಅತಿ ಹೆಚ್ಚಿನದಾಗಿ ಈ ಹಿಂದೆ ಸರ್ಕಾರ BJP ಸರ್ಕಾರ ಇತ್ತು. ಕಾಂಗ್ರೆಸ್ನವರಿಗೆ ಈ ಮತ ಚುನಾವಣೆಗೂ ಸಂಬಂಧ ಇಲ್ಲ, ಯಾಕಂದ್ರೆ ತಂದಿರೋರು ಸೆಂಟ್ರಲ್ ಅವರು. ಚುನಾವಣಾ ಆಯೋಗ ಬಂದಿದ್ದು ಅಲ್ಲಿಂದ, ಅದನ್ನ ಅವ್ರು ಮಾಡಬೇಕಾಗಿರೋದು. BJPಯಲ್ಲಿ ಈ ಹಿಂದೆ ಕಲಬುರಗಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರೋಗ್ರಾಮ್ ನಡೀತು. ಅಲ್ಲಿ ಮೋದಿ ಬಂದಾಗ ಏನಂದ್ರು, ಪ್ರತಿಯೊಂದು ಮನೆಗೂ ಕೂಡ ಹಕ್ಕುಪತ್ರಗಳನ್ನ ಕೊಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಘೋಷಣೆ ಮಾಡ್ತಾರೆ. ಹಕ್ಕುಪತ್ರ ಕೊಡಬೇಕಾದ್ರೆ ಎಲ್ಲರೂ ಕೂಡ ಅಲ್ಲಿ ವಾಸಸ್ಥಳದಲ್ಲಿ ಇದಾರೆ ಜನ ಅನ್ನೋದು ಇವರು ಆಧಾರ ಲಿಂಕ್ ಮೇಲೆ ತಗೊಂಡು ಡಾಕ್ಯುಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾರೆ. ಆದರೆ ವೋಟಿಂಗ್ ಸಮಯದಲ್ಲಿ ಅತಿ ಹೆಚ್ಚಿನ ಜನ ಕಲಬುರಗಿ, ಬಾಗಲಕೋಟೆಯವರೆಲ್ಲ ಎಲ್ಲಿ ವಾಸ ಮಾಡ್ತಿದ್ದಾರೆ? ಗೋವಾದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ವೋಟಿಂಗ್ ಇದೆ, ಇಲ್ಲೂ ಕೂಡ ವೋಟಿಂಗ್ ಇದೆ. ಆದರೆ ನೀವು ಹೇಳೋ ಪ್ರಕಾರ ಏನು, ಒಂದೇ ಕಡೆ ವೋಟಿಂಗ್ ಇರಬೇಕಂತ. ಆದರೆ ನಿಮ್ಮ ಶಾಸಕರುಗಳೆಲ್ಲ ಹೇಗೆ ವಿನ್ ಆದ್ರು ಆಯಾ ಜಾಗದಲ್ಲಿ? ವೋಟಿಂಗ್ ಎಲ್ಲಿಂದ ಬಂತು? ಮೇಡಮ್ ಹೇಳ್ದಂಗೆ ಗುಲ್ಬರ್ಗದ ಭಾಳಷ್ಟು ಜನ ಗೋವಾಕ್ಕೆ ಗುಳೆ ಹೋಗಿರೋದು ಸತ್ಯ. ಈ ಸಲ ಅವರೆಲ್ಲರೂ ಕೂಡ ಏನು ಮಾಡಿದ್ದಾರೆ, ಅದು ಒಳಮರ್ಮ ನೀವು ಬಹುಶಃ ಒಳಗೆ ತಿಳ್ಕೊಂಡಿಲ್ಲ. ತುಂಬ ಚೆನ್ನಾಗಿ ನಮ್ಮ ಮತದಾರರು ದಡ್ರಲ್ಲ. ಒಂದು ಮನೇಲಿ 2 ಓಟಿದ್ರೆ ಇದನ್ನ ಹೋಗಿ ಪರೀಕ್ಷೆ ಮಾಡಿ ನೀವು. ಗಂಡ ಓಟು ಗೋವಾದಲ್ಲಿ, ಹೆಂಡತಿ ಓಟು ಗುಲ್ಬರ್ಗದಲ್ಲಿ. ಈ ಸಲ ಆ ಒಂದು ಬುದ್ಧಿವಂತಿಕೆ ಮಾಡಿ ಓಟ್ನ ಉಳಿಸ್ಕೊಂಡಿದ್ದಾರೆ. ಇದು ನಾವೇನು ಮಾಡೋಕ್ಕಾಗಲ್ಲ. ಚುನಾವಣಾ ಆಯೋಗ ಅವ್ರಿಗೆ ಅವಕಾಶ ಕೊಟ್ಟಿದೆ, ನೀವೆಲ್ಲಿ ಬೇಕಾದ್ರೆ ಇರಿ ಅಂತ. ಸೊ 2 ಕಡೆ ಇದ್ದಾಗ ಅದು ಆಗಿರ್ಬೋದು, ನಾನೇನು ಇಲ್ಲ ಅಂತ ಹೇಳಲ್ಲ. ಆದರೆ ಈಗ ಅದೇ ಕಾರಣಕ್ಕೋಸ್ಕರನೇ SIRನಲ್ಲಿ ಭಾಳ ಸ್ಪೆಸಿಫಿಕ್ಕಾಗಿ ಒಂದು ಕಡೆಗೆ ಮತದಾನಕ್ಕೆ ಅವ್ರಿಗೆ ಹಕ್ಕಿರಬೇಕು ಅನ್ನೋಕ್ಕೋಸ್ಕರ ಮಾಡಿರೋದು. ನನಗೆ ನೀವು ಹೇಳಿದಂಥ ವಿಷಯ ಭಾಳ ಸ್ಪೆಸಿಫಿಕ್ಕಾಗಿ ಗೊತ್ತಿದೆ. ಗುಲ್ಬರ್ಗ, ಕುಡುಚಿ ಮತ್ತು ಬೀದರು ಒಂದು 7-8 ಕಾನ್ಸ್ಟಿಟ್ಯೂನ್ಸಿಯವರು ಗೋವಾಕ್ಕೆ ಹೋಗ್ತಾರೆ ಕೆಲಸಕ್ಕೆ. ಇಡೀ ಫ್ಯಾಮಿಲಿ ಅವ್ರಿಗೆ ಮುಜುಗರ. ಪೂರ್ತಿ ಓಟನ್ನು ನಾವು ಅಲ್ಲಿ ಮಾಡ್ಕೊಂಬಿಟ್ರೆ ಇಲ್ಲಿಯ ನಾಯಕರದ್ದು ಸಂಬಂಧ ಬೇಕು, ಇಲ್ಲೇ ಒಂದು ಆಬ್ಲಿಗೇಷನ್ ಬೇಕು ಅನ್ನೋದು ಒಂದು ಕಡೆಗೆ. ಅಲ್ಲಿ ಬಿಟ್ಟು ಬಂದರೆ ಅಲ್ಲಿರೋ ಫೆಸಿಲಿಟಿ ಹೋಗ್ಬಿಡುತ್ತೆ ಆ ಸಂಕಟ. ಹಾಗಾಗಿ ಭಾಳ ಬುದ್ಧಿವಂತಿಕೆ ಮಾಡಿ ಅಲ್ಲಿ ಒಂದು ಓಟ್ ಅಲ್ಲಿ, ಒಂದು ಓಟ್ ಇಲ್ಲಿ ಉಳಿಸ್ಕೊಂಡಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ದಿಸ್ ಇಸ್ ದ ಫ್ಯಾಕ್ಟ್. ನೋಡಿ, SRI ಎಲ್ಲ ಮಾಡ್ತಾರೆ, BLO ಮಾಡ್ತಾರೆ, BLO 2 ಮಾಡ್ತಾರೆ. ಒಬ್ರಿಗೂ ಇದು 2002ಅಲ್ಲಿ ವೋಟ್ ಮಾಡಿರೋದು ಮಾತ್ರ ಇಲ್ದು ಅಲಾಟ್ಮೆಂಟ್ ಮಾಡಬೇಕು ಅಂತ ಒಂದು ನೇಮ ಇದೆ. ಆದರೆ ಇದು ಯಾವುದು ಮ್ಯಾಪಿಂಗ್ ಆಯ್ತಾ ಇಲ್ಲ 2 ಬೂತ್ದು. ಯಾರು ಕೇಳಿದ್ರು RO ಕೇಳಿದ್ರು ಇಲ್ಲ ಗೊತ್ತಿಲ್ಲ ಅಂತಾರೆ, ಯಾರಿಗೂ BLO 2 ಕೇಳಿದ್ರು ಗೊತ್ತಿಲ್ಲ ಅಂತಾರೆ, BLO ಅವ್ರು ಕೇಳಿದ್ರು ಗೊತ್ತಿಲ್ಲ ಅಂತಾರೆ. 2 ಬೂತು ಈ ಪ್ರಾಬ್ಲಮ್ ಆಯ್ತು. ಇದಕ್ಕೆ ಏನು ಉತ್ತರ ಹೇಳ್ತೀರಾ? ಆಯ್ತು, ಸರೋವರ್ ಅವರು ಉತ್ತರ ಕೊಡ್ಲಿ. ಈ ಥರದ್ದು ಸಾಕಷ್ಟು ಸಮಸ್ಯೆ ಇದೆ ಸರ್. ಕೆಲವೊಂದು ಈ ವಾರ್ಡು ಡಿಲಿಮಿಟೇಷನ್ ಅದಾದ ನಂತರದಲ್ಲಿ ಸಾಕಷ್ಟು ಕಡೆಯಿಂದ ಈ ಥರದ ಪ್ರಾಬ್ಲಮ್ ಇದೆ. ಏನು ಮಾಡ್ಬೇಕಂತವ್ರಿಗಿರೋ ಮಾರ್ಗ ಏನು ಅಂತ? ಇದು ಪ್ರಾಬ್ಲಮ್ ಇರೋದು ಹೌದು. ಈ ಥರ ಪ್ರಾಬ್ಲಮ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟು ಸಾಧ್ಯನೋ ಅಷ್ಟು ಹುಡುಕಬೇಕು. ಅವರು 2002ರಲ್ಲಿ ಮ್ಯಾಪಿಂಗ್ ಮಾಡ್ಕೊಳ್ಬೇಕು. ಮ್ಯಾಪಿಂಗ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಚುನಾವಣಾ ಆಯೋಗ ಹೇಳಿದ್ದೇನಪ್ಪ ಅಂತ ಹೇಳಿದರೆ ನಿಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಇರೋ ಹೆಸರನ್ನೇ ಬರೀರಿ ಅಂತ. ಆದರೆ ಅವ್ರದ್ದೆಲ್ಲ ಇವಾಗ ASDDOದಲ್ಲಿ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅವ್ರಿಗೆಲ್ಲ ನೋಟಿಸ್ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಇದರಲ್ಲಿ ಇರೋದು ಒಂದು ಸಮಸ್ಯೆ, ದೊಡ್ಡ ಸಮಸ್ಯೆ. ನೋಟಿಸ್ ಬರುತ್ತೆ, ಆಗಲೇ ಹೇಳ್ದಂಗೆ ನೋಟಿಸಿಗೆ ರೆಡಿ ಆಗಬೇಕು. ಬಿಟ್ಟರೆ ಇದರಲ್ಲೇ ಈ ಥರ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಚುನಾವಣೆ ಆಯೋಗದಲ್ಲಿ ASDDO ಪಟ್ಟಿ ಇದೆ, ಆದರೆ ಬಾಂಗ್ಲಾದೇಶದವ್ರ ಪಟ್ಟಿ ಹಾಕಿಲ್ಲ ಅಥವಾ ವಿದೇಶಿಗರ ಪಟ್ಟಿ ಹಾಕಿಲ್ಲ ಅಂತ. ತುಂಬಾ ಸಿಂಪಲ್ ಆಗಿ ಕೇಳಿದ್ರು ಕಾಂಪ್ಲಿಕೇಟೆಡ್ ಪ್ರಶ್ನೆ. ಅಂದ್ರೆ ಕೇಂದ್ರ ಸರ್ಕಾರಕ್ಕಾಗ್ಲಿ ರಾಜ್ಯ ಸರ್ಕಾರಕ್ಕಾಗ್ಲಿ ಬಾಂಗ್ಲಾದೇಶಿ ನಿವಾಸಿಗಳು ಅಕ್ರಮವಾಗಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಅಸಲಿ ಪಟ್ಟಿ ಯಾಕೆ ಸಿಗ್ತಾ ಇಲ್ಲ, ಯಾಕೆ ಅಷ್ಟು ಕಾಂಪ್ಲಿಕೇಟೆಡ್? ನಟರಾಜ್ ಗೌಡ್ರು ಉತ್ತರ ಕೊಡ್ಲಿ. ಮತ್ತೆ ಕೇಂದ್ರ ಸರ್ಕಾರ ಅನ್ಬೇಡಿ ಸರ್. ಇಲ್ಲ, ಕೇಂದ್ರ ಸರ್ಕಾರನೇ ರಾಜ್ಯದಲ್ಲೂ ಹೋಮ್ ಮಿನಿಸ್ಟ್ರು, ರಾಜ್ಯದಲ್ಲೂ ಪೊಲೀಸ್ ಸ್ಟೇಷನ್ಗಳಿದೆ. ಇಲ್ಲ ಕೇಳಿ, ಈಗ ಕೇಂದ್ರ ಸರ್ಕಾರ ನಮಗೂ ಪಟ್ಟಿ ಕೊಟ್ಟಿತ್ತು.
ಕೇಳಿ 2019ರಲ್ಲಿ ಕೇಂದ್ರ ಸರ್ಕಾರ ನಾವು ಪಟ್ಟಿ ಕೊಟ್ಟಿತ್ತು. ಕೇಂದ್ರ ಸರ್ಕಾರದ ಪಟ್ಟಿ ಪ್ರಕಾರ 283 ಜನ ಇಲ್ಲಿದ್ದಾರೆ ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಗಳು. ಅಕ್ರಮ ಕೇಂದ್ರ ಸರ್ಕಾರದ ಪಟ್ಟಿ ಅದ್ರ ಪ್ರಕಾರ ಹಿಡಿದು ಕೊಡಿ ಅಂತ ಹೇಳಿದ್ದಾರೆ. ಅದರೊಳಗೆ 70-80 ಜನ ಹಿಡಿದು ಕೊಟ್ಟಿದ್ದಾರೆ ಆಲ್ರೆಡಿ ರಾಜ್ಯ ಸರ್ಕಾರ. ಇವ್ರು ಹೇಳ್ತಾ ಇರ್ತಕ್ಕಂಥದ್ದು 25 ಲಕ್ಷ ಜನ ಇದಾರಲ್ಲ ಕರ್ನಾಟಕದಲ್ಲಿ ಬಿಜೆಪಿಯ ನಾಯಕರುಗಳ ಪ್ರಕಾರ, ಬಿಜೆಪಿಯ ಪಕ್ಷದ ಆಂತರಿಕ ಕಚೇರಿಯ ಮಾಹಿತಿಯ ಪ್ರಕಾರ ಅದು ಪಟ್ಟಿ ಅವರೇ ಕೊಡಬೇಕಾಗುತ್ತೆ, ಅದನ್ನ ಕೇಂದ್ರ ಸರ್ಕಾರ ಕೊಡಬೇಕಾಗ್ತದೆ. ನಾನು BLA 2 ಆಗಿ ಕೆಲಸ ಮಾಡಿದ್ದೀನಿ. ನಾನು ಬ್ಯಾಂಗ್ಳೂರ್ ಅರ್ಬನ್ ಸಿಟಿ ಅವ್ರು ಇರ್ತಾರಲ್ಲ ಪಕ್ಕ, ನಾನು ಹಳ್ಳಿ ಅದೆಲ್ಲ ನೋಡಿಲ್ಲ, ಫುಲ್ ಬ್ಯಾಂಗ್ಳೂರ್ ಸೌತಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಕೆಲಸ ಮಾಡಿರೋದು ಹೆಂಗೆ ನನಗೇನು ಅನಿಸುತ್ತೆ ಅಂತಂದರೆ, ವೋಟರ್ ID ಓನ್ಲಿ ವಿತ್ ಬೆನಿಫಿಷಿಯರಿ ಪೀಪಲ್ ಏನೇನು ಬೆನಿಫಿಟ್ಸ್ ಬರುತ್ತೆ ಅವರು ಮುಂದೆ ಬಂದು ದೇ ಆರ್ ಮೋರ್ ಈಗರ್ ಟು ಗೆಟ್ ಆಲ್ ದ ಫಾರ್ಮ್ಸ್, ಫಿಲ್ ಇಟ್ ಅಪ್ ಆ್ಯಂಡ್ ಗಿವ್ ಬ್ಯಾಕ್. ವಿತೌಟ್ ಬೆನಿಫಿಷರಿ ಕೆಲಸ ಮಾಡೋರು, ಬಟ್ ಫುಲ್ ಬ್ಯಾಂಗ್ಳೂರಲ್ಲೇ ಓದಿರ್ತಾರೆ, ಬದಿರ್ತಾರೆ, ಒಳ್ಳೊಳ್ಳೆ ಕಂಪನಿನಲ್ಲಿರ್ತಾರೆ, ದೇ ಆರ್ ನಾಟ್ ಇವನ್ ಬಾದರ್ಡ್. ಇಟ್ಸ್ ಓಕೆ, ನಮಗೇನು ಇಲ್ಲ ಹಾಗೆ ಅಂದರೆ ರಾಜಕೀಯ ಅದೆಲ್ಲ, ಸೊ ಬೇಡ ಅಂತ. ಸೊ ಇವಾಗ ಆಧಾರ್ ಕಾರ್ಡೆಲ್ಲ ಇದ್ದರೆ ಮಾತ್ರ ನಿಮಗೆ ಬ್ಯಾಂಕ್ ಅಕೌಂಟು ಅಂತೆಲ್ಲ ಬರುತ್ತಲ್ಲ. ಸೊ ಈ ವೋಟರ್ ಐಡಿಗೂ ಏನಾದ್ರು ಸ್ವಲ್ಪ ಇದ್ರೇ ನಿಮಗೆ ಈ ಇಂಡಿಯಾ ರೆಸಿಡೆಂಟ್ ಬೆನಿಫಿಟ್ ಬರುತ್ತೆ ಅಂತ ಮಾಡಿದ್ರೆ ದೇ ವಿಲ್ ಬಿ ಮೋರ್ ರೆಸ್ಪಾನ್ಸಿಬಲ್ ಅಂತ ನಂಗೆ ಅನಿಸುತ್ತೆ. ಸೊ ವಾಟ್ ಯು ವಾಂಟ್ ಟು ಸೇ, ಅವ್ರಿಗೇನಾದ್ರು ಪನಿಷ್ಮೆಂಟ್ ಇದೆಯಾ ಅಥವಾ ಅವ್ರಿಗೇನಾದ್ರು ಸ್ಟ್ರಿಕ್ಟ್ ರೂಲ್ಸ್ ಹೇಳ್ತೀರಾ ಅಂತ? ಆಯ್ತು, ಇದು ಬಹುಶಃ ಇದೊಂದು ಪ್ರತ್ಯೇಕ ಚರ್ಚೆನೇ ಮಾಡಬೇಕು. ಬಟ್ ನೀವು ಹೇಳಿದ್ದನ್ನ ವ್ಯಾಲಿಡ್ ಸಲಹೆ ಅಂತ ಮಾತ್ರ ನಾನು ಸ್ವೀಕಾರ ಮಾಡ್ತೀನಿ. ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಕೊಟ್ಟಿದ್ದು, ಮ್ಯಾಪಿಂಗ್ ಎಲ್ಲ ಮಾಡಿದ್ದಾರೆ. ಈಗ ನಾವು ಈಸಿ ವೋಟರ್ ಇದೊಂದು ಆ್ಯಪ್ ಇದೆಯಲ್ವಾ, ಅದ್ರಲ್ಲಿ ನಾನು ಚೆಕ್ ಮಾಡುವಾಗ ಏಜು ಡಿಫ್ರೆನ್ಸ್ ಬರ್ತಾ ಇದೆ. ಹೌದು, ಏಜು ಬರ್ತಾ ಇದೆ. ಅದೇನು ತಿದ್ದುಪಡಿ ಆಗ್ಬೋದಾ, ಹೇಗೆ? ನಿಮಗೆ ನೋಟಿಸ್ ಬರುತ್ತೆ ಸರ್, ನೋಟಿಸ್ ಬರುತ್ತೆ, ಕಾಯಬೇಕು. ಇದು ಅವಾಗಲೇ ನಾನು ಹೇಳಿದಾಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ 13 ಅಂಶ ಕೊಟ್ಟಿದ್ದಾರೆ. ಅದರಲ್ಲಿ ಈ ಥರ ಇನಿಷಿಯಲ್ ಆ ಕಡೆ ಈ ಕಡೆ ಆದರೂ ಇದೆಲ್ಲ ಆಗಲೇ ಮಾರ್ಕ್ ಆಗಿದೆ, ನೋಟಿಸ್ ಬರುತ್ತೆ. ಇದು ಇಷ್ಟಕ್ಕೆ, ಆದರೆ ಈ ಚಿಕ್ಕ ಸಮಸ್ಯೆಗೆ ನೋಟಿಸ್ ಬರಬಾರ್ದು ಆಗಿತ್ತು ನನ್ನ ಪ್ರಕಾರ. ಬಿಹಾರದಲ್ಲೋ ಪಶ್ಚಿಮ ಬಂಗಾಳದಲ್ಲೋ ಗೊಂದಲಗಳಾಯ್ತು ಅನ್ನೋ ಆರೋಪಗಳೇನಿದೆ, ಆ ರೀತಿಯ ಆರೋಪಗಳು ನಮ್ಮ ರಾಜ್ಯದಲ್ಲಿ ಬರ್ದೇ ಇರೋ ರೀತಿಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ನಾವು ನೋಡ್ಕೊಳ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಂದ ಮಾತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಒಂದೇ ಜವಾಬ್ದಾರಿ ಅಲ್ಲ, ಪ್ರತಿಯೊಂದು ರಾಜಕೀಯ ಪಕ್ಷಗಳು ಓಟ್ ಬೇಕು ಅಂದ್ರೆ ಓಟ್ ಉಳಿಸ್ಕೊಳ್ಬೇಕು. ಆ ಪ್ರಯತ್ನ ಆಗಲಿ, ನಾಗರಿಕರಾಗಿ ಬಹಳ ಮುಖ್ಯವಾಗಿ ನಮ್ಮ ಓಟನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾವು ಕೂಡ ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH